ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಇದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮಾಡ್ಯೂಲ್ 5 ನೋಡೋಣ. ನೋಡಿ, ಮಾಡ್ಯೂಲ್ 5 ಓನ್ಲಿ 3 ಟಾಪಿಕ್ಸ್ ಇದೆ. ಏನಪ್ಪ ಅಂದರೆ ಇಂಡಸ್ಟ್ರಿಯಲ್ ಡಿಸೈನು ಮತ್ತು ಜಿಯೋಗ್ರಫಿಕಲ್ ಇಂಡಕ್ಷನ್ಸು ಮತ್ತು ಕೇಸ್ ಸ್ಟಡೀಸ್ ಅಂಡ್ ಪೇಟೆಂಟ್ ಅಂತ ಈ ಮೂರು ನಾವು ಟಾಪಿಕ್ನ ಒಂದು ಸ್ವಲ್ಪ ಈ ಒಂದು ಟಾಪಿಕ್ಕು ಅಂದರೆ ಈ ಒಂದು ಮಾಡ್ಯೂಲ್ ಒಂದು ಸ್ವಲ್ಪ ಲೆಂತಿ ಆಗ್ಬೋದು. ಹೇಳೋದನ್ನ ಕೇಳಿಸ್ಕೊತಾ ಹೋಗಿ ಒಂದಿಷ್ಟು ಟಾಪಿಕ್ಸ್ ಅಂದರೆ ಹೆಡ್ಡಿಂಗ್ನ ನೆನ್ಪಿಟ್ಕೊಂಡ್ರೆ ಈ ಮಾಡ್ಯೂಲ್ನ ನೀವು ಕಂಪ್ಲೀಟ್ ಆಗಿ ಬರಿಬೋದಾಗುತ್ತೆ. ನೋಟ್ಸ್ ಬೇಕಾದ್ರೆ ಒಂದು ವಾಟ್ಸಪ್ ಚಾನಲ್ ಸಿಗುತ್ತೆ. ಯಾರು ಇನ್ನೂ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಓಕೆ, ಜಾಯ್ನ್ ಆಗಿ ಬನ್ನಿ, ಸ್ಟಾರ್ಟ್ ಮಾಡೋಣ. ಮೊದಲನೇದು ಬಂದ್ಬಿಟ್ಟು ಇಂಡಸ್ಟ್ರಿಯಲ್ ಡಿಸೈನ್ ಅಂತಂದು. ಇಂಡಸ್ಟ್ರಿಯಲ್ ಡಿಸೈನ್ ಅಂತಂದರೆ ಈಗ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ದ ವರ್ಡ್ ಡಿಸೈನ್ ಈಸ್ ಡಿಫೈನ್ಡ್ ಆಸ್ ದಿ ಫೀಚರ್ಸ್ ಆಫ್ ಸೇಫ್ ಕಾನ್ಫಿಗರೇಷನ್ಸ್, ಪ್ಯಾಟರ್ನ್ ಆರ್ ಆರ್ನಮೆಂಟ್ ಆರ್ ಕಾಂಪೋಸಿಷನ್ಸ್ ಆಫ್ ಲೈನ್ ಆರ್ ಕಲರ್ಸ್ ಅಪ್ಲೈ ಟು ಎನಿ ಆರ್ಟಿಕಲ್. ಈ ಡಿಸೈನ್ ಆಗ ನೀವೇನೋ ಒಂದು ಡಿಸೈನ್ ಮಾಡ್ತಿದ್ದೀರ ಅಂದರೆ ಆ ವರ್ಡ್ ಯಾವ ಥರ ಇರಬೇಕಂದ್ರೆ ನಿಮಗೆ ಒಂದು ಪ್ಯಾಟರ್ನ್ ಅದ ಇರ್ಬೋದು, ಒಂದು ಆರ್ನಮೆಂಟ್ ಅಂದರೆ ಒಂದು ಡಿಸೈನ್ ಅಂದರೆ ಬೇರೆ ಥರ ಸೇಫಲ್ಲಿ ಒಂಥರ ಆಭರಣ ಅಂದರೆ ಆ ಥರ ಒಂದು, ಮತ್ತು ಕಾಂಪೋಸಿಷನ್ ಲೈನ್ಸು ಎಷ್ಟೊಂದು ಲೈನ್ಗಳು ಸೇರಿಕೊಂಡು ಕಲರ್ ಆಗಿ ನೀವು ಈ ಒಂದು ಡಿಸೈನ್ ಆದರೆ ಇರಬೇಕಂತ ಹೇಳ್ತಿದ್ದಾರೆ. ಡಿಸೈನ್ ಮೇ ಬಿ ಎನಿ ಡೈಮೆನ್ಷನ್ಸ್. ನೋಡಿ, ಡಿಸೈನ್ ನೋಡಿ ಎಷ್ಟು ಯಾವ ಡೈಮೆನ್ಷನ್ ಆದರೆ ಇರ್ಬೋದು. ಯಾಕಂದರೆ 1 ಡೈಮೆನ್ಷನ್, 2 ಡೈಮೆನ್ಷನ್ಸ್ ಆರ್ 3 ಡೈಮೆನ್ಷನ್ಸ್ ಆರ್ ಕಾಂಬಿನೇಷನ್ ಆಫ್ ಈ ಎಲ್ಲ ಒಂದು ಡೈಮೆನ್ಷನ್ಸ್ ಸೇರಿ ನೀವು ಡಿಸೈನ್ ಆದರೆ ಮಾಡಬೇಕಾಗುತ್ತೆ. ಓಕೆನಾ, ಆ ಥರ ಆದರೆ ಡಿಸೈನ್ ಇರ್ಬೋದಾಗುತ್ತೆ. ಇದು ಜಸ್ಟ್ ನಾನು ಫುಲ್ ಏನು ಮಾಡ್ತೀನಿ ಅಂದರೆ ಇಂಡಸ್ಟ್ರಿಯಲ್ ಡಿಸೈನ್ ಬಗ್ಗೆ ಇಂಟ್ರೊಡಕ್ಷನ್ಸ್ ಕೊಡ್ತಾ ಹೋಗ್ತಾ ಇದ್ದೀನಿ. ಇಟ್ ಮೇ ಬಿ ಕ್ರಿಯೇಟೆಡ್ ಎನಿ ಇಂಡಸ್ಟ್ರಿಯಲ್ ಪ್ರೋಸೆಸ್. ಇದನ್ನ ಯಾವ ಥರ ಇಂಡಸ್ಟ್ರಿಯಲ್ ಪ್ರೋಸೆಸ್ ಮ್ಯಾನ್ಯುವಲ್ ಆದರೆ ಮಾಡಿರ್ಬೋದು, ಮೆಕ್ಯಾನಿಕಲ್, ಕೆಮಿಕಲ್, ಸಪ್ರೇಟ್ ಆರ್ ಕಂಬೈನ್ಡ್ ವಿಚ್ ಇಸ್ ಫಿನಿಶ್ಡ್ ಆರ್ಟಿಕಲ್ ಅಪಿಯಲ್ ಆ್ಯಂಡ್ ನೋಡಿ ಜಡ್ಜಬಲ್. ಅಂದರೆ ನೀವು ಇದನ್ನ ಕಂಪ್ಲೀಟಾಗಿ ಫಿನಿಶ್ ಆಗಿರಬೇಕು ಆ ಒಂದು ಡಿಸೈನ್ ಅನ್ನೋದು. ಮತ್ತು ನೀವು ಯಾವ ಥರ ಆದರೂ ಮಾಡಿರ್ಬೋದು. ಓಕೆನಾ, ನೀವು ಮ್ಯಾನ್ಯುವಲ್ ಅದ ಮಾಡಿರಿ, ಮೆಕ್ಯಾನಿಕಲ್ ಅದ ಮಾಡಿರಿ. ಬಟ್ ದ ವರ್ಡ್ ಡಿಸೈನ್ ಇಸ್ ಡಸ್ ನಾಟ್ ಇನ್ಕ್ಲೂಡ್ ಎನಿ mode or principle of constructions or anything which is substances mostly mechanical devices. ಓಕೆ, ಇದರಲ್ಲಿ ಯಾವುದೇ ಥರದ ನಿಮ್ಮದೊಂದು ಮೋಡ್ ಆರ್ ಪ್ರಿನ್ಸಿಪಲ್ಸ್ ಕನ್ಸ್ಟ್ರಕ್ಷನ್ಸ್ ಆದರೆ ಇರಬಾರ್ದಾಗಿರುತ್ತೆ ಆ ಒಂದು ಡಿಸೈನ್ ಅನ್ನೋ ಒಂದು ವರ್ಡಲ್ಲಿ. ದ ಮೇನ್ ಆಬ್ಜೆಕ್ಟ್ ಆಫ್ ರಿಜಿಸ್ಟ್ರೇಷನ್ಸ್ ಆಫ್ ದಿ ಇಂಡಸ್ಟ್ರಿಯಲ್ ಡಿಸೈನ್ ಇಸ್ ಟು ಪ್ರೊಟೆಕ್ಟ್ ಆ್ಯಂಡ್ incentivize the originality creative of the ಆರ್ಜಿನೇಟರ್ಸ್ ಆ್ಯಂಡ್ ಎನ್ಕರೇಜ್ ವರ್ಕ್ ಟುವರ್ಡ್ಸ್ ಆಫ್ ದ ಕ್ರಿಯೇಟಿವಿಟಿ. ಇನ್ನು ಯಾಕೆ ಈ ಥರ ಮಾಡ್ತಿದ್ದಾರೆ ಅಂದರೆ ಬಂದ್ಬಿಟ್ಟು ನಿಮ್ಮ ಒಂದು ಕ್ರಿಯೇಟಿವಿಟಿನ ಮತ್ತು ಇನ್ನೊಬ್ಬರು ಈ ಥರ ಹೊಸದಾಗಿ ಒರಿಜಿನಲ್ ಅನ್ನೋದು ಎನ್ಕರೇಜ್ ಮಾಡೋಕ್ಕೆ, ಮತ್ತು ಯಾರು ಕೂಡ ಪ್ರೊಟೆಕ್ಟ್ ಮಾಡೋಕ್ಕೆ, ಮತ್ತು ಇನ್ನೊಬ್ರು ಕ್ರಿಯೇಟಿವಿಟಿ ನಮಗೆ ಗೊತ್ತಾಗಲಿ ಅನ್ನೋಕ್ಕೆ ಇದನ್ನು ನಿಮಗೆ ಡಿಸೈನ್ ಅನ್ನೋದು ಈ ಥರ ಇರಬೇಕು ಅಂತ ಹೇಳ್ತಾ ಹೋಗ್ತಿದ್ದಾರೆ. ನೆಕ್ಸ್ಟು ಎಲಿಜಿಬಿಲಿಟಿ ಕ್ರೈಟೇರಿಯಾ. ಎಲಿಜಿಬಿಲಿಟಿ ಅಂದರೆ ಎರಡೇ ಎಲಿಜಿಬಿಲಿಟಿ ಇರಬೇಕಾಗುತ್ತೆ ಡಿಸೈನ್ಗೆ. ಏನಪ್ಪ ಅಂದರೆ ದ ಡಿಸೈನ್ ಫಾರ್ ವಿಚ್ ಪ್ರೊಟೆಕ್ಷನ್ ಈಸ್ ಬಿಂಗ್ ಸೋಟ್ ಮಸ್ಟ್ ಬಿ ನೋವೆಲ್ ಆರ್ ಒರಿಜಿನಲ್. ಅಂದರೆ ಇದು ನಿಮ್ಮದು ಒಂದು ನೋವೆಲ್ ಆದಾಗ ಇರಬೇಕಂದ್ರೆ ಇನ್ನೊಬ್ಬರಿಂದ ಯೂಸ್ ಮಾಡ್ತಾರೆ, ನೋವೆಲ್ ಆಗಿರಬೇಕು. ಅಂದರೆ ಅವ್ರಿಗೆ ನೀವು ಅಮೌಂಟ್ ಕೊಡೋ ಥರ ಇರಬೇಕು. ಇಲ್ಲಾಂದರೆ ಒಂದು ನಿಮ್ಮದೇ ಆದರೆ ಒರಿಜಿನಲ್ ಆದಾಗೆ ಇರಬೇಕಾಯ್ತಾ, ಇಷ್ಟೇ. ಆಮೇಲೆ ಇನ್ನೊಂದೇನೆಂದರೆ ಶುಡ್ ನಾಟ್ ಬಿ ಡಿಸ್ಕ್ಲೋಸ್ ಟು ದ ಪಬ್ಲಿಕ್ ಬೈ ಪ್ರೀರಿಯರ್ ಪಬ್ಲಿಕೇಶನ್ಸ್ ಆರ್ ಪ್ರೀರಿಯರ್ ಯೂಸ್ ಆರ್ ಇನ್ ಎನಿ ಅದರ್ ವೇ. ಅಂದರೆ ನಿಮಗೆ ಇನ್ನೂ ಏನು ರಿಜಿಸ್ಟ್ರೇಷನ್ಸ್ ಆಗದಿಲ್ಲರೇ ನೀವೇನು ಮಾಡಬೇಕು, ನೀವೇನು ಮಾಡಬಾರ್ದು, ನೀವು ಪಬ್ಲಿಕ್ ಮಾಡಬಾರ್ದು. ಪ್ರೀರಿಯರ್ ಅಂದರೆ ನೀವು ಇನ್ನೂ ಏನೂ ಆಗದಿಲ್ಲ, ನೀವು ಪಬ್ಲಿಕ್ಕಿಗೆ ಇನ್ನೂ ನಿಮ್ಮ ಡಿಸೈನ್ನ ತೋರಿಸಬಾರ್ದಾಗಿರೋದಕ್ಕೆ. ಡಿಸೈನ್ ಶುಡ್ ಬಿ ಸಿಗ್ನಿಫಿಕೆಂಟ್ಲಿ ಡಿಸ್ಟಿಂಗ್ವಿಷಬಲ್ ಫ್ರಮ್ ದ ಆಲ್ರೆಡಿ ರಿಜಿಸ್ಟರ್ಡ್ ಡಿಸೈನ್ ಎಕ್ಸಿಸ್ಟಿಂಗ್ ಇನ್ ದ ಪಬ್ಲಿಕ್ ಡೊಮೈನ್. ಈ ಪಬ್ಲಿಕ್ ಡೊಮೈನಲ್ಲಿ ಎಷ್ಟೊಂದು ಡಿಸೈನ್ ಇದಾವೆ. ಎಕ್ಸಾಂಪಲ್ ಈಗ ಕೋಕಾ-ಕೋಲಾ ತಂದ್ಬಿಟ್ಟು ಕೋಕಾ-ಕೋಲಾ ಡಿಸೈನ್ನ ನೀವು ಅದೇ ಥರನೇ ಸೇಮು ಇನ್ನೊಂದು ನೀವು ತರಬಾರ್ದು, ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು. ಆಲ್ರೆಡಿ ಅದು ರಿಜಿಸ್ಟರ್ ಆಗಿತ್ತು ಅಂದ್ರೆ ಸೇಮ್ ನಿಮ್ಮ ಸೇಮ್ ನೇಮು ಸೇಮ್ ಡಿಸೈನ್ ನೀವು ಆ ಥರ ಇರಬಾರ್ದು. ಇಷ್ಟು ಇದ್ದರೆ ನೀವು ಅಂದರೆ ಡಿಸ್ಟಿಂಗ್ವಿಷಬಲ್ ಇತ್ತಂದರೆ ನೀವು, ಮತ್ತು ಇನ್ನು ಪಬ್ಲಿಕ್ ಡೊಮೈನಲ್ಲಿ ನಿಮಗೆ ಇನ್ನೂ ಯಾರಿಗೂ ನೀವು ಅದನ್ನ ತೋರಿಸಿಲ್ಲ ಅಂತಂದರೆ, ಮತ್ತು ಇದೊಂದು ಒರಿಜಿನಲ್ ಆಗಿತ್ತು, ಇಲ್ಲಾಂದರೆ ನಿಮ್ಮದು ನೋವೆಲ್ ಆಗಿತ್ತು ಅಂದರೆ ಇದು ನಿಮಗೆ ಎಲಿಜಿಬಿಲಿಟಿ ಆದರೆ ಇರುತ್ತೆ. ಓಕೆನಾ, ಈ ಎರಡು ಎಲಿಜಿಬಿಲಿಟಿ ಡಿಸೈನ್ ಎಲ್ಲ ಇರುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಆ್ಯಕ್ಟ್ಸ್ ಆ್ಯಂಡ್ ಲಾಸ್ ಟು ಗವರ್ನರ್ ಇಂಡಸ್ಟ್ರಿಯಲ್ ಡಿಸೈನ್ಸ್. ಆ್ಯಕ್ಟ್ಸ್ ಲಾಸ್ ಏನು ನಮ್ಮ ಒಂದು ಡಿಸೈನಲ್ಲಿ, ಇಂಡಸ್ಟ್ರಿಯಲ್ ಡಿಸೈನಲ್ಲಿ ಏನಂತಂದರೆ ಇನ್ ಇಂಡಿಯಾ ಇಂಡಸ್ಟ್ರಿಯಲ್ ಡಿಸೈನ್ಸ್ ಆರ್ ಗವರ್ನ್ ಅಂಡರ್ ದ ಡಿಸೈನ್ ಆ್ಯಕ್ಟ್ಸ್ ಅಂತ 2000. ನೋಡಿ, ಆ್ಯಕ್ಟ್ಸ್ ನಂಬರ್ ನೆನಪಿಕೊಳ್ಳಿ, ಇದು 2000 ಅಂತ. ಅದ್ರ ಲಿಂಕ್ ಬೇಕಾ ಸಿಗುತ್ತೆ. ಇದು ನೀವು ಬೇಕಾದ್ರೆ ಲೆನ್ಸ್ಗೆ ಹಾಕ್ಬಿಟ್ಟು ಇನ್ನು ನೀವು ವೆಬ್ಸೈಟ್ನ ಓಪನ್ ಮಾಡಿ ನೋಡ್ಕೋಬೋದಾಗಿರುತ್ತೆ. ಮತ್ತು ಡಿಸೈನ್ ರೂಲ್ಸ್ ಬಂದ್ಬಿಟ್ಟು 2001 ಅಂತಂದು. ಇದನ್ನು ನೀವು ಫಸ್ಟ್ ಅಮೆಂಡೆಡ್ ಟೈಮ್ ಟು ಅದು ಏನಾಗ್ತಿದೆ ಅಂದರೆ ಟೈಮ್ ಟು ಟೈಮ್ ಚೇಂಜ್ ಆಗ್ತಾ ಹೋಗಿದೆ. ಓಕೆನಾ, ಇದು ನಮ್ಮದು ಅಮೆಂಡ್ಮೆಂಟು ಎಷ್ಟು ಸಾರಿ ಚೇಂಜ್ ಆಗಿದೆ, 4 ಟೈಮ್ಸ್ ಚೇಂಜಸ್ ಆಗಿದೆ. ಯಾಕಂದರೆ ಹೊಸ ಬಂದಂಗೆಲ್ಲ, ಹೊಸ ಆ್ಯಕ್ಟ್ಸ್ ಎಲ್ಲ ಬಂದಂಗೆಲ್ಲ ಚೇಂಜ್ ಮಾಡ್ತಾ ಹೋಗ್ತಿದ್ದಾರೆ. 2008ಅಲ್ಲಿ, 13ಅಲ್ಲಿ, 2014 ಆ್ಯಂಡ್ 19ಅಲ್ಲಿ ಅಮೆಂಡ್ಮೆಂಟ್ ಎಲ್ಲ ಬಂದಂಗೆ ಟೈಮ್ ಟು ಟೈಮ್ ಚೇಂಜ್ ಆಗ್ತಾ ಹೋಗಿದೆ. ಆಮೇಲೆ ಇದರಲ್ಲಿ ನಮ್ಮದು ಒಂದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಡಿಸೈನಲ್ಲಿ ಡಿಸೈನ್ ಶುಡ್ ಇನ್ಕ್ಲೂಡ್ ದ ಫಾಲೋಯಿಂಗ್ ಕ್ಯಾರೆಕ್ಟರ್ಸ್. ಇವು ಇರಲೇಬೇಕಾಗಿರುತ್ತೆ. ಏನಪ್ಪ ಅಂದರೆ ಇಟ್ ಶುಡ್ ಬಿ ನಾವೆಲ್ ಆ್ಯಂಡ್ ಒರಿಜಿನಲ್. ಅವೆಲ್ಲ ಫಸ್ಟ್ ಹೇಳ್ದಂಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ, ಅದನ್ನೇ ಇನ್ನೊಂದ್ಸರಿ ಹೇಳ್ತಿದ್ದಾರೆ. ಡಿಸೈನ್ ಶುಡ್ ಬಿ ನಾವೆಲ್ ಆ್ಯಂಡ್ ಒರಿಜಿನಲ್ ಆಗಿರಬೇಕು. ಇಟ್ ಶುಡ್ ಬಿ ಅಪ್ಲಿಕೇಬಲ್ ಟು ಫಂಕ್ಷನಲ್ ಆರ್ಟಿಕಲ್ ಆಗಿರಬೇಕು. ಇಟ್ ಶುಡ್ ಬಿ ವಿಸಿಬಲ್ ಆ್ಯಂಡ್ ಫಿನಿಶ್ಡ್ ಆರ್ಟಿಕಲ್ ಇರಬೇಕು. ಅಂದರೆ ಈಗ ಒಂದು ಆರ್ಟಿಕಲ್ ಅದು ನಿಮಗೆ ಏನೋ ಒಂದು ವೈಟ್ ಪೇಪರ್ನ ತಂದುಬಿಟ್ಟು ನಾನು ಡಿಸೈನ್ ಮಾಡಿ ನನ್ನ ಥರ ಇರಬಾರ್ದು, ಕಣ್ಣಿಗೆ ಕಾಣಿಸೋ ಥರ ಇರಬೇಕು. ಮತ್ತು ಕಂಪ್ಲೀಟಾಗಿ ಅರ್ಧಂಬರ್ಧ ಡಿಸೈನ್ ಇನ್ನು ಆಫ್ ಮಾಡಿದ್ದೀನಿ ಇನ್ನು ಅರ್ಧ ಆ ಥರ ಇಲ್ಲ, ಕಂಪ್ಲೀಟ್ ಫಿನಿಶ್ ಮಾಡಿರಬೇಕು ನಿಮ್ಮ ಒಂದು ಡಿಸೈನು. ಆಮೇಲೆ ದೇರ್ ಶುಡ್ ಬಿ ನೋ ಪ್ರೀರಿಯರ್ ಪಬ್ಲಿಕೇಶನ್ಸ್ ಆರ್ ಡಿಸ್ಕ್ಲೋಸರ್ ಆಫ್ ದ ಡಿಸೈನ್. ಅಂದರೆ ನಿಮ್ಮ ಒಂದು ಡಿಸೈನ್ ಇನ್ನು ನೀವು ರಿಜಿಸ್ಟ್ರೇಷನ್ಸ್ ಆಗದಿಲ್ಲ, ನೀವು ಸಡನ್ನಾಗಿ ಪಬ್ಲಿಕೇಶನ್ಸ್ಗೆ ಕೊಡಬಾರ್ದು, ಇದನ್ನು ಡಿಸ್ಕ್ಲೋಸ್ ಮಾಡಿರಬಾರ್ದು. ಓಕೆನಾ, ಇದು ನಿಮ್ಮ ಇಷ್ಟು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆದರೆ ನಮ್ಮೊಂದು
ಇಂಡಸ್ಟ್ರಿಯಲ್ ಡಿಸೈನ್ ಎಲ್ಲ ಬರುತ್ತೆ ಓಕೆನಾ. ಆಮೇಲೆ ನೆಕ್ಸ್ಟು ಲಿಂಕ್ಗಳು ಎಲ್ಲಿ ಚೆಕ್ ಮಾಡಿ ಬಂದರೆ ನಾನು PDF ಕಳಿಸಿರ್ತೀನಲ್ಲ, ನೀವು ಲೆನ್ಸಲ್ಲಿ ಹಾಕ್ಬಿಟ್ಟು ಈ ಲಿಂಕ್ನ ನೀವು ಚೆಕ್ ಮಾಡಿದ್ರೆ ವೆಬ್ಸೈಟ್ ಓಪನ್ ಆಗುತ್ತೆ. ಲೀಸ್ಟ್ ಆಫ್ ಇಂಡಸ್ಟ್ರಿಯಲ್ ಡಿಸೈನ್ಸ್ ಆರ್ ಆಕ್ಸೆಸ್ಡ್ ಫ್ರಮ್ ದ ಎರಡು ಲಿಂಕ್ ಇದಾವೆ ನೋಡ್ಬೋದು. ಫೇಮಸ್ ಇಂಡಸ್ಟ್ರಿಯಲ್ ಡಿಸೈನ್ಸ್ ಆರ್ ಮೆನ್ಷನ್ಡ್. ನೋಡಿ ನಿಮಗೆ ಫೇಮಸ್ ಇಂಡಸ್ಟ್ರಿಯಲ್ ಡಿಸೈನ್ಸ್ ಇದಾವೆ. ಇವನು ಒಂದಿಷ್ಟು ನೀವು ಎಕ್ಸಾಮಲ್ಲಿ ಅದಕ್ಕೆ ಕೇಳ್ಬೋದು, ಯಾಕಂದರೆ ಇದರಲ್ಲಿ ನಾನು ಕಂಪ್ಲೀಟಾಗಿ ಒಂದು 6 ಬರ್ತಿದ್ದೀನಿ. ಇವನ್ನೇ ನೋಡ್ಕೊಂತ ಹೋಗಿ ನಾನು ಹೇಳ್ದೆ ಕೇಳಿಸ್ಕೊತ ಓಕೆನಾ. ಕೋಕಾ ಕೋಲಾ ಬಾಟಲ್ ನಿಮಗೆ ಗೊತ್ತು, ಫೇಮಸ್ ಆಗಿರೋಂಥ ಇಂಡಸ್ಟ್ರಿಯಲ್ ಡಿಸೈನ್ ಅಂದರೆ ಕೋಕಾ ಕೋಲಾ ಬಾಟಲ್. ಇದು ಯಾವ ಥರ ಇದೆ ನಿಮಗೆ, ಕೌಂಟರ್ಡ್ ಶೇಪ್ಸ್ ಆ್ಯಂಡ್ ಗ್ಲಾಸ್ ಬಾಟಲ್ ಆಫ್ ಕೋಕಾ ಕೋಲಾ ಕಮ್ ಈಸ್ ಮಾರ್ಬಲ್ಡ್ ಆಸ್ ದ ಮಾಸ್ಟರ್ ಶೋ ಪೀಸ್ ಇನ್ ದ ಫೀಲ್ಡ್ ಇಂಡಸ್ಟ್ರಿಯಲ್ ಡಿಸೈನ್. ಇದನ್ನ ಯಾವಾಗ ಡಿಸೈನ್ ಮಾಡಿದೆ ಅಂದರೆ 1950ನಲ್ಲಿ. ಇದು ನಮಗೆ ತುಂಬ ಚೆನ್ನಾಗಿದೆ ಓಕೆನಾ. ಈ ಥರ ಸ್ಟಿಲ್ ಈಗಾದರೂ ನಮಗೆ ಅದೇ ಥರ ಏನು ಚೆನ್ನಾಗಿ ಲೋಗೋ ಕೂಡ ಚೇಂಜ್ ಆಗಿಲ್ಲ, ಅದ್ರ ಡಿಸೈನ್ ಕೂಡ ಚೇಂಜ್ ಆಗಿಲ್ಲ, ಅದೇ ಥರ ಇದೆ. ಈ ಥರ ಒಂದು ಡಿಸೈನ್ ಅದೇ ಇರಬೇಕಾಗುತ್ತೆ ಆಯ್ತಾ. ಫೇಮಸ್ ಇದು ಒಂದು. ನೆಕ್ಸ್ಟು ಪೀಗೋ ವೆಸ್ಪಾ ಅಂತ. ಪೀಗೋ ವೆಸ್ಪಾ ಅನ್ನೋದು ಇದು ನಮ್ಮ ಇಟಲಿ ಕಂಪ್ನಿ ಫೇಮಸ್ ಇದು ಮ್ಯಾನುಫ್ಯಾಕ್ಚರ್ ಒಂದು ಸ್ಕೂಟರ್ ಆಗಿರುತ್ತೆ ಆಯ್ತಾ. ಇದು ಒಂದು ಇಟಲಿ ಕಂಪ್ನಿದು. ದಿ ಸ್ಕೂಟರ್ಸ್ ಆರ್ ವರ್ಲ್ಡ್ ವೈಡ್ ಸಿನ್ಸ್, ಇವಾಗ ಕೂಡ ಯೂಸ್ ಮಾಡ್ತಿದ್ದಾರೆ. ಇದು 1940ನಲ್ಲಿ ಸ್ಟಾರ್ಟ್ ಆಗಿದ್ದು. ಇದ್ರ ಡಿಸೈನ್ ಕೂಡ ಸೇಮ್ ಅದು ಹಳೆಯ ಕಾಲದ್ದು ಅನ್ನೋ ಥರ ಫೀಲ್ ಕೊಡಲ್ಲ, ಆ ಥರ ಇದೆ ಆಯ್ತಾ. ಸ್ಟ್ರಕ್ಚರಲ್ ಡಿಸೈನ್ ಆಫ್ ದಿ ಸ್ಕೂಟರ್ ಈಸ್ ಪ್ಲೀಸಿಂಗ್ ಟು ದ ಐ. ನೋಡ್ತಿದ್ರೆ ಈ ಸ್ಕೂಟರ್ ನೋಡಿದ ತಕ್ಷಣ ಇದು ಫಿಗ್ಯೂ ವೆಸ್ಪಾದೆ ಅಂತ ಸ್ಕೂಟರ್ ಅನ್ನತ್ತಾರೆ. ಆ ಥರ ಅವರು ತಮ್ಮ ಒಂದು ಡಿಸೈನ್ ಮಾಡಿದ್ದಾರೆ ಓಕೆ. ನೆಕ್ಸ್ಟ್ ಐಫೋನ್ ನೀವು ನೋಡ್ಬೋದು, ಒಂದು ಮೊಬೈಲ್ ನೋಡಿದ ತಕ್ಷಣ ನೀವೇ ಐಫೋನ್ ಅಂತ ಆಟೋಮೆಟಿಕ್ ನೀವು ರೆಕಗ್ನೈಸ್ ಕೂಡ ಮಾಡಿಬಿಡ್ತೀರಾ. ಏನಪ್ಪ ಅಂದರೆ ಇಟ್ ಈಸ್ ಎ ಹೈಲಿ ಪಾಪ್ಯುಲರ್ ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರ್ಡ್ ಬೈ ಅಮೆರಿಕನ್ ಕಂಪ್ನಿ. ಇದು ಐಫೋನ್ ಅನ್ನೋದು ಅಮೆರಿಕನ್ ಕಂಪ್ನಿ. ಯಾವ ಥರ ಇದೆ ನಿಮಗೆ ನೋಡಿ, ಸ್ಲೀಕ್ ಹ್ಯಾಂಡ್ಲಿ ಆ್ಯಂಡ್ ರೆಕ್ಟ್ಯಾಂಗ್ಯುಲರ್ ಬಾಡಿ ಇನ್ ಪ್ಲೀಸಿಂಗ್ ಟು ದ ಐಸ್. ದ ಕಾರ್ನರ್ ರೌಂಡ್ ಆ್ಯಂಡ್ ಸ್ಮೂತ್ ಆಗಿದೆ. ಮತ್ತು ಫೀಚರ್ಸ್ ಮತ್ತು ಆಫ್ ಆ್ಯಂಡ್ ಆನ್ ಮಾಡೋಕ್ಕೆ, ಸ್ಪೀಚ್ ವ್ಯಾಲ್ಯೂಮು, ಈಸಿ ಟು ಆಪ್ರೇಟ್. ಐಫೋನಲ್ಲಿ ಇಷ್ಟು ಫೀಚರ್ಸ್ ಇದೆ ಓಕೆನಾ. ನೆಕ್ಸ್ಟು ಮಿನಿ ಕಾಪರ್ ಅಂತ. ಮಿನಿ ಕಾಪರ್ ಕೂಡ ಇದು ಒಂದು ಮಿನಿ ಕಾಪರ್ ಕೂಡ ನೋಡಿ. ಮಿನಿ ಕಾಪರ್ ಅಂತ ಅಂದರೆ ಇದು ಬ್ರಿಟಿಷ್ ಮೋಟರ್ ಕೋಪರೇಷನ್ ಅಂತ. ಇದು ಒಂದು ಏನು ಆಟೋಮೊಬೈಲ್ ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಏನಪ್ಪ ಇವ್ರದ್ದು ಇದರಲ್ಲಿ ಏನಂತಾರೆ, 20th ಸೆಂಚುರಿಯಲ್ಲಿ ಇವರು ಒಂದು ಸ್ಮಾಲ್ ಕಾರ್ನ ರೆಡಿ ಮಾಡ್ತಾರೆ. ಆ ಒಂದು ಸ್ಮಾಲ್ ಕಾರಲ್ಲಿ ಶೇಪ್ ಯಾವ ಥರ ಇರುತ್ತೆ ಅಂದರೆ ಯುನಿಕ್ ಆಗಿರುತ್ತೆ. ಯಾಕಂದರೆ ನೀವು ಏನು ಒಂದು ಸ್ಪೇಸ್ ಇರುತ್ತಲ್ಲ ಕಾರ್ ಒಳಗಡೆ, ಅದರಲ್ಲಿ 80% ಏನಿರುತ್ತೆ ನಿಮಗೆ ಸ್ಪೇಸ್ ಫ್ರೀ ಇರುತ್ತೆ. ಈಗಿರೋ ಕಾರಲ್ಲಿ ಎಷ್ಟೋ ಸ್ಪೇಸ್ ಇರಲ್ಲ, ಆದರೆ ಬಟ್ ನಿಯರ್ಲಿ 80% ಫ್ರೀ ಆಗಿರೋದ್ರಿಂದ ಅದು ಪ್ಯಾಸೆಂಜರ್ಸ್ ಸೀಟಿಗೆ ಕೂತ್ಕೋಬೋದು, ಲಗೇಜ್ ಸ್ಟೋರ್ ಎಲ್ಲ ಮಾಡೋಕ್ಕೋದು. ಜಸ್ಟ್ ಒಂದು ಈ ಒಂದು ಮಿನಿ ಕಾಪರ್ ಇದು ಒಂದು ಯುನಿಕ್ ಒಂದು ಡಿಸೈನ್ ಆಗಿರುತ್ತೆ. ಇದು ಬ್ರಿಟಿಷ್ ಮೋಟರ್ ಕಾರ್ಪೊರೇಷನ್ಸ್ ಅವರು ಮ್ಯಾನುಫ್ಯಾಕ್ಚರ್ ಮಾಡಿರೋಂಥ ಒಂದು ಯುನಿಕ್ ಡಿಸೈನ್ ಅದಾಗಿರುತ್ತೆ. ಈ ಥರ ಮಾಡಿದ್ರೆ ಇವ್ರಿಗೆ ಒಂದು ಪೇಟೆಂಟ್ ಎಲ್ಲ ಸಿಗುತ್ತೆ ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ರಾಕಿಂಗ್ ವೀಲ್ ಚೇರ್ ಅಂತಂದು ನೋಡಿ, ನಿಮಗೆ ಇಷ್ಟು ಸಾಕು, ಮೇಲೆ ಅಷ್ಟು ಬರ್ಸೋಕ್ಕೆ ಇದನ್ನು ಕೂಡ ಬರ್ಕೋಬೋದು. ಇಟ್ ಈಸ್ ಎ ಸ್ಲೀಕ್ ಆ್ಯಂಡ್ ಸರ್ಕ್ಯುಲರ್ ಶೇಪ್ ಚೇರ್ ವಿಚ್ ಪ್ರೊವೈಡ್ ದ ಸ್ಮೂತ್ ರಾಕಿಂಗ್ ಮೋಷನ್ ಇನ್ ದ ಪ್ರೊವಿಷನಲ್ ಫಾರ್ ಹೆಡ್ಲೈಟ್ ಇನ್ ದ ಅಪ್ಪರ್ ಪಾರ್ಟ್ ಆಫ್ ದಿ ಚೇರ್ ಓಕೆನಾ. ಈ ಥರದ ಒಂದೊಂದು ಹೊಸ ಫೀಚರ್ಸ್ನ, ಹೊಸ ಡಿಸೈನ್ನ ಇವರು ರೆಡಿ ಮಾಡ್ತಾ ಹೋಗ್ತಾರೆ. ಡಿಸೈನ್ ರೈಟ್ಸ್ ಅಂತ ಬಂದ್ಬಿಟ್ಟು ಅಂದರೆ ನೀವು ಡಿಸೈನ್ ಮಾಡಿದರೆ ನಿಮ್ಗೆ ಏನೇನು ರೈಟ್ಸ್ ಇರುತ್ತೆ ಡಿಸೈನ್ ರೈಟ್ಸಲ್ಲಿ. ಇದರಲ್ಲಿ ಎರಡು ರೈಟ್ಸ್ ಇದೆ. ಏನಪ್ಪ ಅಂದರೆ ಡಿಸೈನ್ ರಿಜಿಸ್ಟ್ರೇಷನ್ಸ್ ಆಲ್ಸೋ ಕನ್ಫರ್ಮ್ಸ್ ದ ಮೊನೋಫೋಲಿಸ್ಟಿಕ್ ರೈಟ್ಸ್ ಟು ದ properties by which is can legally exclude the other from reproducing, manufacturing, selling or dealing in the said registrations designs without his prior consent. ಅಂದರೆ ನೀವು ಇದನ್ನು ಡಿಸೈನ್ನ ನೀವು ಆಲ್ರೆಡಿ ರಿಜಿಸ್ಟ್ರೇಷನ್ಸ್ ಅಂದರೆ ನಿಮ್ಮ ಹೆಸರಲ್ಲಿ ಇತ್ತಂದರೆ ನೀವೇ ಮಾಡ್ಬೋದು. ನೀವು ಲೀಗಲಿ ಹೋಗ್ಬಿಟ್ಟು ನೀವು ಬೇರೆಯವರಿಗೆ ರೀಪ್ರೊಡ್ಯೂಸ್ ನೀನೇ ಮಾಡ್ಬೋದು. ಇದು ನನ್ನ ಹೆಸರಲ್ಲಿದೆ, ನೀವು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ಸೆಲ್ ಮಾಡ್ಬೋದು, ಡೀಲ್ ಮಾಡ್ಬೋದು. ಯಾರ್ದು ಏನೋ ನಿಮ್ಮ ಯಾರು ವಿತೌಟ್ ಪ್ರಿಯರ್ ಕನ್ಸೆಂಟ್ ಯಾರ್ದು ನೀವೇನು ತಲೆ ಕೆಡಿಸೋದು ನೀವು ಮಾಡ್ಬೋದು. ಯಾಕಂದರೆ ಅದು ನಿಮಗೆ ಡಿಸೈನ್ ಮಾಡಿದ್ರೆ ನಿಮ್ಗೆ ಆ ಒಂದು ರೈಟ್ಸ್ ಇರುತ್ತೆ ಓಕೆನಾ. ನೆಕ್ಸ್ಟ್ ಸೆಕೆಂಡ್ ಬಂದ್ಬಿಟ್ಟು design registrations is particularly useful entities where the shape of the product as aesthetics value. ಇದರಿಂದ ನಿಮ್ಮ ಒಂದು ಪ್ರಾಡಕ್ಟ್ ಅಸ್ಥೆಟಿಕ್ಸ್ ವ್ಯಾಲ್ಯೂ ಆದರೆ ಜಾಸ್ತಿ ಆಗ್ತಾ ಹೋಗುತ್ತೆ ಓಕೆ. ಒಂದು ನೋಡಿದ ತಕ್ಷಣ ಇದು ಇವ್ರದೇ ಅಸ್ಥೆಟಿಕ್ಸ್ ಅಂದ್ರೆ ನಿಮ್ಗೆ ಒಂದು ಹೊಸದು ಲೈಕ್ ಪೀಪಲ್ ಶುಡ್ ರೆಕಗ್ನೈಸ್ ಅಂದರೆ ನಿಮಗೆ ಓಕೆ ಇದನ್ನು ನೋಡಿದ ತಕ್ಷಣ ಇವ್ರದೇ ಅನ್ನೋ ಥರ ಆ ಪೀಪಲ್ ರೆಕಗ್ನೈಸ್ ಮಾಡ್ಬೋದು. ಎಂಟಿಟಿ ವಿಶ್ ಟು ಹ್ಯಾವ್ ಎಕ್ಸ್ಕ್ಲೂಸಿವ್ಲಿ ಓವರ್ ಸೈಡ್ ನಾವೆಲ್ ಆ್ಯಂಡ್ ಒರಿಜಿನಲ್ ಡಿಸೈನ್ ಈಸ್ ಅಪ್ಲೈಡ್ ಟು ಪ್ರಾಡಕ್ಟ್ ಎಸ್ ಆ್ಯಂಡ್ ಆರ್ಟಿಕಲ್ ಎಸ್ ಓಕೆ. ನೆಕ್ಸ್ಟು ಎನ್ಫೋರ್ಸ್ಮೆಂಟ್ ಆಫ್ ಡಿಸೈನ್ ರೈಟ್ಸ್ ಅಂದರೆ ನೀವು ಏನೇನು ಮಾಡ್ಬೋದು. ಎನ್ಫೋರ್ಸ್ಮೆಂಟ್ ಅಂದರೆ ನಿಮ್ಗೆ ಯಾವ ಪವರ್ ಇದಾವೆ ಅಂತ ಹೇಳ್ಬೋದು. ಅಂದರೆ ಒಂದು ಅಪ್ಲಿಕೆಂಟ್ ಹ್ಯಾಸ್ ಬಿನ್ ಕನ್ಫರ್ಡ್ ವಿತ್ ದ ರೈಟ್ಸ್ ಓವರ್ ದ ಸ್ಪೆಸಿಫಿಕ್ ಡಿಸೈನ್ ಈ ಹ್ಯಾಸ್ ದ ರೈಟ್ ಟು ಶೂ ದ ಪರ್ಸನ್ಸ್ ನ್ಯಾಚುರಲ್ ಐಡೆಂಟಿಟಿ ಇಫ್ ದ ಪೈರೇಟೆಡ್ ಪ್ರಾಡಕ್ಟ್ಸ್ ಆಫ್ ದಿ ರಿಜಿಸ್ಟರ್ಡ್ ಡಿಸೈನ್ಸ್ ಆರ್ ಬಿಂಗ್ ಯೂಸ್ಡ್. ಅಂದರೆ ನಿಮ್ಮ ಒಂದು ಡಿಸೈನ್ ಯಾರೋ ಒಬ್ಬ ಪರ್ಸನ್ ಬಂದ್ಬಿಟ್ಟು ನಿಮ್ದೇನಿಲ್ಲ ಪೈರೇಟ್ ಮಾಡ್ದೆ ಅಂದರೆ ನೀವು ಅವನ ಮೇಲೆ ನೀವು ಅವ್ನಿಗೇನು ಬೇರೆ ಅಂದರೆ ಮೊಕದ್ದಮೆ ಆ ಥರ ಒಂದು ಕೇಸ್ ಹಾಕ್ಬೋದು. ನೀವು ಅವನ ಮೇಲೆ ಏನು ಬೇಕಾರೋ ಅವನಿಗೆ ನೀವು ಕೇಸ್ ಹಾಕ್ಬಿಟ್ಟು ಲೀಗಲಿ ಅವನ ಮೇಲೆ ನೀವು ಶೂ ಅಂದರೆ ನೀವು ಒಂದು ಮೊಕದ್ದಮೆ ಅವನ ಮೇಲೆ ಏನಾದರೂ ಮಾಡ್ಬೋದು ಓಕೆನಾ. ನೀವು ಅವನ ಹತ್ರ ದುಡ್ಡದೇ ಕೇಳ್ಬೋದು, ಇಲ್ಲಾಂದರೆ ಇಷ್ಟು ನಂದು ಇಷ್ಟು ದಿಲ್ಲರ್ನೇ ನೀವು ಮಾಡಿದ್ಯಾ ಇಷ್ಟು ನನ್ನ ಅಮೌಂಟ್ ಅಂತ ಕೇಳಂತ ನೀವು ಒಳ್ಳೆ ಅಮೌಂಟು ಕೇಳ್ಬೋದಾಗುತ್ತೆ. ಈ ಕ್ಯಾನ್ ಫೈಲ್ ಇನ್ಫ್ರಿಜ್ಮೆಂಟ್ ಕೇಸ್, ನೀವು ಒಂದು ಕೇಸ್ ಕೂಡ ಹಾಕ್ಬೋದು ಆದಮೇಲೆ ಇನ್ ದ ಕೋರ್ಟ್ ಆರ್ಡರ್ ಟು ಸ್ಟಾಪ್ ಸಚ್ ಎಕ್ಸ್ಪ್ಲೋಷನ್ಸ್ ಫಾರ್ ಕ್ಲೈಮಿಂಗ್ ಎನಿ ಡ್ಯಾಮೇಜ್ ಟು ವಿಚ್ ಇಸ್ ರಿಜಿಸ್ಟರ್ಡ್ ಪ್ರಾಪರ್ಟೀಸ್ ಈಸ್ ಲೀಗಲಿ ಎಂಟೈಲ್ಡ್. ಇದು ನನ್ನ ಒಂದು ಲೀಗಲ್ ಇರೋದು ನೀನು ಮಾಡ್ತಿದ್ಯಾ ಇದಕ್ಕೆ ನೀವು ಅಂತಂದು ಇನ್ಫ್ರಿಜ್ಮೆಂಟ್ ಕೇಸ್ ಹಾಕ್ಬೋದು ಅವನ ಮೇಲೆ ಅದರ ಆಗಿರುತ್ತೆ ಓಕೆನಾ.
ಮತ್ತೆ ಇದಕ್ಕೆ ನಿಮಗೆ ಆ್ಯಕ್ಟ್ಸ್ ಕೂಡ ಇದೆ. ಅದರಿಂದ ಬಂದಿಂದ ಕೋರ್ಟ್ ಆಟೋಮೆಟಿಕ್ಲಿ ನಿಮಗೆ ಲೀಗಲಿ ಅದನ್ನ ಆ್ಯಕ್ಷನ್ ತಗೋತದೆ ಆಮೇಲೆ. ಬಟ್ ಇಫ್ ಕೇಸ್ ಇನ್ ಪ್ರೀಸರ್ ಏನಾದರೂ ಅವ್ನಿಗೆ ಏನಾದರೂ ಗಿಲ್ಟಿ ಅನ್ಸಿದ್ರೆ ಕೂಡ ನಿಮಗೆ ಒಂದೊಂದು ಏನಪ್ಪ ಅವ್ನಿಗೆ ಪೇ ಮಾಡೋಕ್ಕೆ, ಓಕೆ ನಾನು ಈ ಥರ ನಿಮಗೆ ಪೈರಸಿ ಮಾಡಿದ್ದೀನಿ, ಇನ್ಪ್ಲೇಸ್ಮೆಂಟ್ ಮಾಡಿದ್ದೀನಿ, ಸಾರಿ ಅಂತ ಕೇಳ್ಬಿಟ್ಟು ಅವ್ನಿಗೆ ಪೇ ಮಾಡೋಕ್ಕೆ ದುಡ್ಡನ್ನ ಕೇಳ್ಬೋದಾಗಿರುತ್ತೆ. ಇನ್ಪ್ಲೇಸ್ಮೆಂಟ್ ಒಂದೊಂದಕ್ಕೆ 50,000 ಬೇಕಾದ್ರೆ ಕೇಳ್ಬೋದಾಗಿತ್ತು ಇನ್ಪ್ಲೇಸ್ಮೆಂಟ್ ರಿಜಿಸ್ಟ್ರೇಷನ್ಸ್ ಒಂದೊಂದು ಡಿಸೈನ್ಗೋಸ್ಕರ. ಮತ್ತು ನಾನ್ ಪ್ರೊಟೆಕ್ಟಬಲ್ ಇಂಡಸ್ಟ್ರಿಯಲ್ ಡಿಸೈನ್ಸ್ ಇನ್ ಇಂಡಿಯಾ ಯಾವುದೇ ಪ್ರೊಟೆಕ್ಟ್ ಮಾಡೋಕ್ಕಾಗಲ್ಲಪ್ಪ ಅಂತಂದರೆ ಎನಿ ಇಂಡಸ್ಟ್ರಿಯಲ್ ಡಿಸೈನ್ಸ್ ವಿಚ್ ಇಸ್ ಅಗೇನ್ಸ್ಟ್ ದ ಪಬ್ಲಿಕ್ ಮೋರಲ್ ವ್ಯಾಲ್ಯೂಸ್ ಇತ್ತಂದರೆ ನಾವು ಯಾವುದೇ ಕಾರಣಕ್ಕೂ ರಿಜಿಸ್ಟ್ರೇಷನ್ ಮಾಡಲ್ಲ. ಅಂದರೆ ನಿಮಗೆ ಪಬ್ಲಿಕ್ ಮೋರಲ್ ವ್ಯಾಲ್ಯೂಸ್ಗೆ ಏನಾದರೂ ಅಗೇನೆಸ್ಟ್ ಇತ್ತು ಅಂದರೆ ಆ ಒಂದು ಡಿಸೈನ್ನ ನಿಮಗೆ ರಿಜಿಸ್ಟರ್ ಮಾಡೋದಿಲ್ಲ. ಮತ್ತು ಇಂಡಸ್ಟ್ರಿಯಲ್ ಡಿಸೈನ್ಸ್ ಇನ್ಕ್ಲೂಡಿಂಗ್ ಫ್ಲಾಗ್ಸ್, ಎಂಬ್ಲೆಮ್ಸ್ ಆರ್ ಸೈನ್ಸ್ ಆಫ್ ಎನಿ ಕಂಟ್ರಿ. ನೋಡಿ ನಿಮಗೆ ಒಂದು ಈ ಫ್ಲಾಗ್ಸು ಮತ್ತು ಇವೆಲ್ಲ ಇದಂತ ನಿಮಗೆ ಇಂಡಸ್ಟ್ರಿಯಲ್ ಡಿಸೈನ್ನ ನಿಮ್ಗೆ ತೊಗೊಳ್ಳಲ್ಲ. ಯಾಕಂದರೆ ಫ್ಲಾಗ್ಸ್ ಅಂದರೆ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು, ಇಂಡಿಯನ್ ಫ್ಲಾಗ್ ಅಂತ ಆ ಥರ ಇದ್ದರೆ ನಿಮಗೆ ಇಂಡಸ್ಟ್ರಿಯಲ್ ಡಿಸೈನ್ ಈ ಥರ ಇದು ಇರಬಾರ್ದು ಅಂತ ಹೇಳ್ತಾರೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಎನಿ ಡಿಸೈನ್ ಡಿಸ್ಕ್ರೈಬಿಂಗ್ ದ ಪ್ರೋಸೆಸ್ ಆಫ್ ಮೇಕಿಂಗ್ ಎನಿ ಆರ್ಟಿಕಲ್, ಇಂಡಸ್ಟ್ರಿಯಲ್ ಡಿಸೈನ್ಸ್ ಆಫ್ ದಿ ಬುಕ್ಸು, ಕ್ಯಾಲೆಂಡ್ರು, ಸರ್ಟಿಫಿಕೇಟ್ಸು, ಫಾರ್ಮ್ಸ್ ಆ್ಯಂಡ್ ಅದರ್ ಡಾಕ್ಯುಮೆಂಟ್ಸು, ಇವೆಲ್ಲ ಇದೆ ನೋಡಿ. ಈಗ ಕ್ಯಾಲೆಂಡ್ರು, ಬುಕ್ಸ್ ಇವನ್ನೆಲ್ಲ ನಾವು ಡಿಸೈನ್ ಅವ್ರ ಹೆಸರು ಕೊಟ್ಬಿಟ್ರೆ ನಾವು ಪ್ರತಿ ಸಾರಿ ಚಂದ ಬರ್ತೀವಿ. ಇದು ಪಬ್ಲಿಕ್ ನೀಡ್. ಇಂಥವನ್ನೆಲ್ಲ ನಾವು ಮಾಡ್ತೀವಿ ಡಿಸೈನ್ ಅಂತ ಮಾಡಿದ್ರು ಕೂಡ ನಾವು ಅದನ್ನ ನಿಮ್ಮ ಹೆಸರಲ್ಲಿ ಮಾಡಲ್ಲ ರಿಜಿಸ್ಟ್ರೇಷನ್ಸ್. ಓಕೆನಾ. ಡಿಸೈನಲ್ಲಿ ಇಷ್ಟನ್ನ ಬಿಡಬೇಕಾಗುತ್ತೆ. ಇದೆಲ್ಲ ಪಬ್ಲಿಕ್ ಅದು ಡೈಲಿ ಬೇಕೇ ಬೇಕಾಗುತ್ತೆ ಡೈಲಿ ನೀಡ್ಗೆ, ಅದಕ್ಕೋಸ್ಕರ. ಆಮೇಲೆ ಆರ್ಟಿಸ್ಟ್ ವರ್ಕ್ಸ್ ಡಿಫೆನ್ಸ್ ಅಂಡರ್ ದ ಸೆಕ್ಷನ್ 2C ಕಾಪಿರೈಟ್ ಆಕ್ಟ್ಸ್ 1957 ಈಸ್ ನಾಟ್ ಸಬ್ಜೆಕ್ಟ್ ಮ್ಯಾಟರ್ ಟು ಫಾರ್ ರಿಜಿಸ್ಟ್ರೇಷನ್ಸ್ ಇಂಡಸ್ಟ್ರಿಯಲ್ ಡಿಸೈನ್ಸ್ ಸಚ್ ಆಸ್ ಯಾವಪ್ಪ ಅಂದರೆ ಪೇಂಟಿಂಗು, ಸ್ಕಲ್ಪ್ಚರ್ಸ್, ಆಮೇಲೆ ಡ್ರಾಯಿಂಗ್ ಇನ್ಕ್ಲೂಡಿಂಗ್ ಡಯಾಗ್ರಾಮು, ಮ್ಯಾಪು, ಚಾರ್ಟ್ಸ್ ಆರ್ ಪ್ಲಾನ್ ಇವನ್ನೆಲ್ಲ ಏನು ಮಾಡ್ತಾರೆ ನಿಮಗೆ ಇಂಡಸ್ಟ್ರಿಯಲ್ ಡಿಸೈನ್ ನಿಮಗೆ ರಿಜಿಸ್ಟ್ರೇಷನ್ಸ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಫೋಟೋಗ್ರಫೀಸ್ ಆ್ಯಂಡ್ ವರ್ಕ್ಸ್ ಆಫ್ ಆರ್ಕಿಟೆಕ್ಚರ್ಸ್ ಆರ್ ಎನಿ ಅದರ್ ವರ್ಕ್ ರಿಲೇಟೆಡ್ ಆರ್ಟಿಸ್ಟ್ ಇವನ್ನೆಲ್ಲ ಏನು ಮಾಡೋದಿಲ್ಲ, ಆಗೋದಿಲ್ಲ. ಆಮೇಲೆ ಇಂಡಸ್ಟ್ರಿಯಲ್ ಡಿಸೈನ್ ಡಸ್ ನಾಟ್ ಇನ್ಕ್ಲೂಡ್ ಎನಿ ಟ್ರೇಡ್ ಮಾರ್ಕ್ ಆಲ್ಸೋ. ಅಂದರೆ ಅದು ಯಾವಾಗ ಬಂತಂದರೆ ಒಂದು ಡಿಸೈನ್ ಆ್ಯಕ್ಟ್ಸ್ ಅಂತ 2000 ಆದರೆ ನಿಮ್ಗೆ ಯಾವುದೇ ಥರ ಟ್ರೇಡ್ ಮಾಡ್ಕೊಳ್ಳೋದಿಲ್ಲ ಇಂಡಸ್ಟ್ರಿಯಲ್ ಡಿಸೈನ್ಗೆ ಅಂತ ಹೇಳಿದ್ದಾರೆ. ಓಕೆನಾ. ನೆಕ್ಸ್ಟ್ ಪ್ರೊಟೆಕ್ಷನ್ ಟರ್ಮ್ಸ್ ಏನೇನಿದೆ ಇಂಡಸ್ಟ್ರಿಯಲ್ ಡಿಸೈನಲ್ಲಿ ನೋಡಿ. ಪ್ರೊಟೆಕ್ಷನ್ ಟರ್ಮ್ಸ್ ಅಂದರೆ ಎರಡೇ ಇದಾವೆ. ಏನಂದ್ರೆ ದ ಔಟರ್ ಶೇಪ್ ಆರ್ ಡಿಸೈನ್ ಆ ಪ್ರಾಡಕ್ಟ್ ಮೇಕ್ ಇಟ್ಸ್ ಮೋರ್ ಅಪೀಲಿಂಗ್ ಆ್ಯಂಡ್ ಆಕ್ಟ್ಸ್ ಆಸ್ ದ ವ್ಯಾಲ್ಯೂ ಆ್ಯಡಿಂಗ್ ಫ್ಯಾಕ್ಟರ್ ಟು ದ ಪ್ರಾಡಕ್ಟ್ಸ್. ನಿಮ್ಮ ಒಂದು ಶೇಪ್ ಡಿಸೈನ್ ಅದ ನಿಮಗೆಲ್ಲ ಒಂದು ಪ್ರಾಡಕ್ಟ್ ಇದೊಂದು ಇರಬೇಕಾಗುತ್ತೆ, ಈ ಒಂದು ಪ್ರೊಟೆಕ್ಷನ್ಸ್ ಅದು ಇರಬೇಕು. ದೇರ್ ಫಾರ್ ದೇರ್ ಈಸ್ ಎನ್ ನೀಡ್ ಟು ಪ್ರೊಟೆಕ್ಟ್ ಒನ್ಸ್ ಕ್ರಿಯೇಷನ್ಸ್ ಬೀಯಿಂಗ್ ಯೂಸ್ಡ್ ಬೈ third parties without consent from the original creators. Okay. Next ಬಂದ್ಬಿಟ್ಟು the registrations are protected for 10 years in India, can be extended by 5 years after making renewal applications. ನೀವೇನಾದ್ರು ರಿಜಿಸ್ಟ್ರೇಷನ್ಸ್ ಅಪ್ಲೈ ಮಾಡಿರ್ತಾರೆ ನಿಮ್ಗೆ ಅದು 10 ಇಯರ್ಸ್ವರೆಗೂ ನಿಮಗೆ ವ್ಯಾಲಿಡ್ ಇರುತ್ತೆ. ಅದನ್ನು ಇನ್ನೂ ಕೂಡ ನೀವು ಎಕ್ಸ್ಟೆಂಡ್ 5 ಇಯರ್ಸ್ಗೆ ಮಾಡ್ಬೋದು. ಅಂದರೆ ನೀವು ಮಾಡಿದ್ರೆ ಇನ್ನೂ 5 ಇಯರ್ಸ್ ಎಕ್ಸ್ಟ್ರಾ ಬರುತ್ತೆ. ಇದು ನಿಮ್ಮ ಒಂದು ಪ್ರೊಟೆಕ್ಷನ್ ಟರ್ಮ್ಸ್ ಅದು. ಇದರಿಂದ ನಿಮ್ಗೆ ಏನಾಗುತ್ತೆ, ಅವ್ರಿಗೆ ಇನ್ಪ್ರೀಸ್ಮೆಂಟ್ ಏನಾದರೂ ನಿಮ್ಮ ಫೈರೇಟ್ ಮಾಡಿದ್ರು ಕೂಡ ನೀವು ಇನ್ಪ್ರೀಸ್ಮೆಂಟ್ ಕೇಸ್ ಅದ್ರ ಹಾಕ್ಬೋದಾಗಿರುತ್ತೆ. ಅದಕ್ಕೆ ನೀವು ಪ್ರೊಟೆಕ್ಷನ್ ಟರ್ಮ್ಸ್ನ ಮಾಡ್ಕೋಬೇಕಾಗಿರುತ್ತೆ ನಿಮ್ಮದೇ ಓನ್ ಆಗಿದ್ದರೆ. ನೆಕ್ಸ್ಟ್ ಪ್ರೊಸೀಜರ್ ಫಾರ್ ರಿಜಿಸ್ಟ್ರೇಷನ್ಸ್ ಆಫ್ ಇಂಡಸ್ಟ್ರಿಯಲ್ ಡಿಸೈನ್ಸ್ ಅಂತಂದರೆ ಯಾವ ಇದಾವೆ ನಿಮಗೆ ಪ್ರೊಸೀಜರ್ ಫಾರ್ ರಿಜಿಸ್ಟ್ರೇಷನ್ಸ್ ಇಂಡಸ್ಟ್ರಿಯಲ್ ಡಿಸೈನ್ ಆದರೆ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲನೇ ಬಂದ್ಬಿಟ್ಟು ಪ್ರೀರಿಯರ್ ಆನ್ಸರ್ಸ್ ಅಂದರೆ ಬಿಫೋರ್ ಫಿಲ್ಲಿಂಗ್ ಏನ್ ಅಪ್ಲಿಕೇಶನ್ಸ್. ನೀವು ಒಂದು ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ ಮುಂಚೆ ಏನೇನು ಮಾಡಬೇಕಂತಂದರೆ ಇವಾಗ ಅಂದರೆ ರಿಜಿಸ್ಟ್ರೇಷನ್ಸ್ ಮಾಡಬೇಕಂದ್ರೆ ಇಂಡಸ್ಟ್ರಿಯಲ್ ಡಿಸೈನ್ದು ಏನೇನು ಪ್ರೊಸೀಜರ್ ಇದೆ ಅಂತಂದರೆ ಫಸ್ಟ್ ಪ್ರೀರಿಯರ್ ಆನ್ಸರ್ಸ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಅಪ್ಲಿಕೇಶನ್ಸ್ ಫಿಲ್ ಮಾಡ್ತಿದ್ದೀರ ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ಸ್ ಇಂಡಸ್ಟ್ರಿಯಲ್ ಡಿಸೈನ್ಗೆ ಇದು ಮೊದಲನೇ ಇತ್ತಾ ಅಂತ ನೋಡಬೇಕು. ಸೇಮ್ ಡಿಸೈನ್ ಇದೆಯಾ ಇಲ್ಲ ಮೊದಲೇ ಆಲ್ರೆಡಿ ರಿಜಿಸ್ಟ್ರೇಷನ್ಸ್ ಆಗಿದೆಯಾ ಇಲ್ಲ ಅಂತ ನೋಡಬೇಕಾಗುತ್ತೆ. ಇದನ್ನ ಹೆಂಗೆ ನೋಡಬೇಕು ಇದೆಲ್ಲ ಗೊತ್ತಾಗಲ್ಲ. ಯಾಕಂದರೆ ಇಂಡಿಯಾದಲ್ಲಿ ಅಂದರೆ ಬರೀ ಇಂಡಿಯಾ ಅಲ್ಲ, ಇಡೀ ವರ್ಲ್ಡಲ್ಲೇ ತುಂಬ ಅಂದರೆ ವರ್ಲ್ಡ್ ನೋಡ್ತಾ ಹೋದರೆ ತುಂಬ ಡಿಸೈನ್ಸ್ ಇರುತ್ತೆ. ಇನ್ನೆಲ್ಲ ಹೆಂಗೆ ನೋಡ್ಬೋದು ಅಂದರೆ ಈ ಒಂದಿಷ್ಟು ವೆಬ್ಸೈಟ್ ಕೊಟ್ಟಿದ್ದಾರೆ, ಇದೆಲ್ಲ ಹೋಗಿ ಚೆಕ್ ಮಾಡಬೇಕಾಗುತ್ತೆ. ನೀವು ಬೇಕಾದ್ರೆ ನೀವು ಕೂಡ ಹೋಗಿ ಚೆಕ್ ಮಾಡ್ಬೋದು. ಇಷ್ಟಲ್ಲಿ ಇರಲಿಲ್ಲ ಅಂದರೆ ನೀವು ಆವಾಗ ನೀವು ಒಂದು ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಇಲ್ಲ ಅಂದರೆ ನೀವು ಅದನ್ನ ಬಿಡಬೇಕಾಗುತ್ತೆ. ಯಾಕಂದರೆ ಆಲ್ರೆಡಿ ಅವರು ಡಿಸೈನ್ನ ರೆಡಿ ಮಾಡ್ಕೊಂಡು ಅವ್ರು ತಮ್ಮ ನೇಮಲ್ಲಿ ಇರುತ್ತೆ. ಆವಾಗ ನೀವು ಇನ್ಪ್ರೀಸ್ಮೆಂಟ್ ಆಗ್ತೀವಿ ಅಂದರೆ ಇನ್ಪ್ರೀಸರ್ ಆಗ್ತೀರಾ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಪ್ರೊಸೀಜರ್ ಬಂದು ಅಪ್ಲಿಕೇಶನ್ಸ್ ಫಾರ್ ರಿಜಿಸ್ಟ್ರೇಷನ್. ಯಾವಾಗ ನೀವು ಪ್ರೀ ಆನ್ಸರ್ಸ್ ಮಾಡ್ತೀರಾ ಯಾವುದೂ ಇಲ್ಲ ಡಿಸೈನ್ ಇದು ನಂದೇ ಅಂತ ಗೊತ್ತಾದಾಗ, ಇದು ನಂದೇ ಓನ್ ಆಗಿದೆ, ಇದು ಯಾರು ಇಲ್ಲಿವರೆಗೂ ಮಾಡಿಲ್ಲ ಅಂತ ಗೊತ್ತಾದಾಗ, ಒನ್ಸ್ ದ ಅಪ್ಲಿಕೇಶನ್ ಈಸ್ ಸ್ಯಾಟಿಸ್ಫೈಡ್ ದ ಡಿಸೈನ್ ಈಸ್ ನಾವೆಲ್ ಇತ್ತು ಆ್ಯಂಡ್ ಸಿಗ್ನಿಫಿಕೆಂಟ್ಲಿ ಡಿಸ್ಟಿಂಗ್ವಿಷಬಲ್ ಎಲ್ಲಕ್ಕಿಂತ ಡಿಫ್ರೆಂಟ್ ಆಗಿದೆ ಫ್ರಮ್ ದ ಅದರ್ ಡಿಸೈನ್ಸ್ ಎಲ್ಲ ಬೇರೆ ಡಿಸೈನ್ಗಿಂತ, ಈ ಕ್ಯಾನ್ ಪ್ರೊಸೀಡ್ ವಿತ್ ದ ಫಿಲ್ಲಿಂಗ್ ಆ್ಯಂಡ್ ಅಪ್ಲಿಕೇಶನ್ಸ್ ಫಾರ್ ಡಿಸೈನ್ ರಿಜಿಸ್ಟ್ರೇಷನ್ಸ್. ಇವನು ಈಗ ಒಂದು ಪ್ರೊಸೆಸ್ನ ಸ್ಟಾರ್ಟ್ ಮಾಡೋದು ಒಂದು ಡಿಸೈನ್ ರಿಜಿಸ್ಟ್ರೇಷನ್ಸ್ಗೆ ಇವನು ಅಂದರೆ ಪ್ರೊಸೀಡ್ ಆಗ್ಬೋದಾಗಿರುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಫಾರ್ ರಿಜಿಸ್ಟ್ರೇಷನ್ಸ್ ಆಫ್ ಡಿಸೈನ್ ಕ್ಯಾನ್ ಈ ಫಿಲ್ಡ್ ಬೈ ಇಂಡಿವಿಜುವಲ್ ಆರ್ ಸ್ಮಾಲ್ ಎಂಟಿಟಿ ಆರ್ ಇನ್ಸ್ಟಿಟ್ಯೂಷನ್ಸ್ ಆರ್ ಆರ್ಗನೈಸೇಷನ್ ಆ್ಯಂಡ್ ಇಂಡಸ್ಟ್ರೀಸ್. ಅಂದರೆ ನೀವು ಅಪ್ಲಿಕೇಶನ್ಸ್ ರಿಜಿಸ್ಟ್ರೇಷನ್ಸ್ ಮಾಡುವಾಗ ನೀವು ಇಂಡಿವಿಜುವಲ್ ಅದ ಮಾಡ್ಬೋದು, ಒಂದು ಸ್ಮಾಲ್ ಎಂಟಿಟಿ ಒಂದು ಟೀಮ್ ಜೊತೆ ಅದು ಮಾಡ್ಬೋದು, ಒಂದು ಇನ್ಸ್ಟಿಟ್ಯೂಷನ್ಸ್ ಒಂದು ಕಾಲೇಜಸ್ ಅಂತ ಒಂದು ಇನ್ಸ್ಟಿಟ್ಯೂಷನ್ ಆ ಥರದ ಮಾಡ್ಬೋದು. ಇಲ್ಲಾಂದ್ರೆ ಆರ್ಗನೈಸೇಷನ್ಸ್ ಆರ್ ಇಂಡಸ್ಟ್ರಿ ಒಂದು ಆರ್ಗನೈಸೇಷನ್ಸ್ ಆಯಿತು ಒಂದು ಕಂಪ್ನಿ ಜೊತೆ ಇಲ್ಲಾಂದ್ರೆ ಒಂದು ಇಂಡಸ್ಟ್ರಿ ಇಲ್ಲದ ಈ ಥರ ನೀವು ಅಪ್ಲಿಕೇಶನ್ಸ್ನ ಫಿಲ್ ಮಾಡ್ಬೋದಾಗಿರುತ್ತೆ. ಓಕೆನಾ. ಅಪ್ಲಿಕೇಶನ್ಸ್ ಮೇ ಬಿ ಫಿಲ್ಡ್ ಥ್ರೂ ದ ಪ್ರೊಫೆಷನಲ್ ಪೇಟೆಂಟ್ ಏಜೆಂಟ್ಸ್ ಆರ್ ಲೀಗಲ್ ಪಾರ್ಟಿಷನರ್. ಅಂದರೆ ನೀವು ಒಬ್ಬ ಪ್ರೊಫೆಷನಲ್
ಪೇಟೆಂಟ್ ಏಜೆಂಟ್ ಜೊತೆ ಆದ್ರೆ ಮಾಡ್ಬೋದಾಗಿರುತ್ತೆ. ನೀವು ಯಾವ ಥರ ಅದು ಫಿಲ್ ಮಾಡ್ಬೋದಾಗುತ್ತೆ. ಇಫ್ ದ ಅಪ್ಲಿಕೆಂಟ್ ಈಸ್ ನಾಟ್ ರೆಸಿಡೆಂಟ್ ಆಫ್ ಇಂಡಿಯಾ, ಅನ್ ಏಜೆಂಟ್ ರಿಸೈಡಿಂಗ್ ಇನ್ ಇಂಡಿಯಾ ಹ್ಯಾಸ್ ಟು ಬಿ ಎಂಪ್ಲಾಯ್ಡ್ ಫಾರ್ ದಿಸ್ ಪರ್ಪಸ್. ಏನಪ್ಪ ಅಂದರೆ the applicants submit the registrations applications at the design office, deputy controller of patent designs patent office. ನೋಡಿ ಇದು ಎಲ್ಲಿ ಅಂದರೆ ಅಡ್ರೆಸ್ ಕೊಟ್ಟಿದ್ದಾರೆ, ಎಲ್ಲಿ ನೀವು ಡಿಸೈನ್ ಅಂದರೆ ಡಿಸೈನ್ ಮಾಡಿದ್ದೀರಾ ಅದನ್ನ ಎಲ್ಲಿ ತೊಗೋತೀರಾ ಆ ಒಂದು ಡಿಸೈನ್ ನಿಮ್ಮ ರಿಜಿಸ್ಟ್ರೇಷನ್ ಮಾಡೋಕ್ಕಂದ್ರೆ ಕೋಲ್ಕತ್ತಾ ತಗೋಬೇಕು. ಈ ಒಂದು ಅಡ್ರೆಸ್ನ ನೆನಪಿಕೊಂಡಿರಿ. ಎಕ್ಸಾಮಲ್ಲಿ ಇದು ಕೂಡ ಬರೆದ್ರೆ ಇದು ಕೂಡ ಪಾಯಿಂಟ್ಸ್ ಇರುತ್ತೆ. ಅದಕ್ಕೋಸ್ಕರ ನೆಕ್ಸ್ಟು ಡೈರೆಕ್ಟಾಗಿ ಇದನ್ನೆಲ್ಲ ನೋಡಿದ್ವಲ್ಲ, ಈ ಪ್ರೋಸೆಸ್ ನೋಡಿಬಿಟ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಏನೇನಪ್ಪ ಅಂದರೆ ಫಸ್ಟ್ ನೀವು ಅಪ್ಲಿಕೇಶನ್ ಫಿಲ್ ಮಾಡಬೇಕು. ಫಿಲ್ಲಿಂಗ್ ದ ಡಿಸೈನ್ ಅಪ್ಲಿಕೇಶನ್ಸ್ ಫಾರ್ಮಾಲಿಟಿ ಚೆಕ್ ಮಾಡ್ತಾರೆ. ಅಲ್ಲಿ ಏನಾದ್ರು ತಪ್ಪಿತ್ತು ಅಮೆಂಡ್ ಮಾಡಿಬಿಟ್ಟು ಮತ್ತೆ ಇನ್ನೊಂದ್ಸರಿ ಫಿಲ್ ಮಾಡಕ್ಕೆ ಹೇಳ್ತಾರೆ. ಇಲ್ಲಿ ಯಾವ್ದು ಇರಲಿಲ್ಲ ನೆಕ್ಸ್ಟ್ ಬರ್ತೀವಿ ಏನು ಸಬ್ಸ್ಟೆಂಟೇಟಿವ್ ಎಕ್ಸಾಮಿನೇಷನ್ಸ್, ಅಂದರೆ ಇದು 6 months ಇರುತ್ತೆ ಎಕ್ಸಾಮಿನೇಷನ್ಸ್ ಚೆಕ್ ಮಾಡೋಕ್ಕೆ. ಅದೊಂದು ಅಕ್ಸೆಪ್ಟ್ ಆಯಿತು, ಓಕೆ ಅಕ್ಸೆಪ್ಟ್ ಆಯ್ತು, ನೆಕ್ಸ್ಟ್ ಪ್ರೊಸೀಜರ್ ಆಗುತ್ತೆ. ಇಲ್ಲಾಂದರೆ ಮತ್ತೆ ಫಿಲ್ ಮಾಡಿ ಮತ್ತೆ ಇನ್ನೊಂದ್ಸರಿ ಬರಬೇಕಾಗುತ್ತೆ. ನ್ಯೂ ಡಿಸೈನು ಸಮಥಿಂಗ್ ರಾಂಗ್ ಏನಾದಿತ್ತು ಅಂದರೆ ನೆಕ್ಸ್ಟ್ ಅಕ್ಸೆಪ್ಟೆನ್ಸ್ ಎಷ್ಟಾದಾಗ ನಿಮ್ದು ಎಲ್ಲ ಅಕ್ಸೆಪ್ಟ್ ಆದಾಗ ನೆಕ್ಸ್ಟು ಅಕ್ಸೆಪ್ಟೆನ್ಸ್ ಫಾರ್ ರಿಜಿಸ್ಟ್ರೇಷನ್ಸ್. ಇಲ್ಲಿ ನಿಮ್ಮದು ಎಲ್ಲ 6 months ಮತ್ತೆ ವೇಟ್ ಮಾಡಬೇಕಾಗುತ್ತೆ. 6 months ಫ್ರಮ್ ದ ಡೇಟ್ ಟು ಅಪ್ಲಿಕೇಶನ್ಸ್. ನೆಕ್ಸ್ಟ್ ಅದನ್ನ 6 months ಆದಮೇಲೆ ಎಲ್ಲ ಆದಮೇಲೆ ನೆಕ್ಸ್ಟ್ ನೀವು ಪಬ್ಲಿಕೇಶನ್ಸ್ ಅಫಿಷಿಯಲ್ ಜರ್ನಲ್ ಅದು ನೀವು ಅವಾಗ ನೀವು ಪಬ್ಲಿಕೇಶನ್ಸ್ ಮಾಡ್ಬೋದು ಅಫಿಷಿಯಲ್ ಜರ್ನಲಲ್ಲಿ. ಅದು ವಿತಿನ್ 1 monthಲ್ಲಿ ಅದು ಕೂಡ ಅಕ್ಸೆಪ್ಟೆನ್ಸ್ ಆದರೆ ನೆಕ್ಸ್ಟ್ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಓಕೆನಾ, ಸರ್ಟಿಫಿಕೇಟಲ್ಲಿ ನಿಮ್ಗೆ ಏನಾದರೂ ಅವರು 2 ಥರ, ಒಂದು ನಿಮಗೆ ಸರ್ಟಿಫಿಕೇಟ್ ಇಶ್ಯೂ ಆದಾಗ ಯಾರದ ಬಂದ್ಬಿಟ್ಟು ಇದು ಆಲ್ರೆಡಿ ನಾನು ಮಾಡಿದ್ದೀನಿ ಅಂತ ಅವಾಗ ಕೂಡ ಬಂದು, ಇಲ್ಲ ಆಪೋಸಿಷನ್ಸ್ ಅವ್ರು ಏನು ಮಾಡ್ತಾರೆ ನಿಮ್ಮ ಕ್ಯಾನ್ಸಲೇಷನ್ಸ್ಗೆ ಬರ್ತಾರೆ. ಅವಾಗ ಅವ್ರದ್ದೇ ತಪ್ಪಿತ್ತಂದರೆ ಅಪೋಸ್ ಮಾಡ್ತಾರೆ, ನಿಮ್ದು ಏನು ಆಪೋಸಿಷನ್ ಇದ್ದರೆ ಕ್ಯಾನ್ಸಲ್ ಮಾಡ್ತಾರೆ. ಆಮೇಲೆ ನೀವು ಸರ್ಟಿಫಿಕೇಟ್ ಇಶ್ಯೂ ಆದಮೇಲೆ ನಿಮಗೆ 10 yearsವರೆಗೂ ವಾರಂಟಿ, ಅಂದರೆ 10 yearsವರೆಗೂ ಇರುತ್ತೆ ಅದು ನಿಮಗೆ. ನೀವು ಮತ್ತೆ ನೀವು ಎಕ್ಸ್ಟೆಂಡ್ ಮಾಡ್ಬೋದು 5 yearsವರೆಗೆ ರಿನ್ಯೂವಲ್ ಮಾಡಿದ್ರೆ ರಿನ್ಯೂವಲ್ ಅಮೌಂಟ್ ಆದರೆ ಫೀಸ್ ಇರುತ್ತೆ. ಓಕೆನಾ, ಇಷ್ಟು ನಿಮ್ಮ ಒಂದು ಪ್ರೋಸೆಸ್ ಆಗಿರುತ್ತೆ. ಯಾವುದು ಅಪ್ಲಿಕೇಶನ್ ಅಂದರೆ ಡಿಸೈನ್ ಯಾವ ಥರ ರಿಜಿಸ್ಟ್ರೇಷನ್ಸ್ ಮಾಡ್ತೀರಾ ಪ್ರೊಸೆಸರ್. ನೆಕ್ಸ್ಟು ಡ್ಯೂರೇಷನ್ ಆಫ್ ದಿ ರಿಜಿಸ್ಟ್ರೇಷನ್ಸ್ ಆಫ್ ದಿ ಡಿಸೈನ್, ಅಂದರೆ ಡ್ಯೂರೇಷನ್ಸ್ ಎಷ್ಟಿರುತ್ತೆ. ಈಗ ನಾನು ಮೇಲೆ ಏನು ಹೇಳಿದೆ ಅದನ್ನೇ ಬರೆದ್ರೆ ಆಗುತ್ತೆ, ಜಸ್ಟ್ ಇನ್ನು ಕೇಳಿಸ್ಕೊತೀವಿ. ಇನಿಷಿಯಲಿ ದ ಡಿಸೈನ್ ರಿಜಿಸ್ಟ್ರೇಷನ್ಸ್ ಈಸ್ ವ್ಯಾಲಿಡ್ ಫಾರ್ 10 years ಫ್ರಮ್ ದ ಡೇಟ್ ರಿಜಿಸ್ಟ್ರೇಷನ್ ಸ್ಟಾರ್ಟ್. ಯಾವಾಗ ನಿಮ್ಮದು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ನಿಮಗೆ 10 yearsವರೆಗೂ ವ್ಯಾಲಿಡ್ ಇರುತ್ತೆ. ಇನ್ ದ ಕೇಸ್ ವೇರ್ ಇನ್ ದ ಪ್ರಿಯಾರಿಟಿ ಡೇಟ್ ಹ್ಯಾಸ್ ಬೀನ್ ಕ್ಲೈಮ್ಡ್, ದ ಡ್ಯೂರೇಷನ್ಸ್ ಆಫ್ ದಿ ರಿಜಿಸ್ಟ್ರೇಷನ್ಸ್ ಈಸ್ ಕೌಂಟೆಡ್ ಫ್ರಮ್ ದ ಪ್ರಿಯಾರಿಟಿ ಡೇಟ್. ಮತ್ತು ನೆಕ್ಸ್ಟ್ ದ ಪೀರಿಯಡ್ ಆಫ್ ರಿಜಿಸ್ಟ್ರೇಷನ್ಸ್ ಮೇ ಬಿ ಎಕ್ಸ್ಟೆಂಡೆಡ್ ಫರ್ದರ್ ಫಾರ್ 5 years. ಮತ್ತೆ ನಿಮಗೆ 5 years ಎಕ್ಸ್ಟೆಂಡ್ ಮಾಡ್ತಾರೆ. ಆ್ಯಂಡ್ ಅಪ್ಲಿಕೇಶನ್ಸ್ ಆಸ್ ಮೇಡ್ from the Form 3 accompanied by the prescribed fees to the Controller General before the expire the said is initially period of 10 years. ನಿಮಗೆ ಫಾರ್ಮ್ 3 ಅಂತ ಇರುತ್ತೆ, ಅದು ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಅದರಲ್ಲಿ ಇದನ್ನು ಹೇಳ್ತಾ ಇದ್ದಾರೆ. ಓಕೆನಾ, ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಡಿಸೈನ್ ರಿಜಿಸ್ಟ್ರೇಷನ್ಸ್. ಏನು ಇಂಪಾರ್ಟೆನ್ಸು ನಮ್ಮ ಒಂದು ಡಿಸೈನ್ ರಿಜಿಸ್ಟ್ರೇಷನಲ್ಲಿ ಇವನ್ನ ನೋಡಲೇಬೇಕಾಗುತ್ತೆ. ಈಗ ಇಂಪಾರ್ಟೆಂಟ್ ಆಗಿರೋದು ರಿಜಿಸ್ಟ್ರೇಷನ್ಸ್ ಆಫ್ ದಿ ಡಿಸೈನ್ ಎನ್ಶೂರ್ ದ ಎಕ್ಸ್ಕ್ಲೂಸಿವ್ ರೈಟ್ಸ್ ಆಫ್ ದಿ ಅಪ್ಲಿಕೆಂಟ್ಸ್ ಆನ್ ದಿ ಡಿಸೈನ್. ಮತ್ತು ನಿಮಗೆ ಎಲ್ಲ ಥರ ರೈಟ್ಸ್ ಇರುತ್ತೆ. ಮತ್ತು ನಿಮ್ಗೆ ಏನತ್ತೆ ಅಪ್ಲಿಕೆಂಟ್ಸ್ಗೆ ಎಲ್ಲ ರೈಟ್ಸ್ ಇರುತ್ತೆ. ಓಕೆ, ಇದರಿಂದ ಓನರ್ ಕ್ಯಾನ್ ಪ್ರಿವೆಂಟ್ ದ ರಿಜಿಸ್ಟರ್ಡ್ಸ್ ಡಿಸೈನ್ ಪ್ರಾಡಕ್ಟ್ ಫ್ರಮ್ ದ ಪೈರಸಿ ಆ್ಯಂಡ್ ಇಮಿಟೇಷನ್ಸ್. ನಿಮ್ದು ಏನಾದರೂ ಓನರ್ ಬೇಕಾದ್ರೆ ಇನ್ನೂ ಪ್ರಿವೆಂಟ್ ಮಾಡ್ಬೋದು. ನಿಮ್ಮ ಒಂದು ಡಿಸೈನ್ ಯಾರು ಪೈರಸಿ ಮಾಡ್ತಿದ್ರೆ, ಇಮಿಟೇಷನ್ಸ್ ಮಾಡ್ತಿದ್ರೆ, ಸೇಮ್ ಮಿಮಿಕ್ ಮಾಡ್ತಿದ್ರೆ ಅದ್ರ ನೀವು ಅದನ್ನ ಪ್ರಿವೆಂಟ್ ಮಾಡ್ಬೋದಾಗಿರುತ್ತೆ. ಆಯಿತಾ, ನಿಮ್ಮ ಅಂದರೆ ನಿಮ್ಗೆ ಏನಕ್ಕೆ ಇಂಪಾರ್ಟೆನ್ಸ್ ಡಿಸೈನ್ ರಿಜಿಸ್ಟ್ರೇಷನ್ ಅನ್ನೋಕೆ ಇದು. ನಿಮ್ಮ ರಿಜಿಸ್ಟ್ರೇಷನ್ ಆದರೆ ನೀವು ಕಂಪ್ಲೀಟ್ ರೈಟ್ಸ್ ಇರುತ್ತೆ ನಿಮಗೆ. ಮತ್ತು ಅದು ನೀವು ಪ್ರಿವೆಂಟ್ ಮಾಡ್ಬೋದು. ಇಮಿಟೇಷನ್ಸ್ ಮಾಡ್ತಿದ್ದೆ ಅದನ್ನು ಕೂಡ ಪ್ರಿವೆಂಟ್ ಮಾಡ್ಬೋದು. ಪೈರಸಿ ಮಾಡ್ತಿದ್ರು ಕೂಡ ನೀವು ಅದನ್ನ ಪ್ರಿವೆಂಟ್ ಮಾಡ್ಬೋದಾಗಿರುತ್ತೆ, ಮಾಡಬಾರ್ದಂತ. ನೆಕ್ಸ್ಟ್ ದಿಸ್ ಹೆಲ್ಪ್ಸ್ ಟು ಓನರ್ ಬೂಸ್ಟ್ ದ ಸೇಲ್. ಇದರಿಂದ ನಿಮ್ಗೆ ಏನಾಗುತ್ತೆ, ನಿಮ್ಮ ಒಂದು ಪ್ರಾಡಕ್ಟ್ನ ನೀವು ಯಾಕಂದ್ರೆ ಕಂಪ್ಲೀಟ್ ನಿಮ್ಮ ರೇಟ್ಸ್ ಇರೋದ್ರಿಂದ ನಿಮ್ಮ ಒಂದು ಒಳ್ಳೆ ರೀತಿ ಮಾರ್ಕೆಟ್ ಮಾಡ್ಕೊಂಡು ಎಲ್ಲ ಕಡೆ ಸೇಲ್ ಮಾಡೋಕ್ಕೆ ಬೂಸ್ಟ್ ಸಿಕ್ಕಂಗಾಗುತ್ತೆ. ಓಕೆನಾ, ನೆಕ್ಸ್ಟು ಕ್ಯಾನ್ಸಲೇಷನ್ಸ್. ಈಗ ನೋಡಿ ನಿಮ್ಗೆ ಆಮೇಲೆ ರಿಯಲೈಸ್ ಆಗುತ್ತೆ ಇದು ನಂದಲ್ಲ, ಮತ್ತೆ ನನಗೆ ಕೇಸ್ ಬೀಳುತ್ತೆ. ಆಮೇಲೆ ಇದು ನಾನು ಕಾಪಿ ಮಾಡಿಬಿಟ್ಟಿದ್ದೀನಿ ಬಟ್ ಗೊತ್ತಿರಲಿಲ್ಲ, ಈಗ ನನ್ನ ಹೆಸರಲ್ಲಾಗಿದೆ. ಅವಾಗ ಕೂಡ ನೀವು ಕ್ಯಾನ್ಸಲ್ ಮಾಡ್ಕೋಬೋದು. ಅದು ಫಾರ್ಮ್ 8 ಅಂತ ಬರುತ್ತೆ, ಅದನ್ನ ಫಿಲ್ ಮಾಡಿ ನೀವು ನಿಮ್ಮ ಒಂದು ಡಿಸೈನ್ನ ಕ್ಯಾನ್ಸಲೇಷನ್ ಮಾಡ್ಬೋದಾಗುತ್ತೆ. ಅಂದರೆ ಹೇಳ್ತಾ ಹೋಗ್ತೀನಿ ನೋಡಿ, ದ ರಿಜಿಸ್ಟ್ರೇಷನ್ಸ್ ಆಫ್ ದಿ ಡಿಸೈನ್ ಮೇ ಬಿ ಕ್ಯಾನ್ಸಲ್ಡ್ ಅಟ್ ಎನಿ ಟೈಮ್. ಯಾವ ಟೈಮಲ್ಲಿ ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಕೋಬೋದು. ದ ಪೆಟೆನ್ಷನ್ಸ್ ಆಸ್ ಬಿ ಫಿಲ್ಡ್ ಇನ್ ದ ಫಾರ್ಮೇಟ್ ವಿತ್ ಪ್ರಿಸ್ಕ್ರೈಬ್ಡ್ ಫೀ ದ ಕಂಟ್ರೋಲ್ ಆಫ್ ಡಿಸೈನ್. ಅಂದರೆ ಒಂದಿಷ್ಟು ಫೀಸ್ ಅನ್ನೋದು ಇರುತ್ತೆ, ಆ ಫೀಸ್ನ ಪೇ ಮಾಡಿಬಿಟ್ಟು ಫಾರ್ಮೇಟಲ್ಲಿ ನೀವು ಅಪ್ಲಿಕೇಶನ್ಸ್ ಕ್ಯಾನ್ ಬಿ ಮೇಡ್ ಒಂದಿಷ್ಟು ಇದಾವೆ, ಅವನ್ನೆಲ್ಲ ಮಾಡಿಬಿಟ್ಟು ನೀವು ಕ್ಯಾನ್ಸಲೇಷನ್ ಆದರೆ ಮಾಡ್ಬೋದಾಗಿರುತ್ತೆ. ಡಿಸೈನ್ ಆಸ್ ಆಲ್ರೆಡಿ ಬೀನ್ ರಿಜಿಸ್ಟರ್ಡ್ ಆಗಿತ್ತು ಅಂದರೆ ನೀವು ಅದನ್ನ ಕ್ಯಾನ್ಸಲೇಷನ್ ಮಾಡ್ಬೋದು. ಡಿಸೈನ್ ಆಸ್ ಬೀನ್ ಪಬ್ಲಿಷ್ಡ್ ಇನ್ ಇಂಡಿಯಾ ಆರ್ ಎಲ್ಸ್ವೇರ್ ಬಿಫೋರ್ ದ ಡೇಟ್ ಆಫ್ ರಿಜಿಸ್ಟ್ರೇಷನ್ಸ್. ನಿಮ್ಮ ಒಂದು ಡೇಟ್ಗೆ ಈಗ ನೀವು ನಾಳೆ ಮಾಡಿದ್ರೆ ಅದಕ್ಕೆ ಮುಂಚೆನೇ ಅವ್ರದ್ದು ಏನಾದರೂ ರಿಜಿಸ್ಟ್ರೇಷನ್ಸ್ ಆಗಿತ್ತಂದರೆ ಅವಾಗ ಕೂಡ ನೀವು ಅದನ್ನು ಕ್ಯಾನ್ಸಲ್ ಅಂದರೆ ಈ ಥರ ಇದನ್ನು ನಿಮ್ಮ ಕ್ಯಾನ್ಸಲೇಷನ್ಸ್ ಮಾಡ್ಬೋದಾಗಿರುತ್ತೆ. ಡಿಸೈನ್ ಈಸ್ ನೋವೆಲ್ ಆ್ಯಂಡ್ ಒರಿಜಿನಲ್. ಅಂದರೆ ಇದನ್ನು ಅದು ನಿಮಗೆ ಅದನ್ನು ನಾಟ್ ನೋವೆಲ್ ಆ್ಯಂಡ್ ಒರಿಜಿನಲ್ ಇದೆ, ಅದಕ್ಕೆ ನನಗೆ ಒರಿಜಿನಲ್ ಆಗಿರಲಿಲ್ಲ, ನಾವೆಲ್ ಆಗಿರಲಿಲ್ಲ ಅಂದರೆ ನಿಮ್ಮ ಒಂದು ಕ್ಯಾನ್ಸಲೇಷನ್ ಆದ್ರೆ ಆಗುತ್ತೆ, ಇಲ್ಲ ನೀವು ಕ್ಯಾನ್ಸಲೇಷನ್ ಮಾಡ್ಕೋಬೋದಾಗಿರುತ್ತೆ. ಓಕೆನಾ,
ನೆಕ್ಸ್ಟ್ ಅಪ್ಲಿಕೇಶನ್ಸ್ ಫಾರ್ಮ್ಸ್ ಎಷ್ಟಿದಾವೆ ನೋಡಿ, ತುಂಬ ಫಾರ್ಮ್ಸ್ ಇದಾವೆ. ಇಲ್ಲಿ ಒಂದಿಷ್ಟು ಫಾರ್ಮ್ಸ್ ಅದರ ಕೊಟ್ಟಿದ್ದೀವಿ ಮೇನ್ ಇಂಪಾರ್ಟೆಂಟ್ ಆಗಿ. ದೇರ್ ಆರ್ ಟೋಟಲ್ 20 ಫಾರ್ಮ್ಸ್ ಇದಾವೆ ಫಾರ್ ನಿಮಗೆ ಇಂಡಸ್ಟ್ರಿಯಲ್ ಡಿಸೈನ್ ಮಾಡೋಕ್ಕೆ. ಇಂಪಾರ್ಟೆಂಟ್ ಫಾರ್ಮ್ಸ್ ಅದರ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ಕೊಂಡು ಹೋಗ್ಬೋದು ಜಸ್ಟ್ ಒಂದ್ಸರಿ. ಫಾರ್ಮ್ಸ್ ಅವು ಯಾವ ಇಂಪಾರ್ಟೆಂಟ್ ಆಗಿರೋ ಮಾತ್ರ ನೋಡ್ಕೊಂಡೋಗಿ. ನಿಮಗೆ ರಿಜಿಸ್ಟ್ರೇಷನ್ಸ್ ಡಿಸೈನ್ ಬಂದು ಫಾರ್ಮ್ 1 ಅದಾಗಿರುತ್ತೆ. ನೆಕ್ಸ್ಟ್ ನಿಮಗೆ ರೀಸ್ಟೋರಿಂಗ್ ಫಾರ್ಮ್ಸ್ಗೆ ಡಿಸೈನ್ ಫಾರ್ಮ್ 4 ಆಗಿರುತ್ತೆ. ರೀಸ್ಟೋರಿಂಗ್ ಆಫ್ ಡಿಸೈನ್ಗೆ ಅನ್ನೋದು. ನೆಕ್ಸ್ಟ್ ರಿನ್ಯೂವಲ್ ಮಾಡ್ತೀನಿ ಅಂದರೆ ಫಾರ್ಮ್ 3 ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ಅವಲ್ಲಿ ಹೇಳಿದೆ ನಾನು ಫಾರ್ಮ್ 3 ಅಂದರೆ ಈ ಫಾರ್ಮ್ 8 ಅಂತ ಹೇಳಿದೆ ಕ್ಯಾನ್ಸಲೇಷನ್ ಮಾಡೋಕ್ಕೆ. ಈ ಥರ ತುಂಬ ಇದ್ದಾವೆ. ನೆಕ್ಸ್ಟ್ ನಿಮಗೆ ಒಂದು ಆಪೋಸಿಷನ್ಸ್ ಮಾಡೋಕ್ಕೆ ಅಂತ ಯಾವ್ದು ಬರುತ್ತೆ, ಫಾರ್ಮ್ 19 ಅಂತ ಬರುತ್ತೆ. ಆಮೇಲೆ ಸರ್ಟಿಫೈಡ್ ಕಾಪಿಗೆ ಫಾರ್ಮ್ 15 ಅಂತ ಬರುತ್ತೆ. ನೆಕ್ಸ್ಟ್ ನಿಮ್ಮದು ರೆಕ್ಟಿಫೈರ್ ಏನಾದರೂ ನಿಮ್ಮದು ಒಂದು ಲೈಕ್ ಯಾವುದೋ ಒಂದು ನಿಮ್ಮದು ಒಂದಿಷ್ಟು ಮಿಸ್ಟೇಕ್ ಆಗಿತ್ತು, ನಿಮ್ಮ ನೇಮ್ ತಪ್ಪಿತ್ತು ಸರ್ಟಿಫಿಕೇಟಲ್ಲಿ, ಆ ಥರ ಒಂದು ಫಾರ್ಮ್ಸ್ಗೆಲ್ಲ ಫಾರ್ಮ್ 17 ಅಂತ ಬರುತ್ತೆ. ಈ ಥರ ಒಂದಿಷ್ಟು ಮೆನ್ಷನ್ಸ್ ಇದ್ದಾವೆ, ಜಸ್ಟ್ ನೋಡಿಕೊಂಡು ಅದ್ರದ್ದು ನಾರ್ಮಲ್ ನೋಡಿ. ನಾರ್ಮಲ್ ಫೀ ಅಂದರೆ ನ್ಯಾಚುರಲ್ ಫೀಸು, ಸ್ಮಾಲ್ ಫೀಸು, ಆಮೇಲೆ ಲಾರ್ಜ್ ಎಂಟಿಟಿ ಅಂದರೆ ನೀವು ಒಬ್ಬರೇ ಅಂದರೆ ಎಷ್ಟೆಷ್ಟು ಫೀಸ್ ಇರುತ್ತೆ ಆ ಒಂದು ಫೀಸ್ ಕೂಡ ನೋಡ್ಕೊಂಡು ಹೋಗಿರಿ. ಈಗ ಅದ ಟೇಬಲ್ ಕೊಟ್ಟಿದೆ, ನೋಟ್ಸ್ ಎಲ್ಲ ಒಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿದ್ರೆ ಖಂಡಿತ ಸಿಗುತ್ತೆ. ನೆಕ್ಸ್ಟು ಕ್ಲಾಸಿಫಿಕೇಶನ್ ಆಫ್ ಇಂಡಸ್ಟ್ರಿಯಲ್ ಡಿಸೈನ್ ಅಂತ ನೋಡ್ತಾ ಹೋದರೆ ತುಂಬಾ ಇದೆ. ಟೋಟಲ್ ಆಗಿ 32 ಕ್ಲಾಸ್ ಇದ್ದಾವೆ. ಅದರಲ್ಲಿ 237 ಸಬ್ ಕ್ಲಾಸಸ್ ಇದ್ದಾವೆ. ಡಿಫ್ರೆಂಟ್ ಕ್ಲಾಸ್ ಇದು ಲ್ಯಾಕರ್ನೋ ಅಗ್ರಿಮೆಂಟ್ ಅಂತ 1960s ಈ ಒಂದು ವೆಬ್ಸೈಟ್ನ ನೀವು ನೋಡ್ಬೋದು. ಇದನ್ನೇನಕ್ಕೆ ಮಾಡ್ತಾರೆ ಅಂದರೆ ಗೂಡ್ಸ್ ಫಾರ್ ಇಂಡಸ್ಟ್ರಿಯಲ್ ಡಿಸೈನ್ ಆ್ಯಸ್ ವೆಲ್ ದ ಡಿಸೈನ್ ಸರ್ಚಸ್. ನಿಮಗೆ ಸರ್ಚ್ ಮಾಡೋಕ್ಕೆ ಅಂದರೆ ನಿಮಗೆ ಡಿಸೈನ್ ಸರ್ಚ್ ಮಾಡೋಕ್ಕೆ ಈಸಿ ಆಗುತ್ತೆ ಅನ್ನೋಕ್ಕೋಸ್ಕರ ಇದನ್ನ ನಿಮಗೆ ಕ್ಲಾಸಿಫಿಕೇಶನ್ಸ್ ಅಂದರೆ ಮಾಡಿದ್ದಾರೆ. ನೆಕ್ಸ್ಟು ನೀವು ಜಸ್ಟ್ ಸ್ವಲ್ಪ ನೋಡಿ. ಎಕ್ಸಾಂಪಲ್ ಒಂದು ಹೇಳ್ಬಿಡ್ತೀನಿ, ಅರ್ಥ ಆಗ್ಬಿಡುತ್ತೆ. ಈಗ ಕ್ಲಾಸ್ 1 ಇನ್ಕ್ಲೂಡ್ ಫುಡ್ ಸ್ಟಫ್ಸು ಫಾರ್ ವುಮೆನ್ ಬೀಯಿಂಗು, ಫುಡ್ ಸ್ಟಫ್ ಫಾರ್ ಅನಿಮಲ್ಸು ಆ್ಯಂಡ್ ಡಯಾಬಿಟಿಸ್ ಫುಡ್ಸ್ ಎಕ್ಸ್ಕ್ಲೂಡಿಂಗ್ ಪ್ಯಾಕೇಜ್, ಇವೆಲ್ಲ ಕ್ಲಾಸ್ 1 ಬರ್ತವೆ. ಈ ಥರ ನೆಕ್ಸ್ಟ್ ಈ ಥರ ಒಂದೊಂದು ಕ್ಲಾಸ್ 32 ಇದಾವೆ. ಒಂದೊಂದು ಕ್ಲಾಸಿಗೆ ಒಂದೊಂದು ಸಪ್ರೇಟಾಗಿ ಕ್ಯಾಟಗರಿ ಮಾಡ್ತಾ ಹೋಗಿ ಅದನ್ನು ನಿಮಗೆ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಓಕೆ, ಡಿಸೈನಲ್ಲಿ ನಿಮ್ಗೆ ಯಾವ ಒಂದು ಕ್ಲಾಸಸ್ ಬರ್ತೀರಂತ ಇದನ್ನು ನಿಮಗೆ ಓನ್ ನೋಟ್ಸಲ್ಲಿ ಏನು ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿ ಎಕ್ಸಾಮಲ್ಲಿ ಕೂಡ ಅಷ್ಟೇ, ಆಯಿತಾ. ನೆಕ್ಸ್ಟು ಡಿಸೈನ್ಸ್ ಆಫ್ ರಿಜಿಸ್ಟ್ರೇಷನ್ಸ್ ಟ್ರೆಂಡ್ಸ್ ಇನ್ ಇಂಡಿಯಾ. ನೋಡಿ, ನಿಮ್ಮ ಡಿಸೈನ್ಸ್ ರಿಜಿಸ್ಟ್ರೇಷನ್ಸ್ ಇಂಡಿಯಾದಲ್ಲಿ ಯಾವ ಥರ ಟ್ರೆಂಡ್ ಆಗಿದೆ ಅಂದರೆ ಜಸ್ಟ್ ಈ ಡೇಟಾ ಬಂದ್ಬಿಟ್ಟು 2010 2020 ಅಷ್ಟೇ, ಆಯಿತಾ. ಅದನ್ನೇ ಈಗ ನಮ್ಮ ಒಂದು ಸಿಲೆಬಸಲ್ಲಿ ಇರೋದು. ಇದನ್ನು ಬರೋದು ಕೂಡ ಮಾರ್ಕ್ಸ್ ಕೊಡ್ತಾರೆ, ಡೋಂಟ್ ವರಿ, ಆಯಿತಾ. ನಿಮಗೆ 2026 ಬರೀಬೇಕು ಅನ್ನೋಂತೇನಿಲ್ಲ. ಡ್ಯೂರಿಂಗ್ ದಿಸ್ ಪೀರಿಯಡ್ ಇನ್ಕ್ರೀಸ್ 88%. ಸ್ಟಾರ್ಟಿಂಗಲ್ಲಿ 88% ಇತ್ತು, ಆಮೇಲೆ 117, ಆಮೇಲೆ 32 ಈಸ್ ಅಬ್ಸರ್ವ್ಡ್ ಇಂದ. ನಿಮ್ಗೊಂದು ಈ ಒಂದು ಮ್ಯಾಪ್ ನೋಡ್ರೆ ಗೊತ್ತಾಗುತ್ತೆ ನೋಡಿ. ಅಂದರೆ ಎಷ್ಟು ಜನ ಫೈಲ್ ಮಾಡಿದ್ರು, ಆಮೇಲೆ ಎಕ್ಸಾಮಿನ್ ಮಾಡಿದ್ರು, ಆಮೇಲೆ ರಿಜಿಸ್ಟ್ರೇಷನ್ಸ್ ಅಷ್ಟಾಗಿದೆ ನೋಡಿ. 2010 ಏನಾಗಿದೆ ಅಂದರೆ ನಿಮಗೆ ಈ ಒಂದು ಮಾರ್ಕ್ ನೋಡ್ಕೊಂಡು ಅದು ನೋಡಿ. ಅಂದರೆ ನಿಮಗೆ ರಿಜಿಸ್ಟ್ರೇಷನ್ಸ್ ಆಗಿದ್ದು ಎಷ್ಟಾಗಿದೆ, 9,206. ಓಕೆನಾ. ನಿಮಗೆ ಎಕ್ಸಾಮಿನ್ಡ್ ಆಗಿದ್ದು ಬರೀ ಜಸ್ಟ್ 6,277. ಜಸ್ಟ್ ಫೈಲ್ ಮಾಡಿದ್ದು 7,500 ನೋಡಿ. ಫೈಲ್ ಮಾಡಿದ್ದೆ ಬರೀ 7,000, ಬಟ್ ನಮಗೆ ರಿಜಿಸ್ಟ್ರೇಷನ್ 9,206. ಅಂದರೆ ಇಲ್ಲಿ ನೋಡಿ ಈ ಥರ ಮಿಸ್ಟೇಕ್ ಕಾಣುತ್ತೆ, ಯಾಕಂದ್ರೆ ನೀವು ಫೈಲ್ ಮಾಡಿದ್ದೆ ಕಡಿಮೆ ಆದರೆ ರಿಜಿಸ್ಟ್ರೇಷನ್ ಜಾಸ್ತಿ ಆಗಿದೆ. ಆದರೆ ಬಟ್ ಇವಾಗ ಆ ಥರ ಆಗ್ತಿಲ್ಲ. ಓಕೆನಾ, ಇದಕ್ಕೆ ಏನು ಆನ್ಸರ್ ಅಂತ ನಿಮ್ಗೆ ಗೊತ್ತಾಯ್ತು ಅನ್ಕೋತೀನಿ. ಲೈಕ್ ನಿಮಗೆ ಇವಾಗ ನೋಡಿದ್ರೆ ಆ ಥರ ಇಲ್ಲ, ಯಾಕಂದರೆ ನಿಮಗೆ ಎಷ್ಟು ಫೈಲ್ ಮಾಡಿರ್ತೀರ ಅದಕ್ಕಿಂತ ಕಡಿಮೆ ಬರುತ್ತೆ ರಿಜಿಸ್ಟ್ರೇಷನ್ಸ್. ಬಟ್ ಸ್ಟಾರ್ಟಿಂಗಲ್ಲಿ ಏನಾಗಿತ್ತು, ನೀವು ಫೈಲ್ ಮಾಡಿದ್ದೆ ಕಡಿಮೆ, ರಿಜಿಸ್ಟ್ರೇಷನ್ ಜಾಸ್ತಿ ಆಗಿದೆ. ಓಕೆ, ಇದು ಸ್ಟಾರ್ಟಿಂಗಲ್ಲಿ ತುಂಬ ಮಿಸ್ಟೇಕ್ಸ್ ಆಗಿದೆ, ಅದು ಏನೋ ಅಂತ ಗೊತ್ತಿಲ್ಲ. ಬಟ್ ಈಗ 2019 ಮತ್ತು 20 ನೋಡ್ತಾ ಹೋದಾಗೆ ನಿಮಗೆ ಎಷ್ಟು ಫೈಲ್ ಮಾಡಿದೆ ಅದಕ್ಕಿಂತ ರಿಜಿಸ್ಟ್ರೇಷನ್ಸ್ ಅಷ್ಟೇ ಬಂದ, ಅಂದರೆ ಅದಕ್ಕಿಂತ ಕಡಿಮೆ, ಅಂದರೆ ಫೈಲ್ ಮಾಡೋಕ್ಕಿಂತ ರಿಜಿಸ್ಟ್ರೇಷನ್ಸ್ ಕಡಿಮೆ ಆಗುತ್ತೆ. ಯಾಕಂದರೆ ಒಂದಿಷ್ಟು ತಪ್ಪಿದೆ, ಮಿಸ್ಟೇಕ್ ಇದೆ, ಕ್ಯಾನ್ಸಲ್ ಮಾಡ್ತಾರೆ. ಓಕೆನಾ. ಓಕೆ, ಇದು ಒಂದು ಗ್ರಾಫ್ನ ಅನಲೈಸ್ ಮಾಡಿ ಫ್ರೀ ಇದ್ದಾಗ ನಾನು ಹೇಳ್ತಾ ಹೋಗ್ತೀನಿ. ಆಲ್ ದ ಪ್ಯಾರಾಮೀಟರ್ಸ್ ಗ್ರಾಫ್, ಅಂದರೆ ಈ ಗ್ರಾಫ್ನ ಎಕ್ಸ್ಪ್ಲೇನ್ ಮಾಡಿದರೆ ಏನೇನಾಗಿದೆ ಯಾವಾಗ ಅಂತ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಥ್ರೆಟೀಸ್ ಅಂತ ಹೇಳ್ತಾರೆ, ಅಂದರೆ WIPO ಅಂದರೆ ನೋಡಿ ಈ ಒಂದು ತುಂಬಾ ಇಂಪಾರ್ಟೆಂಟ್ ಇದು. WIPO ಆಸ್ ಪುಟ್ ಇನ್ ಪ್ಲೇಸ್ ಟು ಇಂಪಾರ್ಟೆಂಟ್ ಥ್ರೆಟೀಸ್ ಅದು ಇಂಟರ್ನ್ಯಾಷನಲ್ಸ್ಗೆ ಡೀಲಿಂಗ್ ವಿತ್ ದ ಸ್ಮೂತ್ ಫಂಕ್ಷನೇಟಿಂಗ್ ವೇರಿಯಸ್ ಆಸ್ಪೆಕ್ಟ್ಸ್ ಇಂಡಸ್ಟ್ರಿಯಲ್ ಡಿಸೈನ್. ಯಾವುದ್ಯಾವುದಪ್ಪ ಅಂದರೆ ಅದು ಇನ್ಫಾರ್ಮೇಷನ್ಸ್ ಬೇಕಾಗಿತ್ತು ಅಂದರೆ ಇವೆಲ್ಲ ವೆಬ್ಸೈಟ್ನ ಹೋಗಿ ಚೆಕ್ ಮಾಡ್ಕೊತ ಹೋಗಿ. ನಾನು ಜಸ್ಟ್ ಆಮೇಲೆ ಏನಿದೆ ಫೇಮಸ್ ಒಂದು ಕೇಸ್ ಅನ್ನೋದಿದೆ, ಆ ಒಂದು ಕೇಸ್ನ ನೋಡೋಣ. ಏನಪ್ಪ ಅಂದರೆ ಆಪಲ್ದು ಮತ್ತು ಸ್ಯಾಮ್ಸಂಗ್ದು ಒಂದು ಎಲೆಕ್ಟ್ರಾನಿಕ್ಸಲ್ಲಿ ಕಾಪಿ ಆಗಿಬಿಟ್ಟಿತ್ತು. ಯಾರು ಸ್ಯಾಮ್ಸಂಗ್ ಅವ್ರು ಕಾಪಿ ಮಾಡಿದ್ರು ಆಪಲ್ ಅವರು. ಇದೇ ಒಂದು ಫೇಮಸ್ ಕೇಸ್ ಆಯಿತಾ. ಇದು ಎಷ್ಟು ಅಮೌಂಟ್ ಅಂದರೆ ಮಿಲಿಯನ್ ಆಫ್ ಅಮೌಂಟು ಕಳ್ಕೊಂಡ್ರು ಆಮೇಲೆ ಸ್ಯಾಮ್ಸಂಗ್ ಅವರು ಅವ್ರಿಗೆ ಆಪಲ್ ಅವರು ಕೊಟ್ಟಿದ್ರು. ಏನಾಗಿತ್ತು ಅಂದರೆ ಇನ್ 2011 ಆಪಲ್ ಬಂದ್ಬಿಟ್ಟು ಒಂದು ಫೈಲ್ನ ಕೇಸ್, ಆಪಲ್ ಕಂಪ್ನಿ ಬಂದ್ಬಿಟ್ಟು ಫೈಲ್ ಕೇಸ್ ಅಗೇನೆಸ್ಟ್ ದ ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ನ ಅವರು ಕಾಪಿ ಮಾಡಿದ್ರಿಂದ ಒಂದು ಕೇಸ್ ಮಾಡಿದ್ರು ಯುನೈಟೆಡ್ ಸ್ಟೇಟ್ಸ್ ಒಂದು ಕೋರ್ಟಲ್ಲಿ US ಒಂದು ಅದು ನಾರ್ಥನ್ ಡಿಸ್ಟ್ರಿಕ್ಟ್ಸಲ್ಲಿ ಕ್ಯಾಲಿಫೋರ್ನಿಯಾ ಅಂತ. ಓಕೆನಾ. ಇಲ್ಲಿ ಏನಾಗಿದೆ, ಇನ್ಕ್ರೀಸ್ ಇನ್ ದೇರ್ ಡಿಸೈನ್ಸ್ ಆ್ಯಂಡ್ ಯುಟಿಲಿಟಿ ಪ್ಯಾಟರ್ನ್ಸ್ ಆಫ್ ದಿ ಯೂಸರ್ ಇಂಟರ್ಫೇಸ್ ಲೈಕ್ ಸ್ಕ್ರೀನ್ ಆ್ಯಪ್ ಗ್ರಿಡ್ ಆ್ಯಂಡ್ ಟಾಪ್ ಆಫ್ ದಿ ಜೂಮ್, ಇದೆಲ್ಲ ಕಾಪಿ ಮಾಡಿದ್ದಾರೆ ಸ್ಯಾಮ್ಸಂಗ್ ಅವರು ಅಂತ. ಇದು ಸ್ಯಾಮ್ಸಂಗ್ ಮೇಲೆ ಕೇಸ್ ಹಾಕಿದ್ರು. ಆಮೇಲೆ ಅದೇ ಮಾಡ್ತು ಎವಿಡೆನ್ಸ್ ಆಪಲ್ ಸಬ್ಮಿಟೆಡ್ ಸೈಡ್ ಬೈ ಸೈಡ್ ಇಮೇಜಸ್ ಕಂಪ್ಯಾರಿಸನ್ಸ್ ಆಫ್ ದಿ iPhone 3GS ಆ್ಯಂಡ್ i9 000 Galaxy S is
ಡೆಮಾನ್ಸ್ಟ್ರೇಟ್ ದ ಅಲೈನ್ಡ್ ಸಿಮಿಲಾರಿಟೀಸ್ ಇನ್ ದ ಬೋತ್ ಮಾಡಲ್. ಅವಾಗ ಏನು ಮಾಡಿದ್ರು ನಿಮಗೆ ಒಂದಿಷ್ಟು ಅಮೌಂಟ್ನ ಕೊಡಬೇಕಾಯ್ತು ಸ್ಯಾಮ್ಸಂಗು ಮತ್ತು ಆಪಲ್ ಅವ್ರಿಗೆ. ಓಕೆನಾ, ಈ ಥರ ಕಾಪಿ ಮಾಡೋದ್ರಿಂದ ನಿಮಗೆ ಅಮೌಂಟ್ ಕೂಡ ತಗೋಬೋದಾಗಿತ್ತು, ಯಾರು ಕೂಡ ಕಾಪಿ ಮಾಡಬಾರ್ದು ಅಂತ ಹೇಳ್ತಿರೋದು ಅಷ್ಟೇ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಈಗ ಇಷ್ಟವರೆಗೂ ಬರೀ ಡಿಸೈನ್ ಬಗ್ಗೆ ಹೇಳಿದ್ವಿ, ಈಗ ಜಿಯೋಗ್ರಫಿಕಲ್ ಇಂಡಕ್ಷನ್ಸ್ ಅಂತ. ಓಕೆನಾ, ಇದು ನಮ್ಮ ಒಂದು ಸೆಕೆಂಡ್ ಪಾರ್ಟ್. ಈ ಮಾಡಿಲ್ ಒಂದು ಪೂರ್ತಿ ಡಿಸೈನ್ ಬಗ್ಗೆ ಇದೆ, ಇನ್ನೊಂದು ಜಿಯೋಗ್ರಫಿಕಲ್ ಇಂಡಕ್ಷನ್ಸ್ ಇದೆ, ನೆಕ್ಸ್ಟ್ ನಿಮ್ಮದು ಕೇಸ್ ಸ್ಟಡೀಸ್ ಬಗ್ಗೆ ಇದೆ. ಓಕೆನಾ, ಜಿಯೋಗ್ರಫಿಕಲ್ ಇಂಡಕ್ಷನ್ಸ್ ಬಗ್ಗೆ ಸ್ಟಾರ್ಟ್ ಮಾಡೋಣ. ತುಂಬಾ ಇಂಪಾರ್ಟೆಂಟು ಮತ್ತು ಈಸಿಯಾಗಿರೋ ಟಾಪಿಕ್ ಅದಂದ್ರೆ ಜಿಯೋಗ್ರಫಿಕಲ್ ಇಂಡಕ್ಷನ್ಸ್ ಅಂತೆ. ಅಂದರೆ ಇನ್ ಎವ್ರಿ ಕಂಟ್ರಿ ಅಂತ ನೋಡಿ, ಇನ್ ಎವ್ರಿ ಕಂಟ್ರಿ ದೇರ್ ಆರ್ ಸರ್ಟೆನ್ ರೀಸನ್ಸ್ ಆರ್ ಫೇಮಸ್ ಫಾರ್ ದಿ ಟ್ರೆಡಿಷನಲ್ ನಾಲೆಡ್ಜ್ ಆರ್ ಹೆರಿಟೇಜ್ ಅಂಡ್ ವೇರಿಯಸ್ ಸೆಕ್ಟರ್ಸ್ ಸಚ್ ಆಸ್ ಅಗ್ರಿಕಲ್ಚರ್, ಫುಡ್, ಪ್ರಾಡಕ್ಟ್ಸ್, ಇದ್ರ ಬಗ್ಗೆ ಟೆಕ್ಸ್ಟೈಲ್ಸ್ ಇದೆಲ್ಲ ನಿಮ್ಮ ಒಂದು ಜಿಯೋಗ್ರಫಿ ತುಂಬಾ ಏನಾಗಿರುತ್ತೆ, ಒಂದು ಫೇಮಸ್ ಆಗಿರ್ತವೆ ಇದೆಲ್ಲ ಟ್ರೆಡಿಷನಲ್ ನಾಲೆಡ್ಜ್ ಬಗ್ಗೆ. ನಿಮಗೆ ಇದೆಲ್ಲ ಎಕ್ಸಾಂಪಲ್ ಎಲ್ಲ ಕೊಟ್ಟಿದ್ದಾರೆ, ನಿಮಗೆ ಇನ್ನೂ ಜಾಸ್ತಿ ಬೇಕಾದ್ರೂ ಓದ್ಬೋದು. ನಾನು ಡೈರೆಕ್ಟ್ ಮ್ಯಾಟ್ರ್ ಬರ್ತೀನಿ, ಏನಪ್ಪ ಅಂದರೆ ಇದನ್ನು ನಿಮಗೆ ಫ್ರೀ ಇದ್ದಾಗ ಓದ್ಕೊಳ್ಳಿ, ಯಾಕಂದ್ರೆ ನಿಮಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕೆ. ಅಂದರೆ ಜಿ ಎ ಏನು ಮಾಡ್ತಂದ್ರೆ ಡಿಫಿನೇಷನ್ಸ್ ಕೇಳ್ತಾರೆ, ಜಿ ಎ ಅಂತಂದರೆ ಆ ಥರ ಕೇಳಿದಾಗ ಏನು ಮಾಡುತ್ತಂದರೆ ಸೈನ್ಸ್ ವಿಚ್ ಕ್ಯಾನ್ ಬಿ ಯೂಸ್ ಪರ್ಟಿಕ್ಯುಲರ್ ಬಿಲಾಂಗ್ ಟು ದ ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಲೊಕೇಶನ್ಸ್ ಆರ್ ರೀಸನ್ ಇಸ್ ಪೋಸಸ್ ಕ್ವಾಲಿಟಿ ಆಫ್ ಆರ್ ರೆಪ್ಯುಟೇಷನ್ಸ್ ಆಫ್ ಅಸೋಸಿಯೇಷನ್ ವಿತ್ ದ ರೀಸನ್. ಅಂದರೆ ಒಂದು ರೀಸನಲ್ಲಿ ನಿಮ್ಗೆ ಏನಾದರೂ ಬೆಳೀತಿದೆ ಅದು ನಿಮ್ಮ ಒಂದು ಪರ್ಟಿಕ್ಯುಲರ್ ಅದು ನಿಮಗೆ ಆಗಿರುತ್ತೆ. ಎಕ್ಸಾಂಪಲ್ ನಿಮಗೆ ಡಾರ್ಜಿಲಿಂಗ್ ಟೀಗೆ ನಿಮಗೆ ಪೇಟೆಂಟ್ ಸಿಕ್ತು ನಮಗೆ, ಅಂದರೆ ಡಾರ್ಜಿಲಿಂಗ್ ಟೀ ಅನ್ನೋದು ನಮಗೆ ಸ್ಟಾರ್ಟಿಂಗ್ ನಮಗೆ ಸಿಕ್ತು, ಅದು ನಮ್ಮದರಲ್ಲೇ ಜಿಯೋಗ್ರಫಿಕ್ ಇಂಡಕ್ಷನ್ಸ್ ನಮಗೆ ಪೇಟೆಂಟ್ ಸಿಕ್ತು. ಅದು ಫಸ್ಟ್ ನಮ್ಮ ಇಂಡಿಯಾದಲ್ಲೇ ಸಿಕ್ಕಿರುವಂಥ ಅದು 2004 ಸಿಕ್ತು ಅನ್ಸುತ್ತೆ, ಅದ್ರ ಬಗ್ಗೆ ಇದು ನೆಕ್ಸ್ಟ್ ಇದೆ ಹೇಳ್ತಾ ಹೋಗಿ. ಆ ಥರ ಒಂದು ನಮ್ಮ ಇಂಡಿಯಾದಲ್ಲಿ ಮಾತ್ರ ಆ ಥರ ಒಂದು ಇದ್ರೆ ರೀಸನಲ್ಲಿ ಬೆಳೀತದೆ, ಅದನ್ನು ನಮಗೆ ಜಿಯೋಗ್ರಫಿಕ್ ಇಂಡಿಯಾ ನಮಗೆ ಮಾತ್ರ ಬೀಳುತ್ತೆ ಅಂತ ಹೇಳಿದೆ. ಇನ್ ದೇರ್ ಇಸ್ ಸ್ಟ್ರಾಂಗ್ ಲಿಂಕ್ ಬಿಟ್ವೀನ್ ದ ಪ್ರಾಡಕ್ಟ್ಸ್ ಆ್ಯಂಡ್ ಇಟ್ಸ್ ಒರಿಜಿನಲ್ ಪ್ಲೇಸ್ ಆರ್ ಪ್ರೊಡಕ್ಷನ್ಸ್. ಓಕೆನಾ, ನೆಕ್ಸ್ಟ್ ನಮ್ದು ಇದರಲ್ಲಿ ಆ್ಯಕ್ಟ್ಸ್, ಲಾ ಆ್ಯಂಡ್ ರೂಲ್ಸ್ ಆಫ್ ಪರ್ಟೇನಿಂಗ್ಸ್ ಟು ಜಿ ಐ. ಅಂದರೆ ಇನ್ ಇಂಡಿಯಾ ಜಿಯೋಗ್ರಫಿಕಲ್ ಇಂಡಕ್ಷನ್ಸ್ ಅಂದರೆ ಜಿ ಅಂತ ಕರಿತಾ ಹೋಗ್ತೀನಿ ನಾನು ಇನ್ಮಿಂದ. ಜಿ ಎ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ 2003 ಬಂತು, ಅದು ಆ್ಯಂಡ್ ಈಸ್ ಗವರ್ನ್ಡ್ ಅಂಡರ್ ದ ಜಿಯೋಗ್ರಫಿಕಲ್ ಇಂಡಕ್ಷನ್ಸ್ ಆ್ಯಂಡ್ ಗೂಡ್ಸ್ ಅಂತ ಈ ಒಂದು ರಿಜಿಸ್ಟ್ರೇಷನ್ಸ್ ಮತ್ತು ಪ್ರೊಟೆಕ್ಷನ್ಸ್ ಆ ಒಂದು ಆ್ಯಕ್ಟಲ್ಲಿ ಬಂದ್ಬಿಡ್ತು. ಅದು ಆ ಒಂದು ಆ್ಯಕ್ಟ್ ನಂಬರ್ ಬಂದ್ಬಿಟ್ಟು 1999 ಅಂತ, ಆ್ಯಂಡ್ ಅಂದ್ರೆ 1999 ಅಂತ. ಆ್ಯಂಡ್ ಜಿಯೋಗ್ರಫಿಕಲ್ ಇಂಡಕ್ಷನ್ಸ್ ಆಫ್ ಗೂಡ್ಸ್ ಅಂತಂದರೆ ಇದು ರಿಜಿಸ್ಟ್ರೇಷನ್ಸ್ ಆ್ಯಂಡ್ ಪ್ರೊಟೆಕ್ಷನ್ ಸಿ ಎಮ್ ಎ, ಬಟ್ ಆದರೆ ಇದರ ರೂಲ್ಸ್ ಬಂದ್ಬಿಟ್ಟು 2002 ಅಂತ. ಇದರಲ್ಲಿ ಒಂದು ಆ್ಯಕ್ಟ್ಸ್ ಲಾಸ್ ಇದ್ರ ಬಗ್ಗೆ ಆದರೆ ಇದೆ ಜಿಯೋಗ್ರಫಿಕಲ್ ಬಗ್ಗೆ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟು ಓನರ್ಶಿಪ್ ಆಫ್ ಜಿ ಐ. ನಿಮಗೆ ಓನರ್ಶಿಪ್ ಇಂದ ಏನೇನು ಸಿಗುತ್ತೆ ಅಂತಂದರೆ ನೀವು ಸಿಂಗಲ್ ಅಂದರೆ ನೀವೇ ಏನು ಬೇಕಾದ್ರೂ ಮಾಡ್ಬೋದು. ಲೈಕ್ ಅಂದರೆ ಓನರ್ಶಿಪ್ಪು ಅಂದರೆ ಇದರಲ್ಲಿ ಏನಂದರೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಓನರ್ಶಿಪ್ ಆರ್ ಹೋಲ್ಡರ್ಸ್ ಆಫ್ ಜಿ ಐ ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೋತೀರ ಅಂದರೆ ಇದು ಪ್ರೊಡ್ಯೂಸರ್ಸ್ ಆರ್ ಆಸ್ ಎ ಗ್ರೂಪ್ ಆರ್ ಅಸೋಸಿಯೇಷನ್ಸ್ ಆರ್ ಕೋಆಪರೇಟಿವ್ ಸೊಸೈಟಿ ಆರ್ ಅಸೋಸಿಯೇಷನ್ಸ್ ಆರ್ ಸರ್ಟೆನ್ ಕೇಸಸ್ ಆಫ್ ಗೌರ್ಮೆಂಟ್. ಅಂದರೆ ಇದು ಸಿಂಗಲ್ ಆಗಿ ಮಾಡೋಕ್ಕಾಗಲ್ಲ. ಓಕೆನಾ, ಅಂದರೆ ನೀವು ಒಬ್ಬೊಬ್ಬರ ಹೆಸರಲ್ಲಿ ಈಗ ಡಿಸೈನ್ ಆದರೆ ಇದು ನಾನು ಮಾಡಿದ್ದು ಅಂತ ಮಾಡ್ಕೊಳ್ತೀವಿ, ಇದ್ರಲ್ಲಿ ಹಂಗಲ್ಲ ಕಂಪ್ಲೀಟ್. ಯಾಕಂದರೆ ಒಂದು ರೀಸನಲ್ ಇರೋದ್ರಿಂದ ನೀವು ಒಂದು ಗ್ರೂಪು ಇಲ್ಲ ಒಂದು ಅಸೋಸಿಯೇಷನ್ಸ್ ಈ ಥರ ಇದು ಇಷ್ಟು ನಮ್ಮದು ಅಂತ ಸೇರಿಕೊಂಡು ಒಂದು ನಿಮ್ಮ ಓನರ್ಶಿಪ್ ಆದರೆ ತೊಗೋಬೇಕಾಗಿರುತ್ತೆ. ಓಕೆ, ಜಿ ಐಲಿ. ನೆಕ್ಸ್ಟ್ ಬಂದ್ಬಿಟ್ಟು ರೈಟ್ಸ್ ಗ್ರಾಂಟೆಡ್ ಟು ದ ಹೋಲ್ಡರ್ಸ್. ಅಂದರೆ ಏನೇನು ರೈಟ್ ಸಿಗುತ್ತೆ ನಮಗೆ ಈ ಒಂದು ಗ್ರಾಂಟೆಡ್ ಆದಮೇಲೆ ಹೋಲ್ಡರ್ಸ್ಗೆ. ಅಂದರೆ ನೋಡಿ 4 ಪಾಯಿಂಟ್ಸ್ ಬರಲಿ, ನಾನು ಹೇಳೋಣ ಬರ್ತಾ ಹೋದ್ರೆ ನಿಮ್ಗೆ ಸಾಕಾಗುತ್ತೆ. ಜಸ್ಟ್ ಪಾಯಿಂಟ್ಸ್ ನಿಮ್ಗೆ ಓನ್ ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿ, ಯಾಕಂದ್ರೆ ನೀವು ಅಲ್ಲಿ ಇದ್ದಂಗೆ ಬರೀಬೇಕಂತಿಲ್ಲ. ಅಂದರೆ ಫಸ್ಟ್ನೇ ಪಾಯಿಂಟ್ಸ್ ಬಂದ್ಬಿಟ್ಟು ರೈಟ್ ಟು ಗ್ರಾಂಟ್ ದ ಲೈಸೆನ್ಸ್ ಟು ಅದರ್ಸ್. ಅಂದರೆ ಹೋಲ್ಡರ್ಸ್ ಆಸ್ ರೈಟ್ಸ್ ಗಿಫ್ಟ್, ಅಂದರೆ ಇದನ್ನ ನೀವು ಬೇರೆ ಗಿಫ್ಟ್ ಮಾಡ್ಬೋದು, ಸೆಲ್ ಮಾಡ್ಬೋದು, ಟ್ರಾನ್ಸ್ಫರ್ ಮಾಡ್ಬೋದು. ಲೈಸೆನ್ಸ್ ನೀವು ಮಾರ್ಟೇಜ್ ಆರ್ ಎಂಟರ್ ಇನ್ ಟು ದ ಎನಿ ಅದರ್ ಅರೇಂಜ್ಮೆಂಟ್ ಆರ್ ಕನ್ಸಿಡರೇಷನ್ಸ್ ರಿಗಾರ್ಡಿಂಗ್ ದಿ ಪ್ರಾಡಕ್ಟ್ಸ್. ಓಕೆನಾ, ಇದು ನಿಮಗೆ ಒಂದು ಎಲ್ಲ ನಿಮಗೆ ಇರೋದ್ರಿಂದ ನೀವು ಏನು ಬೇಕಾದ್ರೂ ಮಾಡ್ಬೋದು. ಅಂದರೆ ಬೇರೆಗೆ ಗಿಫ್ಟ್ ಮಾಡ್ಬೋದು, ಸೆಲ್ ಮಾಡ್ಬೋದು. ಆಮೇಲೆ ರೈಟ್ ಟು ಏನಾದರೆ ನಿಮ್ಮ ವಿತೌಟ್ ನಿಮ್ಮ ಪರ್ಮಿಷನ್ಸ್ ಇಲ್ಲದೇ ಅವ್ನು ಯಾರೋ ಬೇರೆ ಯೂಸ್ ಮಾಡ್ತಿದ್ದಾನೆ ಅವ್ರಿಗೆ ನೀವು ಮೊಕದ್ದಮೆ ಅಂತ ಇನ್ಫ್ರಿಜ್ಮೆಂಟ್ ಕೇಸ್ ಹಾಕ್ಬೋದಾಗಿರುತ್ತೆ. ರೈಟ್ ಟು ಎಕ್ಸ್ಪ್ಲೋರ್ ದ ಹೋಲ್ಡರ್ಸ್ ಏನಾದರೂ ನಿಮಗೆ ನಿಮಗೆ ಏನೋ ಇಲ್ಲ ನಿಮಗೆ ಎಕ್ಸ್ಪೋಸ್ ಮಾಡ್ತಿದ್ರೆ ಅವನಿಗೆ ನೀವು ಅವನ ಮೇಲೆ ನೀವು ಜಿ ಐ ಅಂತ ಒಂದು ರಿಜಿಸ್ಟ್ರೇಷನ್ ಹಾಕಿ ಅವ್ನು ಕೂಡ ಎಕ್ಸ್ಪ್ಲೋರ್ ಮಾಡಬಾರ್ದು. ನೆಕ್ಸ್ಟ್ ರೈಟ್ ಟು ಗೆಟ್ ರಿಲೀಫ್ಸ್. ಇದರಿಂದ ನಿಮ್ಗೆ ಏನಾಗುತ್ತೆ, ವೈಲೆನ್ಸ್ನ ನೀವು ಕಡಿಮೆ ಮಾಡ್ಬೋದು. ಯಾಕಂದರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಆಗಿರೋದು ನಿಮ್ಮ ಒಂದು ಪ್ರಾಪರ್ಟೀಸ್ ನೀವು ಕಂಪ್ಲೀಟ್ ನಿಮ್ಮ ಆಥರೈಸೇಷನ್ಸ್ ಆಗಿರುತ್ತೆ. ಇದರಿಂದ ರಿಲೀಫ್ ಸಿಗುತ್ತೆ ನಿಮಗೆ. ಯಾಕಂದರೆ ಯಾರೋ ಒಬ್ರು ವೈಲೇಷನ್ಸ್ ಮಾಡ್ತಿದ್ರೆ ಅವರಿಂದ ನಿಮಗೆ ಏನಾದರೂ ಈಗ ಲೈಕ್ ಹೇಳ್ತೀನಿ ನೋಡಿ, ಈಗ ಯಾವುದಪ್ಪ ಅಂದರೆ ಯು ಎಸ್ ಅವರು ಕೂಡ ಇದೇ ಥರ ಒಂದು ನಮ್ಮದಲ್ಲಿ ಇರೋದನ್ನ ಅವರು ತಾವು ಬೆಳೆದ್ಬಿಟ್ಟಿದ್ದು ನಮ್ಮದು ಅಂತ ಹೇಳ್ತಾರೆ. ಆ ಟೈಮಲ್ಲಿ ನಾವು ಕೇಸ್ ಹಾಕಿದ್ಮೇಲೆ ಅದೇನು ಇಷ್ಟೋರ್ಗೆ ಏನೇನು ಅಮೌಂಟ್ ಅವ್ರು ಮಾಡಿದ್ರು ಅಮೌಂಟ್ನೆಲ್ಲ ನಮಗೆ ಕೊಡಬೇಕಾಗುತ್ತೆ. ಯಾಕಂದರೆ ಇದರಿಂದ ನಿಮಗೆ ರಿಲೀಫ್ ಸಿಗುತ್ತೆ. ಅಂದರೆ ನಿಮ್ಮ ಹೆಸರು ನಿಮ್ಮ ರಿಜಿಸ್ಟ್ರೇಷನ್ಸ್ ಆಗಿತ್ತು ಅಂದರೆ ಅದು ಬೇರೆ ಯೂಸ್ ಮಾಡ್ತಿದ್ರು ಕೂಡ ಅಮೌಂಟ್ನ ತಿರ್ಗಾ ಅವರು ನಾವು ಕಂಡು ಹಿಡಿದ್ವಿ ಅಂದರೆ ಅವ್ರು ನಮಗೆ ಅಮೌಂಟ್ನ ಪೇ ಮಾಡಬೇಕಾಗಿರುತ್ತೆ. ಓಕೆನಾ, ರಿಜಿಸ್ಟರ್ಡ್ ಜಿ ಐ ಇನ್ ಇಂಡಿಯಾ ಅಂದರೆ ಜಿಯೋಗ್ರಫಿಕಲ್ ಪ್ರಾಡಕ್ಟ್ ಅಂದರೆ ಗ್ರಾಫಿಕಲ್ ಇಂಡಕ್ಷನ್ ಅಂದರೆ ಒಂದು ಬಂದ್ಬಿಟ್ಟು ಏನು ಇಂಡಿಯಾದಲ್ಲಿ ಆಯ್ತು ಅಂದರೆ ಜಿ ಐ ಪ್ರಾಡಕ್ಟ್ಸ್ ರಿಜಿಸ್ಟರ್ಡ್ ಇನ್ ಇಂಡಿಯಾ ಬಿಲಾಂಗ್ ಟು ದ ಡೊಮೈನ್ಸ್ ಆಫ್ ದಿ ಹ್ಯಾಂಡ್ ಕ್ರಾಫ್ಟ್ಸ್ ಆ್ಯಂಡ್ ಅಗ್ರಿಕಲ್ಚರ್,
foodstuffs, alcoholic beverages, etc. ಫಸ್ಟ್ ಜಿ ಐ ವಾಸ್ ಟ್ಯಾಗ್ಡ್ ಗ್ರಾಂಟೆಡ್ ಇನ್ 2004 ಅಲ್ಲಿ ಅದ್ಯಾವುದಪ್ಪ ಅಂದ್ರೆ ಡಾರ್ಜಿಲಿಂಗ್ ಟೀಗೆ ಬಂತು. ಆ್ಯಂಡ್ ಲೇಟೆಸ್ಟ್ ಬೀಂಗ್ ಕಾಶ್ಮೀರ್ ಸ್ಯಾಫ್ರೋನ್ ಆ್ಯಂಡ್ ಮಣಿಪುರ್ ಬ್ಲ್ಯಾಕ್ ರೈಸ್ ಚಾಕೋ ಇನ್ ಮೇ 2020 ಬಂತು. ಡಾರ್ಜಿಲಿಂಗ್ ಟೀಗೆ ನಮಗೆ ಫಸ್ಟ್ ಗ್ರಾಂಟೆಡ್ ಆಗಿರುವಂಥದ್ದು ಜಿ ಐ ಅಲ್ಲಿ ಯಾವ್ದು ಬಂತು 2004 ಅಲ್ಲಿ ಡಾರ್ಜಿಲಿಂಗ್ ಟೀಗೆ. ಓಕೆನಾ. ನೆಕ್ಸ್ಟ್ ಟೋಟಲ್ 370 ಜಿ ಐ ಹ್ಯಾವ್ ಬಿನ್ ರಿಜಿಸ್ಟರ್ಡ್ ಇನ್ ಇಂಡಿಯಾ. ಇಟ್ ಮೇ ಬಿ ಇದು ಎಷ್ಟು ಟೋಟಲ್ ನಮಗೆ ಇಲ್ಲಿವರೆಗೂ 370 ಜಿ ಐ ರಿಜಿಸ್ಟರ್ ಆಗಿದ್ದಾವೆ ಟಿಲ್ 2020 ಆಯ್ತಾ. ಇದನ್ನೇ ಬರೀರಿ ನೀವು, ಇದೇ ಡೇಟಾನ ಯೂಸ್ ಮಾಡ್ಕೊಂಡು ಬರೀರಿ, ಅಲ್ಲಿ ಬೇಕಾದ್ರೆ ಸಿಗುತ್ತೆ. ನಿಯರ್ಲಿ 58% ಆಫ್ ದಿಸ್ ಬಿಲಾಂಗ್ ಟು ಹ್ಯಾಂಡ್ಕ್ರಾಫ್ಟ್ಸ್ ಫಾಲೋಡ್ ಅಗ್ರಿಕಲ್ಚರ್, 38% ಅದರ್ ಕ್ಯಾಟಗರೀಸ್ ಬಿಲಾಂಗ್ ಟು ಫುಡ್ ಸ್ಟಫ್ಸ್, ಮ್ಯಾನುಫ್ಯಾಕ್ಚರಿಂಗ್ಸ್ ಆ್ಯಂಡ್ ನ್ಯಾಚುರಲ್ ಗುಡ್ಸ್. ನೆಕ್ಸ್ಟ್ ನಿಮ್ಮದು ಇನ್ ದ ಹ್ಯಾಂಡಿಕ್ರಾಫ್ಟ್ ಕ್ಯಾಟಗರೀಸ್ ಅಂತ ಬಂದರೆ ತಮಿಳ್ನಾಡು ಹೋಲ್ಡ್ಸ್ ಮ್ಯಾಕ್ಸಿಮಮ್ ನಂಬರ್ 21 ಇದಾವೆ ಜಿ ಎ ಅಂತಂದರೆ. ಆಮೇಲೆ ಉತ್ತರ ಪ್ರದೇಶ ಬಂದ್ಬಿಟ್ಟು 20 ಇದೆ ಆ್ಯಂಡ್ ಕರ್ನಾಟಕ ಬಂದ್ಬಿಟ್ಟು 19 ಇದಾವೆ. ನೋಡಿ ನೀವು ಅದನ್ನೇ ಯಾವುದು ಜಿ ಎ ಡಾರ್ಜಿಲಿಂಗ್ ಟೀ ಮತ್ತು ಅದ್ರ ಟೈಪ್ ಅಗ್ರಿಕಲ್ಚರ್ ಅದು ಯಾವ ಸ್ಟೇಟು, ವೆಸ್ಟ್ ಬೆಂಗಾಲು. ಒಂದಿಷ್ಟು ಇದಾವೆ, ಓದ್ಕೊಳ್ಳಿ. ಮೈಸೂರು ಸಿಲ್ಕ್ ಅನ್ನೋದು ನಮ್ಮ ಒಂದು ಹ್ಯಾಂಡಿಕ್ರಾಫ್ಟ್ ಇದೆ, ಒಂದು ಹ್ಯಾಂಡಿಕ್ರಾಫ್ಟ್ ಟೈಪ್ ಆಗಿರುತ್ತೆ. ಇದು ಕರ್ನಾಟಕ ಇದೆ. ಓಕೆನಾ. ಈ ಥರ ತುಂಬ ಇದಾವೆ, ಲೈಕ್ ನೀವು ನೋಡ್ತಾ ಹೋಗ್ಬೋದಂಗೆ ಈ ಥರದ್ದು ಏನೇನು ಜಿ ಐ ಎಲ್ಲಿ ಸಿಕ್ತು. ಆಮೇಲೆ ಬಾಸ್ಮತಿ ರೈಸ್ ಇದು ಅಗ್ರಿಕಲ್ಚರ್, ಇದು ಇಂಡಿಯಾದ್ದೇ. ಓಕೆನಾ. ಈ ಥರ ಒಂದು ರಿಜಿಸ್ಟ್ರೇಷನ್ಸ್ ಆಗಿದ್ರೆ ಇವೆಲ್ಲ ಒಂದು ಫುಲ್ ಪಾಪ್ಯುಲರ್ ಇವೆಲ್ಲ ಜಾಸ್ತಿ. ಓಕೆನಾ. ರಿಜಿಸ್ಟ್ರೇಷನ್ಸ್ ಆಗಿ ಇಂಡಿಯಾದಲ್ಲಿ ಜಿ ಎದು. ನೆಕ್ಸ್ಟು ಐಡೆಂಟಿಫಿಕೇಶನ್ಸ್ ಆಫ್ ರಿಜಿಸ್ಟರ್ಡ್ ಜಿ ಎ ಯಾವ ಥರ ಐಡೆಂಟಿಫೈ ಮಾಡ್ತಾರೆ ಅಂತಂದರೆ, ರಿಜಿಸ್ಟ್ರೇಷನ್ ಜಿ ಎ ಪ್ಲಾಂಟ್ಸ್ ಆರ್ ಗ್ರಾಂಟೆಡ್ ಐ ಟ್ಯಾಗ್, ಅಂದರೆ ನಿಮ್ಗೆ ಒಂದು ಗ್ರಾಂಟೆಡ್ ಆಗಿರೋ ಟ್ಯಾಗ್ ಆಗಿರುತ್ತಲ್ಲ, ಆ ಟ್ಯಾಗ್ ಯೂಸ್ ಮಾಡೋದ್ರಿಂದ ಓಕೆ ಇದು ನಮ್ಮದೇ ಅಂತ ನೀವು ಐಡೆಂಟಿಫಿಕೇಶನ್ಸ್ ಮಾಡ್ಬೋದಾಗಿರುತ್ತೆ ರಿಜಿಸ್ಟರ್ಡ್ ಜಿ ಎಗೆ. ನಾನ್ ರಿಜಿಸ್ಟರ್ಡ್ ಜಿ ಎ ಪ್ರೊಡ್ಯೂಸ್ ಕೆನಾಟ್ ಯೂಸ್ ಎಕ್ಸ್ಪ್ಲೋರ್ಸ್ ದಿಸ್ ಟ್ಯಾಗ್. ಇದು ಈ ಥರದ ಟ್ಯಾಗ್ನ ಬೇರೆ ಅಂದರೆ ನಾನ್ ರಿಜಿಸ್ಟರ್ ಯೂಸ್ ಮಾಡೋಂತಿಲ್ಲ. ಅಕಸ್ಮಾತ್ ಯೂಸ್ ಮಾಡಿದ್ರು ಕೂಡ ಅವ್ರ ಮೇಲೆ ನಿಮಗೆ ಏನಾದರೂ ನೀವು ಇನ್ಫ್ರಿಜ್ಮೆಂಟ್ ಕೇಸ್ ಅದು ಹಾಕ್ಬೋದಾಗಿರೋದು. ಓಕೆನಾ. ಈ ಥರ ಟ್ಯಾಗ್ ಯೂಸ್ ಮಾಡೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ಇದು ಜೆನ್ಯೂನ್ ಪ್ರಾಡಕ್ಟು, ಇದು ಒರಿಜಿನಲ್ಲು ಅಂತ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಈ ಥರ ಐಡೆಂಟಿಫಿಕೇಶನ್ಸ್ ಆಫ್ ರಿಜಿಸ್ಟ್ರೇಷನ್ಸ್ ಏನು ಅದು ಆಗುತ್ತೆ ಹೋಗುತ್ತೆ. ನೋಟ್ಸಲ್ಲಿ ಬರೀತಾ ಹೋಗಿ ನಿಮ್ಗೆ, ಯಾಕಂದರೆ ಇದೆಲ್ಲ ಫುಲ್ ಕಾಮನ್ ನಾರ್ಮಲ್ ಲ್ಯಾಂಗ್ವೇಜಲ್ಲಿ ಇದೆ. ಇನ್ ಇಂಡಿಯಾ ಜಿ ಐ ಟ್ಯಾಗ್ಸ್ ಆರ್ ಇಶ್ಯೂಡ್ ಬೈ ದ ಜಿಯೋಗ್ರಫಿಕಲ್ ಇಂಡಸ್ಟ್ರಿಯಲ್ ರಿಜಿಸ್ಟ್ರೇಷನ್ಸ್ ಅಂಡರ್ ದ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ಸ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಅಂದರೆ ಡಿ ಪಿ ಐ ಟಿ ಮಿನಿಸ್ಟ್ರಿ ಕಾಮನ್ಸ್ ಇಂಡಸ್ಟ್ರಿ ಅಂತ ಕರಿತೀವಿ. ಈ ಥರ ಮತ್ತು ಇದನ್ನು ಎಲ್ಲಿ ಮಾಡ್ತೀವಿ ಜಿಯೋಗ್ರಫಿಕಲ್ ಇಂಡಸ್ಟ್ರಿ ಅಂತ ನೋಡಿ, ನಾವು ಕೋಲ್ಕತ್ತಾದಲ್ಲಿ ನಾವು ಏನು ಮಾಡ್ತೀವಿ, ಡಿಸೈನ್ ಆದರೆ ರಿಜಿಸ್ಟ್ರೇಷನ್ ಮಾಡ್ತೀವಿ. ಈಗ ನಮ್ಮದು ಜಿ ಎನ್ ಎಲ್ಲಿ ರಿಜಿಸ್ಟ್ರೇಷನ್ ಮಾಡ್ತೀವಿ ಅಂದರೆ ಹೆಡ್ ಆಫ್ ಜಿ ಐ ರಿಜಿಸ್ಟ್ರೇಷನ್ ಆರ್ ಜಿಯೋಗ್ರಫಿಕಲ್ ಇಂಡಕ್ಷನ್ಸ್ ರಿಜಿಸ್ಟ್ರಿ, ಇಂಟೆಲೆಕ್ಚುವಲ್ ಪ್ರಾಪರ್ಟೀಸ್ ಆಫೀಸ್, ಬಿಲ್ಡಿಂಗ್, ಇಂಡಸ್ಟ್ರಿಯಲ್ ಎಸ್ಟೇಟ್ಸ್, ಜಿ ಎಸ್ ಟಿ ರೋಡ್. ಅದು ಬಂದ್ಬಿಟ್ಟು ಚೆನ್ನೈಲಿ ಆಯ್ತಾ. ಓಕೆ, ಇದು ನಾವು ಚೆನ್ನೈಲಾದರೆ ಮಾಡ್ತಾ ಹೋಗ್ತೀವಿ. ಓಕೆನಾ. ಇಷ್ಟು ಆದಮೇಲೆ ನಿಮಗೆ ನೆಕ್ಸ್ಟ್ like GI registered products can grown or produced in any part of the world using standard laid ಡೌನ್ ಬೈ ದ ಜಿ ಐ ರಿಜಿಸ್ಟ್ರಿ. ಅಂದರೆ ಎಕ್ಸಾಂಪಲ್ ನಿಮ್ಗೆ ಹೆಂಗೆ ಅಂತ ಹೇಳ್ಬಿಡ್ತೀನಿ, ನೆಕ್ಸ್ಟ್ ಮಾಡ್ತೀನಿ. ಈಗ ನಾವು ಡಾರ್ಜಿಲಿಂಗ್ ಟೀನ ಬೆಳಿತೀವಿ, ಅದು ಡಾರ್ಜಿಲಿಂಗ್ ಟೀನೇ. ಈಗ ಇಲ್ಲಂದ್ರೆ ನಾವು ಮೈಸೂರು ಸಿಲ್ಕ್ ಅಂತ ಕರಿತೀವಿ. ಮೈಸೂರು ಸಿಲ್ಕ್ನ ಮೈಸೂರು ಸಿಲ್ಕಲ್ಲೇ ಬೆಳೆದ್ರೆ ಮೈಸೂರು ಸಿಲ್ಕ್. ಬೇರೆ ಕಡೆ ಬೆಳಿಬೋದು, ಬಟ್ ಅದು ಮೈಸೂರು ಸಿಲ್ಕ್ ಅಂತ ಹಾಕೊಳ್ಳೋಂತಿಲ್ಲ. ಯಾಕಂದ್ರೆ ಮೈಸೂರು ಸಿಲ್ಕ್ ಅಲ್ಲಿ ಬರ್ತಾರೆ ಮೈಸೂರು ಸಿಲ್ಕ್ ಅಂತೀವಲ್ವಾ, ಬೇರೆ ಕಡೆ ಬೆಳೆದ್ರೆ ಅದಲ್ಲ ಆ ಥರ. ಓಕೆ, ಜಿಯೋಗ್ರಫಿಕ್ ಲೊಕೇಶನ್ಸಲ್ಲಿ ಪರ್ಟಿಕ್ಯುಲರ್ ಆ ಒಂದು ಇದಕ್ಕೆ ಮಾತ್ರ, ಇಲ್ಲಾಂದ್ರೆ ಬೇರೆ ಕಡೆ ಅದನ್ನ ನಾವು ಪ್ರೊಡ್ಯೂಸ್ ಮಾಡಬಾರ್ದು ಆ ಥರ. ಓಕೆನಾ. ಆ ಥರ ಲೇಬಲ್ ಮಾಡಬಾರ್ದು, ಲೇಬಲ್ ಹಾಕೋಬಾರ್ದು ಇದು ಮೈಸೂರದೇ, ಇದು ಡಾರ್ಜಿಲಿಂಗ್ ಟೀನೇ ಅಂತ. ಓಕೆ, ಡಾರ್ಜಿಲಿಂಗ್ ಟೀ ಅಂದರೆ ಡಾರ್ಜಿಲಿಂಗ್ ಟೀಯಲ್ಲಿ ಬೆಳೆದಿರೋದು ಮಾತ್ರ ಡಾರ್ಜಿಲಿಂಗ್ ಟೀ, ಬೇರೆ ಕಡೆ ಬೆಳೆದಿರೋದು ಅದು ಡಾರ್ಜಿಲಿಂಗ್ ಟೀ ಆಗಿರಲ್ಲ. ಓಕೆನಾ. ನೆಕ್ಸ್ಟ್ ಕ್ಲಾಸಸ್ ನೋಡಿ, ಎಲ್ಲ ಪಾಯಿಂಟ್ಸ್ ಏನಿದೆ ಡಿಸೈನಲ್ಲಿ ಏನಿದೆ ಅದೇ ಥರ ಒಂದು ಕ್ಲಾಸಸ್ ಜಿ ಆಗಿದೆ. ಸ್ವಲ್ಪ ಡಿಫ್ರೆಂಟ್ ನೋಡ್ಕೊಂಡೋಗಿ. ಇದೆಲ್ಲ ಬಂದ್ಬಿಟ್ಟು ಕ್ಲಾಸ್ 33 ಇದೆ. ಇದೆಲ್ಲ ಆಲ್ಕೋಹಾಲ್ ಅಂದರೆ ನೋಡಿ, ಕ್ಲಾಸ್ 1 ಏನಿದೆ ಆ ಥರ ನೋಡ್ತಾರೆ. ಕ್ಲಾಸ್ 1 ಬಂದ್ಬಿಟ್ಟು ಫುಲ್ ಕೆಮಿಕಲ್ಸ್ ಅದಾಗಿತ್ತು. ಟೋಟಲ್ 34 ಡಿಫ್ರೆಂಟ್ ಕ್ಲಾಸಸ್ ಅದರ ಇದೆ ಜಿ ಅಲ್ಲಿ. 33 ಏನಿದೆ ಅಂದರೆ ಆಲ್ಕೋಹಾಲಿಕ್ ಬಿವರೇಜಸ್, ಅಂದರೆ ಒಂದು ಬೀರ್ಸ್ನ ಬಿಟ್ಬಿಟ್ಟು ಆಲ್ಕೋಹಾಲಿಕ್ ಕಂಪ್ಲೀಟು 33 ಕ್ಲಾಸಸ್ ಅದೇ. ಅದನ್ನು ಕ್ಲಾಸ್ 33 ಅನ್ನೋದೆಲ್ಲ ಮೆನ್ಷನ್ ಮಾಡಿದರೆ. ನೆಕ್ಸ್ಟ್ ಕ್ಲಾಸ್ 34 ಬಂದ್ಬಿಟ್ಟು ಫುಲ್ ಕಂಪ್ಲೀಟ್ ಆಗಿ ಟೊಬ್ಯಾಕೋ, ಸ್ಮೋಕರ್ಸ್ ಆ್ಯಂಡ್ ಆರ್ಟಿಕಲ್ಸ್ ಮ್ಯಾಚಸ್ ಇದ್ರ ಬಗ್ಗೆ ಆದರೆ ಇದೆ. ನೀವು ಇದ್ರ ಬಗ್ಗೆ ಎಕ್ಸಾಮ್ ಮುಗಿದ್ಮೇಲೆ ನೋಡ್ಬೋದಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಾನ್ ರಿಜಿಸ್ಟ್ರೇಬಲ್ ಜಿ ಎ ಅಂತಂದರೆ, ಅಂದರೆ ಯಾವುದಪ್ಪ ಅಂದರೆ, ಈಗ ಜಿ ಎಲ್ಲಿ ಒಂದಿಷ್ಟು ಮಾಡಬಾರ್ದಂತೆ ಆ ಥರ ಇದ್ದರೆ ನಮಗೆ ನಾನ್ ರಿಜಿಸ್ಟ್ರೇಬಲ್. ಅಂದರೆ ಲೈಕ್ ಎಕ್ಸಾಂಪಲ್ ಇದು ನೋಡಿ ಎಷ್ಟೊಂದು ಇದ್ದಾವೆ. ಇದರಲ್ಲಿ ನೀವು ಸ್ವಲ್ಪ ಒಂದು 3-4 ಪಾಯಿಂಟ್ಸ್ ನೆನಪಿಕೊಂಡು ಹೋಗಬೇಕಾಗಿರುತ್ತೆ. ಲೈಕ್ ಏನಾದರೂ ನಿಮಗೆ ದ ಯೂಸ್ ಸಿಂಪಲ್ ಆಗಿ ದ ಯೂಸ್ ಆಫ್ ವಿಚ್ ವುಡ್ ಬಿ ಲೈಕ್ಲಿ ಟು ಡಿವೈಸ್ ಆರ್ ಕಾಸ್ ಕನ್ಫ್ಯೂಷನ್ ಆಗ್ತಿದ್ರೆ ನಿಮಗೆ ನಾನ್ ರಿಜಿಸ್ಟ್ರೇಬಲ್ ಆಗುತ್ತೆ. ಆಮೇಲೆ ಏನಾದ್ರು ನಿಮಗೆ ಕಾಂಟ್ರಾಕ್ಟರ್ ಯಾರು ಏನಿಲ್ಲ, ಆಮೇಲೆ ಕಾಂಪ್ರಮೈಸಸ್ ಆರ್ ಕಂಟೆನ್ಸ್ ಸ್ಕ್ಯಾಲಡೇಸ್ ಆಪ್ಷನ್ಸ್ ಮ್ಯಾಟರ್ಸು. ಆಮೇಲೆ ಲೈಕ್ ಇನ್ನೂ ಹೇಳ್ಬೇಕಂದ್ರೆ ಕಂಪ್ಯಾರಿಸ್ ಮಾಡಿದಾಗ ಮತ್ತು ನಮ್ಗೆ ನಮ್ಮ ಒಂದು ಸೆಂಟಿಮೆಂಟ್ಸ್ಗೆ ಹರ್ಟ್ ಮಾಡ್ತಿದ್ರೆ ಆ ಒಂದು ನಮ್ಮ ಜಿ ಐ ಈ ಥರ ಇದ್ದರೆ ನಿಮಗೆ ನಾನ್ ರಿಜಿಸ್ಟ್ರೇಬಲ್ ಆಗಿರುತ್ತೆ. ಆಮೇಲೆ ರಿಲೀಜಿಯಸ್ ಆಗಿದ್ದರೆ ಒಂದಿಷ್ಟು ರಿಲಿಜನ್ಗೆ ಮಾತ್ರ ಆ ಒಂದು ಜಿ ಐಗೆ ಆ ಥರ ಇಲ್ಲ, ಕಂಪ್ಲೀಟಾಗಿ ಸಿಟಿಸನ್ಸ್ ಆಫ್ ಇಂಡಿಯಾ ಥರ. ಲೈಕ್ ನೋಡಿ ಅದೇ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ರಿಲೀಜಿಯಸ್ ಆಫ್ ಸಸ್ಪೆಕ್ಟಬಿಲಿಟೀಸ್ ಆಫ್ ಎನಿ ಕ್ಲಾಸ್ ಆರ್ ಸೆಕ್ಷನ್ಸ್ ಆಫ್ ದಿ ಸಿಟಿಸನ್ಸ್ ಆಫ್ ಇಂಡಿಯಾ. ಓಕೆನಾ, ಈ ಥರ ಇರಬೇಕು. ಓಕೆ, ಈ ಥರ ಇದ್ದರೆ ನಿಮಗೆ ಓನಾಗಿ ಆನ್ಸರ್ ಬರೀತಾ ಹೋಗಿ. ನೆಕ್ಸ್ಟ್ ಪ್ರೊಟೆಕ್ಷನ್ಸ್ ಆಫ್ ಜಿ ಐ, ಇನ್ನು ಯಾವ ಥರ ಪ್ರೊಟೆಕ್ಷನ್ ಮಾಡ್ಬೋದು ಅಂತಂದರೆ,
ನೋಡಿ ಜಿ ಐ ನಿಮಗೆ ಪ್ರೊಟೆಕ್ಷನ್ ಮಾಡೋಕ್ಕೆ ಎರಡಿದಾವೆ ಮೇನ್ ಟೂ ಮೆಥಡ್ಸ್ ಟು ಪ್ರೊಟೆಕ್ಟ್ ಜಿ ಐ. ಒಂದು ಬಂದ್ಬಿಟ್ಟು SUI ಜನರಿ ಸಿಸ್ಟಮ್ ಆ್ಯಂಡ್ ಟ್ರಿಪ್ಸ್ ಅಂತ ಕರಿತೀವಿ. SUI ಜನರಿ ಸಿಸ್ಟಮ್ ಅಂದರೆ ಇದು ಬಂದ್ಬಿಟ್ಟು ಸ್ಪೆಷಲ್ ರೆಗಿಮಿಸ್ ಪ್ರೊಟೆಕ್ಷನ್ಸ್ ಆ್ಯಂಡ್ ಅಂಡರ್ ಸರ್ಟಿಫಿಕೇಶನ್ಸ್ ಆರ್ ಕಲೆಕ್ಟಿವ್ ಮಾರ್ಕ್ಸ್ ಸಿಸ್ಟಮ್ಸ್. ಅಂದರೆ ಮೆನಿ ಕಂಟ್ರೀಸ್ ಇನ್ಕ್ಲೂಡಿಂಗ್ ಇಂಡಿಯಾ ಟು ಪ್ರೊಟೆಕ್ಟ್ ಜಿ ಐ ಬೈ ಯೂಸಿಂಗ್ ದ SUI ಜನರಿ ಸಿಸ್ಟಮ್. ಇಂಡಿಯಾ ಕೂಡ ಇದೇ ಸಿಸ್ಟಮ್ ಯೂಸ್ ಮಾಡ್ತಿದೆ ಜಿ ಐಗೋಸ್ಕರ. ದಿಸ್ ಡಿಸಿಷನ್ ವಾಸ್ ಟೇಕನ್ ಆಫ್ಟರ್ ದ ಟ್ರಿಪ್ಸ್ ಅಗ್ರಿಮೆಂಟ್ 1995 and options given to countries to choose either TRIPS standards or SUI ಜನರಿ ಸಿಸ್ಟಮ್. ನೋಡಿ ಏನಕ್ಕೆ ಎರಡರಲ್ಲಿ ಒಂದು ನಾವು ಯೂಸ್ ಮಾಡಬೇಕಾಗುತ್ತೆ. ಎರಡು ಮೆಥಡ್ ಇದಾವೆ ಅಂತ ಹೇಳಿದೆ. ಒಂದು SUI ಜನರಿ ಸಿಸ್ಟಮ್, ಇನ್ನೊಂದು ಬಂದ್ಬಿಟ್ಟು ಟ್ರಿಪ್ಸ್ ಸ್ಟ್ಯಾಂಡರ್ಡ್ ಅಂತಂದು. ಏನಕ್ಕೆ ಆ ಥರ ಮಾಡಿದಂದ್ರೆ ಅದನ್ನೇ ಕೊಟ್ಟಿದ್ದ ದಿಸ್ ವಾಸ್ ಡಿಸೈಡ್ ಬೈ ಕನ್ಸಿಡರಿಂಗ್ ದ ಫ್ಯಾಕ್ಟ್ ಎವ್ರಿ ಕಂಟ್ರಿ ಹ್ಯಾಸ್ ಡಿಫ್ರೆಂಟ್ ಲೆಗಿಸ್ಲೇಷನ್ಸ್ ಆ್ಯಂಡ್ ಜಿಯೋಗ್ರಫಿಕಲ್ ಸ್ಟ್ರಕ್ಚರ್ಸ್ ಆ್ಯಂಡ್ ರಿಸೋರ್ಸ್. ಅಂದರೆ ಒಂದೊಂದು ಕಂಟ್ರಿ ಒಂದೊಂದು ಥರ ಡಿಫ್ರೆಂಟ್ ರೂಲ್ಸು ಇರುತ್ತೆ, ಡಿಫ್ರೆಂಟ್ ಲಾಸು ಎಲ್ಲ ಐತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ನಿಮಗೆ ಎರಡರಲ್ಲಿ ಒಂದನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಹೋಗ್ತಾರೆ. ಓಕೆನಾ. ನೆಕ್ಸ್ಟು ಕಲೆಕ್ಟಿವ್ಸ್ ಆರ್ ಸರ್ಟಿಫಿಕೇಶನ್ಸ್ ಆಫ್ ಮಾರ್ಕ್ಸ್ ಅಂತ ಕೇಳ್ತಾರೆ. ನೋಡಿ ಏನಪ್ಪ ಅಂದರೆ ಸರ್ಟಿಫಿಕೇಶನ್ ಮಾರ್ಕ್ಸ್ ಆರ್ ಏಮ್ ಟು ಸರ್ಟಿಫೈ ಪ್ರಾಡಕ್ಟ್ಸ್ ಕಂಪ್ಲಿ ವಿತ್ ಸ್ಪೆಸಿಫಿಕ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಆರ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಒರಿಜಿನ್. ದೀಸ್ ಸ್ಟ್ಯಾಂಡರ್ಡ್ಸ್ ಆರ್ ಇನ್ಕ್ಲೂಡಿಂಗ್ ಪರ್ಮಿಟೆಡ್ ಮಟೀರಿಯಲ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಮೆಥಡ್. ಅಂದರೆ ಲೈಕ್ ಇನ್ನೊಂದು ನೋಡಿ, ಇನ್ನೂ ಕೇಳಿಸ್ಕೊಳ್ಳಿ. ದೇರ್ ಫಾರ್ ದ ಪರ್ಪಸ್ ಆಫ್ ದಿ ಸರ್ಟಿಫಿಕೇಶನ್ಸ್ ಮಾರ್ಕ್ಸ್ ಈಸ್ ಡಿಸ್ಟಿಂಗ್ವಿಷಬಲ್ ಸರ್ಟಿಫಿಕೇಟ್ ಗೂಡ್ಸ್ ಫ್ರಮ್ ನಾನ್ ಸರ್ಟಿಫೈಡ್ ಒನ್ಸ್. ಓಕೆ, ಡಿಸ್ಟಿಂಗ್ವಿಷಬಲ್ ಡಿಫ್ರೆಂಟ್ ಆಗಿರಬೇಕು, ಅದು ಒಂದು ರೀಸನ್ಗೋಸ್ಕರ. ಓಕೆನಾ. ನೆಕ್ಸ್ಟ್ ಕಲೆಕ್ಟಿವ್ಸ್ ಮಾರ್ಕ್ಸ್ ಆರ್ ಓನ್ಡ್ ಬೈ ಅಸೋಸಿಯೇಷನ್ಸ್ ಆರ್ ಎನ್ಶೂರಿಂಗ್ ಕಂಪನೀಸ್ ವಿತ್ ಅಗ್ರಿಮೆಂಟ್ ಸ್ಟ್ಯಾಂಡರ್ಡ್ಸ್. ಕಲೆಕ್ಟಿವ್ ಮಾರ್ಕ್ಸ್ ಸಿಗ್ನಿಫಿಕೆಂಟ್ಲಿ ದಟ್ಸ್ ಗೂಡ್ಸ್ ಆರ್ ಸರ್ವಿಸ್ ಒರಿಜಿನೇಟೆಡ್ ಫ್ರಮ್ ಮೆಂಬರ್ಸ್ ಆಫ್ ಪರ್ಟಿಕ್ಯುಲರ್ ಅಸೋಸಿಯೇಷನ್ಸ್. ನೆಕ್ಸ್ಟ್ ಕಲೆಕ್ಟಿವ್ಸ್ ಆ್ಯಂಡ್ ಸರ್ಟಿಫಿಕೇಟ್ಸ್ ನೋಡಿ ನಿಮ್ಗೆ ಏನು ಬರುತ್ತೆ ಅಂತ ಬರೆದ್ಬಿಡಿ. ಯಾಕಂದರೆ ದ ಕಲೆಕ್ಟಿವ್ ಮಾರ್ಕ್ಸ್ ಆರ್ ಯೂಸ್ಡ್ ಕೋಆಪರೇಟಿಂಗ್ಸ್ ಎಂಟರ್ಪ್ರೈಸಸ್ ದಟ್ ಆರ್ ಅಗ್ರೀಡ್ ಕಂಪ್ಲಿ ವಿತ್ ಡಿಫೈನ್ಡ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಫಾರ್ ಗೂಡ್ಸ್ ಆರ್ ಸರ್ವಿಸಸ್ ಶೇರ್ ದ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಎನ್ಫೋರ್ಸ್ಮೆಂಟ್ ಆಫ್ GI ರೈಟ್ಸ್. ಅಂದರೆ ಇದರಿಂದ ನಮ್ಗೆ ಏನೇನು ಫೋರ್ಸ್, ಅದೇ ಥರ ನೋಡಿ ನಾನು ಡಿಸೈನಲ್ಲಿ ನೋಡೋದಾಯಿತು. ಈಗ ಇದರಿಂದ ಏನೇನು ಸಿಗುತ್ತೆ, ಇದು ಕೂಡ ಸೇಮ್ ನೋಡಿ. ರೈಟ್ಸ್ ಟು GI ಪ್ರೊಟೆಕ್ಷನ್ಸ್ ಆರ್ ಟಿಪಿಕಲಿ ಎನ್ಫೋರ್ಸ್ಡ್ ಬೈ ದ ಕೋರ್ಟ್ ಆಫ್ ಲಾ. ದ ಸ್ಯಾಂಕ್ಷನ್ಸ್ ಪ್ರೊವೈಡ್ ಬೈ ಕುಡ್ ಬಿ ಸಿವಿಲ್ injunctions, restraining or prohibited unlawful actions for damages, criminal administratives, like ಈ ಥರ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಬಂದ್ಬಿಟ್ಟು ಪ್ರೊಸೀಜರ್ ಫಾರ್ GI ರಿಜಿಸ್ಟ್ರೇಷನ್. ನೋಡಿ ಈ ಥರ ನಾನು ಕಂಪ್ಲೀಟಾಗಿ ಲೆಂತಿ ಆನ್ಸರ್ಸ್ ಇದೆ. ಎಷ್ಟಿದೆ ನೋಡಿ, ಪ್ರೊಸೀಜರ್ ಬಂದ್ಬಿಟ್ಟು 3 pages ಇದೆ. ಇದನ್ನ ನಾನು ಹೇಳ್ತಾ ಹೋದಂಗೆ ನಿಮಗೆ ಬೋರ್ ಆಗ್ತಾ ಹೋಗುತ್ತೆ. ನಾನೇನು ಮಾಡ್ತೀನಿ ಅಂದರೆ ಫ್ಲೋ ಚಾರ್ಟ್ ಇಂಪಾರ್ಟೆಂಟು, ಇದಕ್ಕೆ ಮಾರ್ಕ್ಸ್ಗಳು ಇರುತ್ತೆ, ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದನ್ನು ಅರ್ಥ ಮಾಡ್ತಾ ಹೋಗಿ. ಫಸ್ಟು ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಇದು ಅಪ್ಲಿಕೇಶನ್ಸ್ ಫಿಲ್ ಮಾಡ್ತೀರಾ. ಫಿಲ್ ಮಾಡಿದ್ಮೇಲೆ ಅಕ್ನಾಲಜ್ಮೆಂಟ್ಸ್ ಬರುತ್ತೆ. ಅಕ್ನಾಲಜ್ಮೆಂಟ್ ಬೈ ದ ರಿಜಿಸ್ಟ್ರೇಷನ್ಸ್ ಟು ದ ಅಪ್ಲಿಕೆಂಟ್. ನೆಕ್ಸ್ಟ್ ಎಕ್ಸಾಮಿನ್ ಮಾಡ್ತಾರೆ, ಚೆಕ್ ಮಾಡ್ತಾರೆ. ಅದಕ್ಕೆ ಬಂದ್ಬಿಟ್ಟು 2 months ಇರುತ್ತೆ. 2 monthsಲ್ಲೇ ಚೆಕ್ ಮಾಡಬೇಕು. ನೆಕ್ಸ್ಟ್ ಇನ್ಸೂರೆನ್ಸ್ ಆಫ್ ದಿ ಎಕ್ಸಾಮಿನೇಷನ್ಸ್ ರಿಪೋರ್ಟ್ ಟು ದ ಅಪ್ಲಿಕೆಂಟ್ಸ್. ಅಂದರೆ ಅಪ್ಲಿಕೆಂಟ್ಸ್ಗೆ ರಿಪೋರ್ಟ್ ಕೊಡ್ತಾರೆ, ಒಂದು ಎಕ್ಸಾಮಿನೇಷನ್ ಆಗಿರೋದು. ಅಕ್ಸೆಪ್ಟೆನ್ಸ್ ರಿಪ್ಲೈ ವಿತಿನ್ ದ 2 months. ನೆಕ್ಸ್ಟ್ ಒಂದು 2 monthsಲ್ಲಿ ಏನಾದ್ರು ರಿಪ್ಲೈ ಬರುತ್ತೆ, ಏನಾದ್ರು ಅಕ್ಸೆಪ್ಟ್ ಆಗಿತ್ತು ಅಂದರೆ ನೆಕ್ಸ್ಟ್ ಡಿಸಿಷನ್ಸ್ ಮೇಡ್ ರಿಜಿಸ್ಟ್ರೇಷನ್ಸ್ ಆನ್ ದಿ ರಿಪ್ಲೈ. ಅಕಸ್ಮಾತ್ ಇದು ಅಕ್ಸೆಪ್ಟ್ ಆಗಿಲ್ಲ, ಅಕ್ಸೆಪ್ಟ್ ಮೇನಿ ಅಪೀಲ್ ವಿತಿನ್ ದ 1 month ಆರ್ IPBAV ಅಂತ ಅಲ್ಲಿ ಹೋಗ್ಬಿಟ್ಟು 1 month ಅಂತಲ್ಲಿ ನೀವು ಅಪೀಲ್ ಆದರೆ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಅಕ್ಸೆಪ್ಟ್ ಆದಮೇಲೆ ಪಬ್ಲಿಕೇಶನ್ಸ್ ಅಂತ ಜರ್ನಲ್. ನೋಡಿ ಆಲ್ಮೋಸ್ಟ್ ಎಲ್ಲ ಸಿಂಪಲ್ ಇದೇ ಥರನಿದೆ ಎಲ್ಲ ಒಂದು ಫ್ಲೋ ಚಾರ್ಟು. ನೆಕ್ಸ್ಟ್ ಆಪೋಸಿಷನ್ಸ್ ಏನಾದ್ರು ಇತ್ತು ಅಂದರೆ ಲೈಕ್ ಆಪೋಸಿಷನ್ ಬಂದು ಇದು ಕ್ಲೈಮು, ಅದು ಅಕ್ಸೆಪ್ಟರು, ಇಲ್ಲ ರಿಜಿಸ್ಟ್ ಮೊದಲೇ ಆಗಿತ್ತು, ಇದು ನಮ್ಮದು ಆ ಥರ ಏನಾದ್ರು ಆಪೋಸಿಷನ್ಸ್ ಏನಾದಿತ್ತು ಅಂದರೆ ಅದನ್ನು ನೆಕ್ಸ್ಟ್ ನಿಮಗೆ ರಿಜೆಕ್ಟ್ ಮಾಡ್ತಾರೆ ಡೈರೆಕ್ಟಾಗಿ. ಯಾವುದು ಆಪೋಸಿಷನ್ಸ್ ಇಲ್ಲ ಅದಕ್ಕೆ ಒಂದು ವಿತಿನ್ 4 monthsಲ್ಲೇ ಮಾಡಬೇಕಾಗುತ್ತೆ. ಯಾವುದು ಇಲ್ಲ ಅಂದರೆ ನೆಕ್ಸ್ಟ್ ನಿಮಗೆ GI ರಿಜಿಸ್ಟ್ರೇಷನ್ಸ್ ಆದರೆ ಮಾಡ್ತಾರೆ. ಓಕೆನಾ. ಇದು ಒಂದು ಈ ಒಂದು ಫ್ಲೋ ಚಾರ್ಟು ತುಂಬಾ ಇಂಪಾರ್ಟೆಂಟು. ಇದೇ ಪ್ರೊಸೀಜರ್ ಇದೇನಿದೆ ಇದನ್ನೇ ನೀವು ಓನಾಗಲ್ಲಿ ಮೇಲೆ ಕೂಡ ಕೊಟ್ಟಿರೋದು, ಇದನ್ನೇ ಓನ ಬರೆದು ಕೂಡ ಆಗೋಗುತ್ತೆ. ಓಕೆನಾ. ಇದು ನಿಮ್ಮ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ, ಆಯಿತಾ. ನೆಕ್ಸ್ಟ್ ಆಫ್ಟರ್ ಗೆಟಿಂಗ್ ದ ಗ್ರೀನ್ ಸಿಗ್ನಲ್ ಫ್ರಮ್ ದ ರಿಜಿಸ್ಟ್ರೇಷನ್, ನಮಗೆ ರಿಜಿಸ್ಟ್ರೇಷನ್ಸ್ ಆಗಿ ಅಂದರೆ ಗ್ರೀನ್ ಸಿಗ್ನಲ್ ಅಂದರೆ ಸಕ್ಸಸ್ಫುಲಿ ರಿಜಿಸ್ಟರ್ ಆಯಿತು ಅಂದರೆ ದ ಅಪ್ಲಿಕೇಶನ್ಸ್ ಈಸ್ ಪಬ್ಲಿಷ್ ಟು ದ ಅಫಿಷಿಯಲ್ ಜಿಯೋಗ್ರಫಿಕಲ್ ಇಂಡಕ್ಷನ್ ಜರ್ನಲ್. ಈ ಒಂದು ವೆಬ್ಸೈಟ್ನ ಚೆಕ್ ಮಾಡ್ಬೋದು. ಫಾರ್ ಸೀಕಿಂಗ್ ಮೆನಿ ಅಬ್ಜೆಕ್ಷನ್ಸ್ ಟು ದ ಕ್ಲೈಮ್ಸ್ ಆರ್ ಮೆನ್ಷನ್ಡ್ ಇನ್ ದ ಅಪ್ಲಿಕೇಶನ್ಸ್. ಅಬ್ಜೆಕ್ಷನ್ಸ್ ಹ್ಯಾವ್ ಬಿ ಫಿಲ್ಡ್ ವಿತಿನ್ 4 months. ಓಕೆ, ಅದನ್ನೇ ಇನ್ನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದೆ. ವಿತಿನ್ 4 months ನಿಮ್ಮ ಅಬ್ಜೆಕ್ಷನ್ಸ್ ಇದ್ದರೆ ನೀವು ಅದನ್ನ ಹೇಳಬೇಕಾಗುತ್ತೆ. ಇಫ್ ನೋ ಅಬ್ಜೆಕ್ಷನ್ಸ್ ಈಸ್ ರಿಸೀವ್ಡ್ GI ಗೆಟ್ಸ್ ರಿಜಿಸ್ಟರ್ಡ್ ಬೈ ದ ಅಲಾಟಿಂಗ್ ದ ಫೈನಲ್ ಡೇಟ್ ಟು ದ ರಿಜಿಸ್ಟ್ರೇಷನ್ಸ್ ಡೇಟ್. ಓಕೆನಾ. ಅಂದರೆ ಯಾವುದೇ ಅಪೋಸಿಷನ್ ಇಲ್ಲ ಅಂದರೆ ನಿಮ್ಗೆ ಒಂದು ಕರೆಕ್ಟ್ ಡೇಟಿಗೆ ನಿಮ್ಗೆ ರಿಜಿಸ್ಟ್ರೇಷನ್ಸ್ ಆದರೆ ಸಿಗುತ್ತೆ. ಓಕೆ. ಇನಿಷಿಯಲಿ GI ರಿಜಿಸ್ಟರ್ಡ್ ಫಾರ್ 10 years. ಸ್ಟಾರ್ಟಿಂಗ್ 10 years ಇರುತ್ತೆ. ಬಟ್ ರಿನ್ಯೂವಲ್ ಆಫ್ ದ ಪೇಮೆಂಟ್ ಫೀ ನೆಕ್ಸ್ಟ್ ನಿಮಗೆ ಇನ್ನೂ ರಿನ್ಯೂವಲ್ ಪೇ ಮಾಡಿ ಮತ್ತು ರಿನ್ಯೂವಲ್ ಕೂಡ 5 years ಮಾಡ್ಕೋಬೋದು. ಓಕೆ. ಡಾಕ್ಯುಮೆಂಟ್ಸ್ ಏನು ಬೇಕು ರಿಕ್ವೈರ್ಮೆಂಟ್ ಫಾರ್ GI ರಿಜಿಸ್ಟ್ರೇಷನ್ಸ್ ಅಂತ ಹೇಳ್ತಾ ಹೋದರೆ ತುಂಬಾ ಡಾಕ್ಯುಮೆಂಟ್ಸ್ ಇಲ್ಲೆಲ್ಲ ಇದೆ. ಇದನ್ನೇ ಓದ್ತಾ ಹೇಳ್ತೀನಿ ನೋಡಿ. ಡೀಟೇಲ್ ಅಬೌಟ್ ದ ಅಪ್ಲಿಕೆಂಟ್ಸ್ ನೇಮ್ಸ್, ಅಡ್ರೆಸ್ ಆ್ಯಂಡ್ ಪರ್ಟಿಕ್ಯುಲರ್ಸ್. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಫಾರ್ಮ್ G1 and 1A ಅಂತಂದು. ನೆಕ್ಸ್ಟ್ ಸ್ಟೇಟ್ಮೆಂಟ್ ಅಬೌಟ್ ದ ಡೆಸಿಗ್ನೇಟ್ ಗೂಡ್ಸ್ ಬೀಯಿಂಗ್ protected under GI.
ಕ್ಲಾಸ್ ಆಫ್ ಗೂಡ್ಸ್, ಆಮೇಲೆ ಅಫಿಡಿವಿಟ್ಸ್ ಟು ಎಸ್ಟಾಬ್ಲಿಷ್ ದ ಕ್ಲೈಮ್ಸ್ ಆಫ್ ಜೆನ್ಯೂನ್ಲಿ ರೆಪ್ರೆಸೆಂಟಿಂಗ್ ದ ಇಂಟ್ರೆಸ್ಟ್ ಆಫ್ ಪ್ರೊಸೀಜರ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ GI, ದ ಸ್ಪೆಷಲ್ ವುಮೆನ್ ಸ್ಕಿಲ್ಸ್ ರಿಕ್ವೈರ್ಡ್. ಇದ್ರೆ ಇಷ್ಟು ನಿಮಗೆ ಒಂದು ಡಾಕ್ಯುಮೆಂಟ್ಸ್ ಆದರೆ ಬೇಕಾಗಿರುತ್ತೆ. ಓಕೆ, ಇಷ್ಟು ಡಾಕ್ಯುಮೆಂಟ್ಸ್ ನಿಮಗೆ ರಿಜಿಸ್ಟ್ರೇಷನ್ಸ್ಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್. ಓಕೆ, ನೆಕ್ಸ್ಟು GI ಎಕೋಸಿಸ್ಟಮ್ಸ್ ಇನ್ ಇಂಡಿಯಾ. GI ಎಕೋಸಿಸ್ಟಮ್ಸ್ ಯಾವ ಥರ ಇದೆ ನೆಕ್ಸ್ಟ್ ನೋಡಿ. ಇಂಡಿಯಾ ಇಸ್ ಅಮಾಂಗ್ ದ ಜಿಯೋಗ್ರಫಿಕಲ್ ಆ್ಯಂಡ್ ಟ್ರೆಡಿಷನಲಿ ರಿಚ್ ಇನ್ ಕಂಟ್ರಿ. ಓಕೆನಾ, GI ಎಕೋಸಿಸ್ಟಮ್ ಇಂಡಿಯಾದಲ್ಲಿ ಅಂತ ತುಂಬ ಟ್ರೆಡಿಷನಲ್ ಮತ್ತು ಇದೆ, ಆಮೇಲೆ ತುಂಬ ಜಾಸ್ತಿ ಕೂಡ ಇದೆ. ಓಕೆನಾ, ದ ಸ್ಕೋಪ್ ಆಫ್ ಜನರೇಟಿಂಗ್ GI products in India is enormous, ಜಾಸ್ತಿ ವಾಸ್ಟ್ ಆಗಿದೆ. ಓಕೆನಾ, ದಿಸ್ ಪ್ರಾಡಕ್ಟ್ಸ್ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಪರ್ಟಿಕ್ಯುಲರ್ ರೀಜನಲ್ ಸೊಸೈಟಿ. ಅವರ್ ಟಿಲ್ ಓಕೆ June 2021, total 370 GI have been registered in India, which must below in the potential. ಸಿ ಲಿಂಕಿಂದ ನೋಡಿ, ಇಲ್ಲಿವರೆಗೂ ನಮಗೆ ಟೋಟಲ್ 370 GI ರಿಜಿಸ್ಟ್ರೇಷನ್ಸ್ ಆಗಿದೆ. ಓಕೆನಾ, June 2021ವರೆಗೂ ಅಷ್ಟೇ. ಈಗಿನ ಡೇಟಾ ಚೇಂಜಸ್ ಆಗಿರುತ್ತೆ. ಓಕೆ, ಅದರದ್ದೇ ಒಂದು ಫ್ಲೋ ಚಾರ್ಟ್ ಕೂಡ ಕೊಟ್ಟಿದ್ದಾರೆ ನೋಡಿ. ಸ್ಟಾರ್ಟಿಂಗ್ ಹೈಯೆಸ್ಟ್ ಬಂದ್ಬಿಟ್ಟು 2011-12 ಜಾಸ್ತಿ 148 ಬಂದ್ಬಿಟ್ಟು ನಮಗೆ ಆದರೆ ಫೈಲ್ಸ್ ಅದರ ಆಗಿದ್ದಾವೆ, ಮತ್ತು ಫೈಲ್ ಆಗಿರೋದು ಮತ್ತು ರಿಜಿಸ್ಟರ್ ಆಗಿರೋದು. ಓಕೆನಾ, ಆ ಟೈಮಲ್ಲಿ ಜಾಸ್ತಿ ಆಗ್ತಾ ಹೋಗಿದೆ. ಆ ಒಂದು ಫ್ಲೋ ಚಾರ್ಟ್ನ ನೋಡ್ಬಿಟ್ಟು ನೀವು ಎಕ್ಸ್ಪ್ಲನೇಷನ್ಸ್ ಅದನ್ನು ಮಾಡ್ಬೋದಾಗಿರುತ್ತೆ. ಟೋಟಲ್ ಇದಿದೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 148 GI ವೇರ್ ಫೈಲ್ಡ್ ಇನ್ 2011 and 12 ವೇರ್ ಆಸ್ ಮಿನಿಮಮ್ ನಂಬರ್ ಆಫ್ 17 ವಾಸ್ ಅಬ್ಸರ್ವ್ಡ್ ಇನ್ 2015 and 16 ಕಡಿಮೆ ಮೆಂಬರ್ಸ್. ಇದು ಒಂದು ನೆನಪಿಕೊಂಡು, ಯಾಕಂದ್ರೆ ಕಡಿಮೆ ಮತ್ತು ಜಾಸ್ತಿ ಇರೋದು ಅಲ್ಲಿ ನಿಮಗೆ ಮಾರ್ಕ್ಸ್ ಇರುತ್ತೆ. ನಾಟ್ ಮಚ್ ಚೇಂಜ್ ಇನ್ ದ ನಂಬರ್ ಆಫ್ GI ರಿಜಿಸ್ಟ್ರೇಷನ್ಸ್ ವಾಸ್ ಅಬ್ಸರ್ವ್ಡ್ ಇನ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ 2010 and 20. ಓಕೆ, ಅಷ್ಟೊಂದಿನ ಚೇಂಜಸ್ ಏನಾಗಿಲ್ಲ. ಮತ್ತು ಈಚ್ ಇಯರ್ ನಂಬರ್ ಓವರ್ ಅರೌಂಡ್ ಇನ್ ದ 20s ವಿತ್ ಇನ್ ದ ಮ್ಯಾಕ್ಸಿಮಮ್ ರಿಜಿಸ್ಟ್ರೇಷನ್ಸ್ 34 ಸೀನ್ ಇನ್ ದ 2016 and 17. 2016-17 ಟೋಟಲ್ ನಮಗೆ 34 ಆದರೆ ರಿಜಿಸ್ಟ್ರೇಷನ್ಸ್ ಆಗಿದೆ. ಅದೊಂದು ಅದರಲ್ಲಿ ನಮಗೆ ಅದು ಒಂದು ಮ್ಯಾಕ್ಸಿಮಮ್ ಆಗಿರುತ್ತೆ. ಆಮೇಲೆ ಅಷ್ಟು ಸ್ವಲ್ಪ ದಿನ ಆದಮೇಲೆ ನೆಕ್ಸ್ಟು ಕೇಸ್ ಸ್ಟಡೀಸ್ ಅಂತ ಇದೆ ನೋಡಿ. ಇದರಲ್ಲಿ 3 ಕೇಸ್ ಸ್ಟಡೀಸ್ ಇದಾವೆ. ಎಕ್ಸಾಮಲ್ಲಿ ಯಾವುದೋ ಒಂದು ಬರ್ಬೋದು. ಕೇಸ್ ಸ್ಟಡೀಸ್ ಅದರಲ್ಲಿ ಕೇಸ್ ಸ್ಟಡೀಸ್ ಆನ್ ಪೇಟೆಂಟ್ ಅಂತ, ಕೇಸ್ ಸ್ಟಡೀಸ್ ಆನ್ ಇನ್ನು ಕುರ್ಕುಮ ಅಂದರೆ ಅದು ಟ್ಯೂರ್ಮರಿಕ್ ಅಂತ ಪೇಟೆಂಟ್ ಕರಿತೀವಿ. ಟ್ಯೂರ್ಮರಿಕ್ದು ಅದನ್ನೊಂದು ಹೇಳ್ತಾ ಹೋಗ್ತೀನಿ. ಟೋಟಲ್ 3 ಇದ್ದಾವೆ. ಇದು ನೋಡಿ, ದಿಸ್ ಕೇಸ್ ಸ್ಟಡಿ ಟ್ಯೂರ್ಮರಿಕ್ ಇಸ್ ರೆಫರ್ ಟು ಅನ್ ಇನ್ಸಿಡೆಂಟ್ ವಿಚ್ USA ವಾಸ್ ಗ್ರಾಂಟೆಡ್ ಫಾರ್ ದಿ wound healing properties of turmeric ಪ್ಲಾಂಟ್ ವೈಡ್ಲಿ ಯೂಸ್ಡ್ ಇನ್ ದ ಟ್ರೆಡಿಷನಲ್ ಇಂಡಿಯನ್ ಮೆಡಿಸಿನ್ಸ್. ಓಕೆ, ಏನಪ್ಪ ಅಂದರೆ US ಬಂದ್ಬಿಟ್ಟು ನಮ್ಮ ಟ್ಯೂರ್ಮರಿಕ್ನ ನಮ್ಮ ಇಂಡಿಯಾದಲ್ಲಿ ಆಲ್ರೆಡಿ ಗೊತ್ತಿತ್ತು ನಮ್ಮ ಇಂಡಿಯನ್ಸ್ಗೆ. ಬಟ್ ಆದರೆ US ಅವರು ಇದರಲ್ಲಿ ಹೀಲಿಂಗ್ ಪವರ್ ಇದೆ, ಹೀಲಿಂಗ್ ಪ್ರಾಪರ್ಟೀಸ್ ಇದೆ ಅಂದ್ಬಿಟ್ಟು ತಮ್ಮದರಲ್ಲಿ ಹೆಸರಲ್ಲಿ ಅವರು ಪೇಟೆಂಟ್ನ ತೊಗೊಂಬಿಟ್ಟಿದ್ರು. ಬಟ್ ಆದರೆ ಇಂಡಿಯನ್ಸ್ಗೆ ನಮ್ಗೆ ಗೊತ್ತಿದೆ, ಆಲ್ರೆಡಿ ನಾವು ಅದನ್ನ ಯೂಸ್ ಮಾಡ್ತಿದ್ದೀವಿ, ಪೇಟೆಂಟ್ ತೊಗೊಂಡಿದ್ದಿಲ್ಲ. ಓಕೆನಾ, US ಮೇಲೆ ಕೇಸ್ ಹಾಕ್ಬಿಟ್ಟು ಆಮೇಲೆ ನಾವು ಈಗ ಅದು ಕೇಸ್ನ ನಮ್ಮ ಹತ್ರ ಆಗಿದೆ. ಓಕೆನಾ, ಇದು ಒಂದು ಕೇಸ್ ಸ್ಟಡೀಸ್ ಅಂಡ್ ಪೇಟೆಂಟ್ ಏನಾಯ್ತು ಅಂದರೆ ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ಹೇಳ್ತಾ ಹೋಗ್ತಾನೆ. ಬ್ಯಾಕ್ಗ್ರೌಂಡ್ ಏನಂತ, ಇನ್ 1990 2 ರಿಸರ್ಚ್ ಫ್ರಮ್ ದ ಯೂನಿವರ್ಸಿಟಿ ಆಫ್ ಮಿಸಿಸಿಪಿ ಮೆಡಿಕಲ್ ಸೆಂಟರ್ ವೇರ್ ಗ್ರಾಂಟೆಡ್ ಆಸ್ US ಪೇಟೆಂಟ್. US ಅದರ ಪೇಟೆಂಟ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಫಾರ್ ದ ಯೂಸ್ ಆಫ್ ಟ್ಯೂರ್ಮರಿಕ್ powder in wound healing. The patent is specifically claimed in use of turmeric for healing and preventing the spread of the infection surgical wounds. Okay, ಆಮೇಲೆ ಇದಕ್ಕೋಸ್ಕರ 1990 ಸ್ಟಾರ್ಟ್ ಮಾಡ್ಕೊಂಡಿದ್ದು. ನೆಕ್ಸ್ಟ್ ಇದು ಕಾಂಟ್ರವರ್ಸಿ ಏನಾಯ್ತು ಅಂದ್ರೆ, ದ ಗ್ರಾಂಟಿಂಗ್ ಆಫ್ ದಿ ಟ್ಯೂರ್ಮರಿಕ್ ಪೇಟೆಂಟ್ ಸ್ಪಾರ್ಕ್ಡ್ ಕಾಂಟ್ರವರ್ಸಿ ಆ್ಯಂಡ್ outrage in India. Turmeric has been used for centuries in traditional Indian medicines. ಆಯುರ್ವೇದ ಆಲ್ರೆಡಿ ನಾವು ಯೂಸ್ ಮಾಡ್ತಿದ್ವಿ. ಮತ್ತು ಆಯುರ್ವೇದ ಕ್ರಿಟಿಕ್ಸ್ argued that the patent was unjustified as the medicine properties of turmeric well documented in traditional knowledge system. ಓಕೆ, ಇದರಿಂದ ಲೀಗಲ್ ಚಾಲೆಂಜಸ್ ಅದಿದೆ. ಏನಪ್ಪ ಅಂದರೆ, ಇಂಡಿಯನ್ ಗೌರ್ಮೆಂಟ್ ಅಲಾಂಗ್ ವಿತ್ ದ ವೇರಿಯಸ್ ಆರ್ಗನೈಸೇಷನ್ಸ್ ಆ್ಯಂಡ್ ಆಕ್ಟಿವಿಟೀಸ್ ಫೀಲ್ಡ್ a legal challenges against the turmeric patent, seeking in its revocations. They are argued that the represented in the instance biopiracy, where the traditional knowledge from the indigenous community was exploited or commercials gain without proper recognitions or compensations. Okay, ಅಂದರೆ ಇಂಡಿಯನ್ಸ್ ಅವರು ನಮಗೆ ವಿತೌಟ್ ಒಂದು ಡಾಕ್ಯುಮೆಂಟ್ಸು ಏನು ಮಾಡ್ದಿಲ್ಲ ಕಾರಣ ಇದು ನಮಗೆ ವಿತೌಟ್ ಪ್ರಾಪರ್ ರೆಕಗ್ನೈಸೇಷನ್ ಕಾಂಪಿಟೇಷನ್ ಇದೊಂದು ಲೀಗಲ್ ಚಾಲೆಂಜ್ ಆಯಿತು. ಯಾಕಂದರೆ ಇಂಡಿಯನ್ಸ್ಗೆ ಜಸ್ಟ್ ಇದು ನಮ್ಮದೇ ಅಂತ ಗೊತ್ತಿತ್ತು, ಬಟ್ ಅದು ಡಾಕ್ಯುಮೆಂಟ್ಸ್ ಅದು ಮಾಡಿರಲಿಲ್ಲ. ಓಕೆ, ನೆಕ್ಸ್ಟ್ ಏನಾಯ್ತು ಅಂದರೆ, ಔಟ್ಕಮ್ ಎಂಬಂತಂದರೆ, ಇನ್ 1997 ಆಫ್ಟರ್ ಪ್ರೊಲಾಂಗ್ಡ್ ಲೀಗಲ್ ಬ್ಯಾಟಲ್ ಆಫ್ ಪಬ್ಲಿಕ್ ಔಟ್ USP ಪೇಟೆಂಟ್ ಆಫೀಸ್ ರಿವೋಕ್ಡ್ ಅಂದರೆ ಕ್ಯಾನ್ಸಲ್ ಮಾಡ್ತಾರೆ. ಏನಪ್ಪ ಅಂದರೆ, ಟ್ಯೂರ್ಮರಿಕ್ ಪೇಟೆಂಟ್ನ ಕ್ಯಾನ್ಸಲ್ ಮಾಡ್ತಾರೆ. ದ ಡಿಸಿಷನ್ಸ್ ಟು ರಿವೋಕ್ ದ ಪೇಟೆಂಟ್ ವಾಸ್
based on the recognitions that the medicines properties of turmeric were part of the public domain. ಇದು ಬಂದ್ಬಿಟ್ಟು ಪಬ್ಲಿಕ್ ಡೊಮೈನ್, ಇದು ರೂಟೆಡ್ ಅಂಡ್ ಟ್ರೆಡಿಷನಲ್ ನಾಲೆಡ್ಜ್ ಅಂಡ್ ಪ್ರೀರಿಯರ್ ಆರ್ಟ್. ಅಂದರೆ ಇದು ಸಾಮಾನ್ಯ ಜನರು ಕೂಡ ಗೊತ್ತು, ಇದು ನೀವು ತಗೊಳಕ್ಕಾಗಲ್ಲ ಪೇಟೆಂಟ್ ಅಂತ ಇದನ್ನ ನಮಗೆ ಔಟ್ ಆದ್ರೆ ಬಂತು. ಓಕೆನಾ. ಮತ್ತೆ ಇದರದ್ದು ಇಂಪ್ಯಾಕ್ಟ್ ಏನಾಯ್ತಂದ್ರೆ ಟ್ಯೂರ್ಮರಿಕ್ ಪೇಟೆಂಟ್ ವಾಸ್ ಹೈಲೈಟೆಡ್ ದ ಇಂಪಾರ್ಟೆನ್ಸ್ ಆಫ್ ಪ್ರೊಟೆಕ್ಟ್ ಅಂದ್ರೆ ಟ್ರೆಡಿಷನಲ್ ನಾಲೆಡ್ಜ್. ಅಂದ್ರೆ ಇದನ್ನ ನಮ್ಮ ನೋಡಿ ಎಷ್ಟು ಇಂಪಾರ್ಟೆಂಟ್ ನಮ್ಮ ಒಂದು ಟ್ರೆಡಿಷನಲ್ ನಾಲೆಡ್ಜ್ನ ಪ್ರೊಟೆಕ್ಟ್ ಮಾಡೋದು ಅಂತ. ಪ್ರಿವೆಂಟ್ ದ ಮಿಸ್ ಅಪ್ರೋಚಿಯೇಷನ್ಸ್ ಅಂಡ್ ಇಂಡಿಜಿಯನ್ಸ್ ರಿಸೋರ್ಸ್ ಅಂಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಇಟ್ಸ್ ಲೆಟ್ಸ್ ಟು ಇನ್ಕ್ರೀಸ್ ದ ಅವೇರ್ನೆಸ್ ಆಫ್ ದಿ ಪ್ರೊಟೆಕ್ಷನ್ಸ್ ಆಫ್ ಟ್ರೆಡಿಷನಲ್ ನಾಲೆಡ್ಜ್ ಸಿಸ್ಟಮ್ ಅಂಡ್ ದ ಡೆವಲಪ್ಮೆಂಟ್ ಆಫ್ ದಿ ಮೆಕಾನಿಸಮ್ಸ್ ಟು ಪ್ರಿವೆಂಟ್ ದ ಬಯೋಪೈರಸಿ. ಇದ್ರ ಬಗ್ಗೆ ಎಲ್ಲ ನಮಗೆ ಗೊತ್ತಾಯ್ತು. ದಿಸ್ ಆಲ್ಸೋ ಕ್ಯಾನ್ unscored and needed for the collaborations between the indigenous and communities, governments, research and policymakers to ensure the equitable and sustainable use the nature of the resource and traditional knowledge. ಈ ತರ ಇದರಿಂದ ಇಂಪ್ಯಾಕ್ಟ್ ಆದ್ರೆ ಆಯ್ತು. ನೋಡಿ ಟ್ಯೂರ್ಮರಿ ಈ ಒಂದು ಕೇಸ್ ಸ್ಟಡೀಸ್ ಇದನ್ನ ಲೆಸನ್ ಕೂಡ ಕಲ್ತ್ವಿ. ಏನಪ್ಪಾ ಅಂದ್ರೆ ನೋಡಿ, ಇದು ಎಲ್ಲರೂ ಕೂಡ ಈಕ್ವಲೇಬಲ್, ಯಾರು ಬೇಕಾದ್ರೂ ಯೂಸ್ ಮಾಡೋದು. ಆಮೇಲೆ ಅದು ಜನರಲ್ ಅಂದ್ರೆ ಅಂದ್ರೆ ನಾರ್ಮಲ್ ಪೀಪಲ್ಸ್ ಕೂಡ ಐತಂದ್ರೆ ನೀವು ಯಾವ್ದು ಕೂಡ ಪೇಟೆಂಟ್ ತೊಗೊಳಕ್ಕಾಗಲ್ಲ. ಆಮೇಲೆ USA ಆದ್ರೂ ಕೂಡ ಅದು ಪೇಟೆಂಟ್ ಕ್ಯಾನ್ಸಲ್ ಮಾಡಿದ್ರು, USA ಆಫೀಸೇ. ಓಕೆ, ಇದ್ರ ಪೇಟೆಂಟ್ ಬಗ್ಗೆ ನಮಗೆ ಇದ್ರ ಒಂದು ಪೇಟೆಂಟ್ ಒಂದು ಸ್ಟಡಿ ಆಯಿತು. ನೆಕ್ಸ್ಟ್ ಕೇಸ್ ಸ್ಟಡಿ ನೀಮ್ ಪೇಟೆಂಟ್ ಬಗ್ಗೆ ಇದೆ. ಸೇಮ್ ಆದ್ರೆ ಇದರಲ್ಲಿ ಒಂದು ಸ್ವಲ್ಪ ನೋಡ್ಕೊಂತ ಹೋಗಿ ಯಾವ್ದು ಸ್ವಲ್ಪ ಚೇಂಜಸ್ ಆದರೆ ಇರುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ದ ಯುನೈಟೆಡ್ ಸ್ಟೇಟ್ಸ್ ಅದಾದರೆ ಬರುತ್ತೆ ಇದರಲ್ಲಿ. ನೆಕ್ಸ್ಟು ಇದೇ ಥರ ಕಾಂಟ್ರವರ್ಸಿ, ಅದರ ಲೀಗಲ್ ಚಾಲೆಂಜಸ್ ಔಟ್ಕಮ್ ನೋಡ್ಕೊಂತ ಹೋಗಿ, ಸ್ವಲ್ಪ ಇಯರ್ಸ್ನ ನೋಡ್ಕೊಂಡು ಹೋಗಿ. ಯಾಕಂದರೆ ಇಲ್ಲಿ ತುಂಬ ಟೈಮ್ ಆದಂಗೆ ನಿಮಗೆ ಅನ್ಸುತ್ತೆ. ಜಸ್ಟ್ ಮೇಲೆ ನೋಡ್ಕೊಂಡೋಗಿ ನೀವು ಎಕ್ಸಾಮ್ಗೆ ಬರೆಯೋ ಥರ ಆಗಿರಿ. ಓಕೆ, ನೆಕ್ಸ್ಟ್ ಇನ್ನೊಂದು ಕೇಸ್ ಸ್ಟಡಿ ಬಂದ್ಬಿಟ್ಟು ಬಾಸ್ಮತಿ ಪೇಟೆಂಟ್. ಓಕೆ, ಬಾಸ್ಮತಿ ಪೇಟೆಂಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಸೇಮ್ USA ಬೇಸ್ಡ್ ಕೋಆಪರೇಷನ್ಸ್ ರೈಸ್ ಟೆಕ್ ಅಂತ ಬಂದ್ಬಿಟ್ಟು ಇದು ಕೂಡ ಅವ್ರದ್ದು ಕಾಪಿ ಮಾಡಿದ್ರೆ, ಅದು US ಪೇಟೆಂಟ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಇದ್ರ ಒಂದು ಕಾಂಟ್ರವರ್ಸಿ ಲೀಗಲ್ ಚಾಲೆಂಜಸ್ ಏನಾಯಿತು, ಔಟ್ಕಮ್ 2021 ಬಂತು. ಇದೇನಾಯಿತು, ಪಬ್ಲಿಕ್ ಪ್ರೊಟೆಸ್ಟ್ ಆಯಿತು. ರೈಸ್ ಇದು ಆಲ್ರೆಡಿ ಇಂಡಿಯಾದಲ್ಲಿ ಇತ್ತು. ಎಲ್ಲ ಬಂದ್ಬಿಟ್ಟು ಇದ್ರದ್ದು ಇಂಪ್ಯಾಕ್ಟು, ಲೆಸನ್ಸ್ ಮತ್ತು ಕನ್ಕ್ಲೂಷನ್ ಬಂದ್ಬಿಟ್ರಿ. ಕನ್ಕ್ಲೂಷನ್ ಯಾವ ಥರ ಇದನ್ನೇ ಈ ಥರ ಇರಲಿ. ಕನ್ಕ್ಲೂಷನ್ ಯಾವತ್ತೇ ಗೊತ್ತಾ, ಇದು ಎಕ್ಸಾಂಪಲ್ ಬಾಸ್ಮತಿಗೆ ಕೊಟ್ಟಿದ್ದಾರೆ. ದ ಬಾಸ್ಮತಿ ಪೇಟೆಂಟ್ ಕೇಸ್ ಇಸ್ ಸರ್ವೆ ಆಸ್ ದ ಕಾಷನರಿ ಟೇಲ್ ಅಬೌಟ್ ದ potential risk and consequences of the misappropriations traditional agriculture and genetic research is underscores the importance of the respecting the rights and knowledge of the indigenous communities and promoting fair. Okay, ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಇಂಪಾರ್ಟೆಂಟ್ ಎರಡು ಕ್ವಶನ್ಸ್ ಇದೆ ಲಾಸ್ಟ್ ಈ ಒಂದು ಸಿಲೆಬಸಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು IP ಆರ್ಗನೈಸೇಷನ್ಸ್ ಇನ್ ಇಂಡಿಯಾ. ನೋಡಿ, ಈ ಆರ್ಗನೈಸೇಷನ್ಸ್ನ ನೇಮ್ ನೆನಪಿಕೊಂಡೋಗಿ ಒಳಗಡೆ ಒಂದು ಸ್ವಲ್ಪ ಮೇಲೆ ಹೋಗಿ ಅಂದರೆ ಕಂಟ್ರೋಲ್ ಜನರಲ್ ಆಫ್ ಪೇಟೆಂಟ್ಸ್ ಆ್ಯಂಡ್ ಡಿಸೈನ್ಸ್ ಆ್ಯಂಡ್ ಟ್ರೇಡ್ ಮಾರ್ಕ್ಸ್ ಅಂದ್ಬಿಟ್ಟು ಇದು ಒಂದು ನೋಡಿ. ಇನ್ನು CGPTDM ಅಂತ ನೀವು ಅಲ್ಲ ಮಾಡ್ಯೂಲ್ 4 ಎಲ್ಲ ಕಲ್ತಿರ್ತೀರ. ಇದು ಬಂದ್ಬಿಟ್ಟು ನಿಮ್ಮದು ಟ್ರೇಡ್ ಮಾರ್ಕ್ ಡಿಸೈನ್ಸ್ ಅದ್ರದ್ದು ಬಗ್ಗೆ ಎಕ್ಸ್ಪ್ಲನೇಷನ್ಸ್ ಅದ ಕೊಟ್ಟಿರ್ತಾರೆ. The CGPTDM, the primary government agency responsible for the administrating patents, design and trademarks in India. It operates under the Department of Promotions, Industry and Internal Trade of DP ಅಂದ್ರೆ ಅದರ ಅಂಡರ್ ಬರುವಂಥ ಮಿನಿಸ್ಟ್ರಿ DPIIT and Ministry of Common Sense of Industry of Government of India. The CGPDO registrations, examinations and enforcement of patent designs and trademarks as well as the maintenance of IP database and records. ಇದೆಲ್ಲ ಏನೇನಾಗುತ್ತೆ ಆ ಒಂದು ನೋಡಿ, ನಿಮಗೆ ಒಂದು ತಿಳ್ಕೊಂಡ್ರೆ ಅದನ್ನ ನೀವು ಒಂದು ಸ್ವಲ್ಪ ಮೇಲೆ ಮಾಡ್ಬೋದು. ಅದ್ರ ನೇಮ್ ನೆನಪಿಕೊಂಡಾಗ ಯಾವಂದ್ರೆ IP ಆರ್ಗನೈಸೇಷನ್ಸ್ ಇನ್ ಇಂಡಿಯಾ ಬಂದ್ಬಿಟ್ಟು CGPTDM ಅಂತ ಅವರೇ ಶಾರ್ಟ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ, ಅದೇ ಥರ ನೆನಪಿಕೊಂಡೋಗಿ. ನೆಕ್ಸ್ಟ್ ಇಂಡಿಯನ್ ಪೇಟೆಂಟ್ ಆಫೀಸು, ಇದು ಕಂಪ್ಲೀಟ್ ಪೇಟೆಂಟ್ ಬಗ್ಗೆ ಅದೇ ಇರುತ್ತೆ. ನೆಕ್ಸ್ಟ್ ಆಫೀಸ್ ಆಫ್ ದಿ ಕಂಟ್ರೋಲರ್ ಜನರಲ್ ಆಫ್ ಕಾಪಿರೈಟ್ಸ್, ಇದು CGC ಅಂತ ಕರಿತೀವಿ. ನೆಕ್ಸ್ಟ್ ನ್ಯಾಷನಲ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂದರೆ IPR ಅಂಡ್ ಪಾಲಿಸಿ ಕೋಆರ್ಡಿನೇಷನ್ಸ್ ಕಮಿಟಿ ಅಂತ. ನೆಕ್ಸ್ಟ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಪಿಲಿಯೇಟ್ ಬೋರ್ಡ್, ಇನ್ನು IPAB ಅಂತ ಕರಿತೀವಿ. IPAB ಅಲ್ಲೇ ನಮ್ಗೆ ಗೊತ್ತಾಯ್ತು ನಿಮಗೆ ಇದು IG ಬಂದ್ಬಿಟ್ಟು ಏನಾಗುತ್ತೆ, ಆ ಒಂದು ಗ್ರಾಫ್ ಶೇಡ್ನ ನೆನಪಿಕೊಳ್ಳಿ, ಅವಾಗ ನಿಮಗೆ ಇದು ಕೂಡ ಆಟೋಮೆಟಿಕ್ ನೆನಪಾಗುತ್ತೆ. ನೆಕ್ಸ್ಟ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಓನ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ, IPOI ಅಂತ ಕರಿತೀವಿ. ನೆಕ್ಸ್ಟ್ ಕಾನ್ಫೆಡರೇಷನ್ಸ್ ಆಫ್ ಇಂಡಿಯಾ ಇಂಡಸ್ಟ್ರಿ, CII, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಡಿವಿಷನ್ ಅಂತ. ಇದು ಇಷ್ಟು ನೀವು ಆರ್ಗನೈಸೇಷನ್ ಅಂತ ನೋಡ್ಬೋದಾಗಿರುತ್ತೆ. ಲಾಸ್ಟ್ ಇನ್ನೊಂದು ಲಾಸ್ಟ್ ಇದು ಕೊನೆಯದಾಗಿರುವಂಥ ಒಂದು ಟಾಪಿಕ್ ಅಂದರೆ ಸ್ಕೀಮಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಅಂತ. ಎಷ್ಟು ಸ್ಕೀಮ್ಸ್ ಇದಾವೆ ಟೋಟಲ್ ನಮ್ಮ ಒಂದು ಇದರಲ್ಲಿ ಅಂತ ನೋಡಿ. ಏನು ಗೊತ್ತಾ, ಸ್ಕೀಮಸ್ ಆರ್ ರಿಲೇಟೆಡ್ ಟು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇನ್ ಇಂಡಿಯಾ. ಇವು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದ್ರೆ ಇದರಿಂದ ನಾವು ಸ್ಕೀಮ್ಸ್ ಗೊತ್ತಾಗುತ್ತೆ. ಲೈಕ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಅವೇರ್ನೆಸ್ ಸ್ಕೀಮ್, ಮತ್ತು ನ್ಯಾಷನಲ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಪಾಲಿಸಿ, ಸ್ಟಾರ್ಟ್ ಅಪ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಪ್ರೊಟೆಕ್ಷನ್ಸ್ SIP ಸ್ಕೀಮ್ಸ್. ನೆಕ್ಸ್ಟ್ ಟೆಕ್ನಾಲಜಿ ಆ್ಯಂಡ್ ಇನ್ನೋವೇಷನ್ ಸಪೋರ್ಟ್ ಕಂಟ್ರೀಸ್ TIC ಪ್ರೋಗ್ರಾಮ್,
ಟ್ರೆಡಿಷನಲ್ ನಾಲೆಡ್ಜ್ ಡಿಜಿಟಲ್ ಲೈಬ್ರರಿ ಅಂದ್ರೆ TKDL ಅಂತ ಶಾರ್ಟ್ ಫಾರ್ಮ್ ಇಟ್ಕೊಂಡು ಪ್ರಾಜೆಕ್ಟ್. ನೆಕ್ಸ್ಟ್ GI ಡೆವಲಪ್ಮೆಂಟ್ ಆ್ಯಂಡ್ ಪ್ರೊಟೆಕ್ಷನ್ ಪ್ರೋಗ್ರಾಮ್. ನೋಡಿ ನೀವು ಇದನ್ನ ನಿಮಗೆ VT ಸರ್ಕಲ್ VT ಕೋಡಲ್ಲಿ ಸಿಕ್ಕರೆ ಇವತ್ತು ಪಾಯಿಂಟ್ ಸಿಗಲಿಲ್ಲ ನಿಮಗೆ, ಅದಕ್ಕೋಸ್ಕರ ನಾನು ಇನ್ನು ಹುಡುಕ್ಬಿಟ್ಟು ಈ ಪಾಯಿಂಟ್ಸ್ನ ನೋಡಿ ಸ್ಕೀಮ್ ಆಫ್ ಎಲೆಕ್ಷನ್ಸ್ ಇದು ಎಕ್ಸಾಮಲ್ಲಿ ಬರೆದು ಕೂಡ ಮಾರ್ಕ್ಸ್ ಕೊಡ್ತಾರೆ, ಡೋಂಟ್ ವರಿ. ಜಸ್ಟ್ ನೇಮ್ನ ನೆನಪಿಕೊಂಡೋಗಿ ಮತ್ತೆ ಈ ಒಂದು PDF ನಾನು ಒಂದು ವಾಟ್ಸಪ್ ಚಾನಲ್ ಹಾಕ್ತೀನಿ, ಟೈಮ್ ಇದ್ದಾಗ ಒಂದು ಸ್ವಲ್ಪ ಓದ್ಕೊಂಡೋಗಿ ಆಮೇಲೆ ನೋಡಿ ಸ್ವಲ್ಪ ರಿಲೇಟೆಡ್ ಆನ್ಸರ್ ಬರೆದು ಮತ್ತೆ ಮೇಲೆ ನೇಮ್ನ ಮಾತ್ರ ಮರೆಕೊಬಿಡಿ. ನೋಡಿ ಸ್ಕೀಮ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಇದಾವಲ್ಲ, ನಿಮಗೆ ಇದರಿಂದ ಏನೇನು ಅನ್ನೋದು ಸ್ಕೀಮ್ಸ್ ಪ್ರೋಗ್ರಾಮ್ ನಾರ್ಮಲ್ ಪೀಪಲ್ಸ್ಗೆ ಅರ್ಥ ಆಗುತ್ತೆ ಆ ಥರದ್ದು. ನೆಕ್ಸ್ಟ್ ಆರ್ಗನೈಜೇಷನ್ಸ್ ನೇಮ್ ನೆನಪಿಕೋಬೇಕು, ಆಮೇಲೆ ಒಳಗಡೆ ನೀವು ಅದ್ರದ್ದು ಏನೇನಂತ ಬರೀತಾ ಹೋಗಿ. ನೆಕ್ಸ್ಟ್ ನೋಡಿ ಸ್ಕೀಮ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್, ನೋಡಿ ಈ ಥರ ಆನ್ಸರ್ ಇವು ಪಕ್ಕ ಆನ್ಸರ್ಸ್ ಹಾಕಿ, ಓಕೆನಾ. ಇಂಟೆಲೆಕ್ಚುವಲ್ ಪ್ರಾಪರ್ಟೀಸ್ ಆ್ಯಂಡ್ ರೈಟ್ ಅವೇರ್ನೆಸ್ ಅಂದರೆ ನೋಡಿ IPR ಅವೇರ್ನೆಸ್ ಸ್ಕೀಮಸ್ ಈಸ್ ಇಂಪ್ಲಿಮೆಂಟೆಡ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ಸ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನೆಟ್ ಟ್ರೇಡ್ ಅಂದರೆ DPI ಅದರಿಂದ ಬಂತು. ಆ್ಯಂಡ್ ಮಿನಿಸ್ಟ್ರಿ ಆಫ್ ಕಾಮನ್ಸ್ ಆಫ್ ಇಂಡಸ್ಟ್ರಿ ಗವರ್ಮೆಂಟ್ ಆಫ್ ಇಂಡಿಯಾ ಇಟ್ಸ್ ಏಮ್ಸ್ ಟು ಪ್ರಮೋಟ್ ದ ಅವೇರ್ನೆಸ್. ಇದ್ರದ್ದು ಏನಪ್ಪ ಅಂದರೆ ನಮ್ಮೊಂದು ಅವೇರ್ನೆಸ್ನ ಬೆಳೆಸಬೇಕು. ಅಂಡರ್ಸ್ಟ್ಯಾಂಡಿಂಗ್ ದ IP ಅಂದರೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿಗೆ ಅದನ್ನ ಅರ್ಥ ಮಾಡಿಸ್ಬೇಕು. ರೈಟ್ಸ್ ಅಮಾಂಗ್ ದ ವೇರಿಯಸ್ ಸ್ಟೇಕ್ ಹೋಲ್ಡರ್ಸು, ನಮ್ಮ ಅದರ ರೈಟ್ಸು ಸ್ಟೇಕ್ ಹೋಲ್ಡರ್ಸ್ ಬಗ್ಗೆ ಇದ್ರ ಗೊತ್ತಾಗಬೇಕು. ನೆಕ್ಸ್ಟ್ ಇನ್ಕ್ಲೂಡಿಂಗ್ ದ ಎಂಟರ್ಪ್ರಿನರ್ಸ್ ಸ್ಟೂಡೆಂಟ್ಸು, ಈಗ ಯಾರೊಬ್ಬರು ಎಂಟರ್ಪ್ರಿನರ್ ಆಗ್ತಾರೆ ಇದ್ರ ಬಗ್ಗೆ ತಿಳ್ಕೊಬೇಕು. ಆಮೇಲೆ ರಿಸರ್ಚ್ ಮಾಡ್ತಿರ್ತಾರೆ ಅವರು, ರಿಸರ್ಚರ್ಸ್ ಆ್ಯಂಡ್ ಜನರಲ್ ಪಬ್ಲಿಕ್ಸು ಆಕ್ಟಿವಿಟೀಸ್ ಅಂಡರ್ ದ ಸ್ಕೀಮಸ್ ಇನ್ಕ್ಲೂಡಿಂಗ್ ದ ವರ್ಕ್ಶಾಪ್ಸು, ಸೆಮಿನಾರ್ಸು, ಟ್ರೈನಿಂಗ್ ಪ್ರೋಗ್ರಾಮ್ಸು, ಔಟ್ರೀಚು, ಕಂಪನೀಸ್, ಎಜುಕೇಷನ್ ಆ್ಯಂಡ್ ಇನಿಷಿಯೇಟಿವ್ಸ್ ಆನ್ IP ರಿಲೇಟೆಡ್ ಟಾಪಿಕ್ಸ್. ಈ ಥರ ಇಂಟೆಲೆಕ್ಚುವಲ್ ಪ್ರಾಪರ್ಟೀಸ್ ಅವೇರ್ನೆಸ್ ಸ್ಕೀಮ್ಸ್ ಅಂದರೆ ಏನೇನು ಮಾಡ್ತಾರೆ ಸ್ಟೂಡೆಂಟ್ಸ್ಗೆ ಹೇಳ್ತಾರೆ, ಎಲ್ಲ ಅರ್ಥ ಮಾಡ್ಕೊಳ್ಳಿ ಅಂತ ಈ ಥರ ಒಂದು ಸ್ಕೀಮ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಹೇಳ್ತಾ ಹೋಗ್ತಾರೆ. ಇದರಿಂದ ನಮ್ಗೆ ಅವೇರ್ನೆಸ್ ಜಾಸ್ತಿ ಆಗುತ್ತೆ. ಇದನ್ನೇ ನೀವು ಬರೀತಾ ಹೋಗಿ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ, ಜಸ್ಟ್ ಹೆಡ್ಡಿಂಗ್ ಹತ್ರ ನೆನಪಿಕೊಂಡು ಹೋಗ್ತಾ ಹೋಗಿ ಅಂತ ಹೇಳ್ತಾ ಕಂಪ್ಲೀಟ್ ಇಲ್ಲಿಗೆ Module 5 ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಯಾಕಂದರೆ ಹೆವಿ ಟಾಪಿಕ್ ಆಗಿದೆ, ಯಾಕಂದರೆ Module 1 to 5 ನೋಡಿದ್ರೆ ಎಲ್ಲ ಟಾಪಿಕ್ ಕವರ್ ಮಾಡಿದ್ದೀವಿ. ಈಗ ಸಾಕಷ್ಟು ಜನಕ್ಕೆ ನನಗೆ ಈಗ ಪಾಸಿಂಗ್ ಪ್ಯಾಕೇಜ್ ಬೇಕು, ತುಂಬಾ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅನ್ನೋದು ಎಲ್ಲ ಒಂದು ಕ್ವಶನ್ಸ್ ಆಗಿರುತ್ತೆ. ನೋಡಿ ನೆಕ್ಸ್ಟ್ ಬರೋಂಥ ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ಫಿಕ್ಸ್ ಕ್ವಶನ್ಸ್ ಬರುವಂಥ ವಿಡಿಯೋ ಆದರೆ ಬರುತ್ತೆ. ಇಲ್ಲಿವರೆಗೆ ಯಾಕಂದರೆ Module 1 ನಿಂದ 5 ಎಲ್ಲ ಮಾಡಿಲ್ಲ, ನಾವು ಇಡೀ ಸಿಲೆಬಸ್ನ ಕವರ್ ಮಾಡಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಮಾಡಬೇಕಂತ ಮಾಡಿರೋದು. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದರೆ ಇದನ್ನೆಲ್ಲ ಕಂಪ್ಲೀಟ್ ಮಾಡಿದ್ರೆ ನೀವು ನಾಳೆ ಕ್ವಶನ್ ಪರ್ಲೆಲ್ಲ ಬರುವಂಥ ಎಲ್ಲ ಮಾರ್ಕ್ಸ್ನ ಅಟೆಂಡ್ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟು ಸ್ವಲ್ಪ ಸ್ಟೂಡೆಂಟ್ಸ್ಗೆ ಟೈಮ್ ಇಲ್ಲ ನನಗೆ ಎಕ್ಸಾಮ್ಗೆ ಓದ್ಕೋತೀನಿ ಆ ಥರ ಅನ್ನೋದ್ರೆ ಆದರೆ ನೀವು ನೆಕ್ಸ್ಟ್ ಬರೋಂಥ ವೀಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸು ಯಾವ ಥರ ಓದಬೇಕು, ಏನು ಟಿಪ್ಸು ಮತ್ತು ಫಿಕ್ಸ್ ಕ್ವಶನ್ಸ್ ಅದ್ರ ಬಗ್ಗೆ ಆದರೆ ವಿಡಿಯೋ ಬರುತ್ತೆ, ಅದನ್ನು ನೋಡ್ಕೊತೀರಿ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ನಾನು ಮಾಡಿಲ್ಲ ಅಂದರೆ ನಮ್ಮ ಟೀಮ್ ಅವ್ರು ಮಾಡ್ತಾರೆ ಅಂತ ಹೇಳ್ತಾ, ಖಂಡಿತ ನೆಕ್ಸ್ಟ್ ನಮ್ಮ ಟೀಮ್ ಅವರು ನಮಗೆ ಫಿಕ್ಸ್ ಕ್ವಶನ್ಸ್ ಇದ್ದರೆ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳ್ತಾ, ಈ ಎಲ್ಲ ನೋಟ್ಸ್ಗಳು ಬೇಕಂದ್ರೆ ತುಂಬ ಜನ ನೋಟ್ಸ್ ಅಂತ ಕಮೆಂಟ್ಸ್ ಹಾಕ್ತಿದ್ರಿ. ಇವಾಗ ಈ ವಿಡಿಯೋ ಮುಗಿದ ತಕ್ಷಣ ಡ್ರೈವ್ ಹಾಕ್ಬಿಟ್ಟು ಲಿಂಕ್ನ ನಿಮಗೆ ಒಂದು ವಾಟ್ಸಪ್ ಚಾನಲ್ ಸಿಗ್ತಿರುತ್ತೆ ಎಲ್ಲ ನೋಟ್ಸ್ಗಳು. ನಿಮಗೆ ನಮ್ಮ ವಾಟ್ಸಪ್ ಚಾನಲ್ ಸಿಗಲಿಲ್ಲ ಅಂದರೆ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್